ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಸೆಷನಲ್ಲಿ ಏನು ಮಾಡೋಣಪ್ಪ ಅಂದರೆ ಬೇಸಿಕ್ ಇಂಟ್ರೊಡಕ್ಷನ್ ಆಫ್ ಟ್ಯಾಲಿ ಅಥವಾ ಟ್ಯಾಲಿ ಸಾಫ್ಟ್ವೇರ್ ಬಗ್ಗೆ ತಿಳ್ಕೊತಾ ಹೋಗೋಣ. ಓಕೆ, ಸೊ ಟ್ಯಾಲಿ ಅಂದರೆ ಏನು? ಟ್ಯಾಲಿ ಇಸ್ ಎ ಫೈನಾನ್ಷಿಯಲ್ ಅಕೌಂಟಿಂಗ್ ಸಾಫ್ಟ್ವೇರ್ ಪ್ಯಾಕೇಜ್ ಯೂಸ್ಡ್ ಫಾರ್ ರೆಕಾರ್ಡಿಂಗ್ ಬಿಸ್ನೆಸ್ ಟ್ರಾನ್ಸಾಕ್ಷನ್. ಸೊ ಟ್ಯಾಲಿ ಅನ್ನೋದು ಒಂದು ಫೈನಾನ್ಷಿಯಲ್ ಅಕೌಂಟಿಂಗ್ ಸಾಫ್ಟ್ವೇರ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಏನು ಮಾಡ್ತೀವಿ? ನಮ್ಮ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಏನಿರುತ್ತೆ ಅದನ್ನು ರೆಕಾರ್ಡ್ ಮಾಡ್ತೀವಿ. ಬಿಸ್ನೆಸ್ಸಲ್ಲಿ ಏನು ಟ್ರಾನ್ಸಾಕ್ಷನ್ ನಡೆಯುತ್ತೆ, ಸೊ ನಾನು ಏನು ಪರ್ಚೇಸ್ ಮಾಡಿದ್ದೀನಿ, ನಾನು ಏನು ಸೇಲ್ ಮಾಡಿದ್ದೀನಿ, ಯಾವುದಕ್ಕೆ ರೆಸಿಪ್ಟ್ಸ್ ಹಾಕಿದ್ದೀನಿ, ಯಾವುದಕ್ಕೆ ಪೇಮೆಂಟ್ ಹಾಕಿದ್ದೀನಿ, ಸೊ ನನಗೆ ಬೇಡದೆಲ್ಲ ಇರೋ ಸಾಮಾನು ಕೆಲವು ವಾಪಸ್ ಕಳ್ಸಿರ್ತೀನಲ್ಲ ಅದನ್ನು ಪರ್ಚೇಸ್ ರಿಟರ್ನ್ ಅಂತೀವಿ. ಸೊ ನಾನು ಯಾರಿಗೋ ಮಾಡಿರ್ತೀನಿ, ಅವ್ರಿಗೆ ಇಷ್ಟ ಆಗಲ್ಲ ಅಥವಾ ಅದ್ರಲ್ಲಿ ಏನೋ ಡ್ಯಾಮೇಜ್ ಆಗಿರುತ್ತೆ, ಅವ್ರು ನನಗೆ ವಾಪಸ್ ತಂದು ಕೊಡ್ತಾರಲ್ವ, ಅದನ್ನು ಸೇಲ್ಸ್ ರಿಟರ್ನ್ ಅಂತಾರೆ. ಓಕೆ, ನಾನೇನೋ ಫಂಡ್ನ ಡೆಪಾಸಿಟ್ ಮಾಡ್ತೀನಿ, ನನಗೇನೋ ದುಡ್ಡು ಬೇಕಾಗಿರುತ್ತೆ, ಡ್ರಾ ಮಾಡ್ತೀನಿ, ಈ ಥರದ್ದೆಲ್ಲ ನಾವೇನಂತೀವಿ, ಪ್ರತಿಯೊಂದೂ ಒಂದು ಟ್ರಾನ್ಸಾಕ್ಷನ್ ಅಂತ ಹೇಳ್ತೀವಿ. ಓಕೆ, ಟ್ಯಾಲಿ ಈಸ್ ಎ ಮಲ್ಟಿಲ್ಯಾಂಗ್ವೇಜ್ ಅಕೌಂಟ್ ಅಂಡ್ ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್. ಸೊ ಟ್ಯಾಲಿ ನಮಗೆ ಮುಂಚೆ ಬರೀ ಇಂಗ್ಲೀಷಲ್ಲಿ ಮಾತ್ರ ಸಪೋರ್ಟ್ ಮಾಡ್ತಿತ್ತು, ಬಟ್ ಇವಾಗ ಟ್ಯಾಲಿ ವರ್ಲ್ಡ್ ವೈಡ್ ಯೂಸ್ ಮಾಡೋದ್ರಿಂದ ಮಲ್ಟಿ ಲ್ಯಾಂಗ್ವೇಜ್ನ ಸಪೋರ್ಟ್ ಮಾಡುತ್ತೆ. ಓಕೆ, ಈ ಟ್ಯಾಲಿ ಅನ್ನೋದು ಒಂದು ಅಕೌಂಟಿಂಗ್ ಮತ್ತು ಇನ್ವೆಂಟ್ರಿ ಎರಡನ್ನೂ ಮ್ಯಾನೇಜ್ ಮಾಡುವಂಥ ಸಾಫ್ಟ್ವೇರ್. ಓಕೆ, ಸೊ ಟ್ಯಾಲಿನ ಕಂಡುಹಿಡಿದವ್ರು ಯಾರು? ಭರತ್ ಗೋಯಿಂಕಾ ಅನ್ನೋರು ಫೌಂಡರ್ ಆಫ್ ಟ್ಯಾಲಿ ಅಂತ ಹೇಳ್ತೀವಿ 1986ಅಲ್ಲಿ. ಓಕೆ, ಟ್ಯಾಲಿನ ನಾವು ಮಲ್ಟಿಲಿಂಗ್ವಲ್ ಸಾಫ್ಟ್ವೇರ್ ಅಂತ ಹೇಳ್ತೀವಿ. ERP ಅಂದರೆ ಏನು? ERP ಅಂದರೆ ಎಂಟರ್ಪ್ರೈಸ್ ರಿಸೋರ್ಸ್ ಪ್ಲಾನಿಂಗ್ ಅಂತ. ಟ್ಯಾಲಿ ನೈಲ್ಸ್ ಅಲೌಸ್ ಯು ಟು ಕ್ರಿಯೇಟ್ ಅಂಡ್ ಮೇಂಟೆನೆನ್ಸ್ ಆಫ್ ಮಲ್ಟಿಪಲ್ ಕಂಪನೀಸ್, ಕರೆಂಟ್ಲಿ ಅಪ್ ಟು 99,999 ಕಂಪನೀಸ್. ಸೊ ಟ್ಯಾಲಿ 9ಅಲ್ಲಿ ನೀವು ಒಂದಕ್ಕಿಂತ ಜಾಸ್ತಿ ಕಂಪನೀಸ್ನ ನೀವು ಮ್ಯಾನೇಜ್ ಮಾಡ್ಬೋದು ಮತ್ತು ಕ್ರಿಯೇಟ್ ಮಾಡ್ಬೋದು. ಟ್ಯಾಲಿ ಇಸ್ ವೆರಿ ಪಾಪ್ಯುಲರ್ ದನ್ ಎನಿ ಅದರ್ ಅಕೌಂಟಿಂಗ್ ಪ್ಯಾಕೇಜ್. ಸೊ ಎಷ್ಟೊಂದು ಅಕೌಂಟಿಂಗ್ ಪ್ಯಾಕೇಜಸ್ ಇದೆ ನಮಗೆ, ಆದರೆ ಅದೆಲ್ಲದಕ್ಕಿಂತ ನಾವು ಜಾಸ್ತಿ ಫೇಮಸ್ ಆಗಿರೋದು ಯಾವುದಪ್ಪ ಅಂದರೆ ಟ್ಯಾಲಿ. ಓಕೆ, ಟ್ಯಾಲಿ ಈಸ್ ಫ್ಲೆಕ್ಸಿಬಲ್ ಟು ಯೂಸ್ ಮಲ್ಟಿ ಕರೆನ್ಸಿ ಅಕೌಂಟಿಂಗ್. ನಾನು ಹೇಳ್ದಂಗೆ ಮಲ್ಟಿ ಲ್ಯಾಂಗ್ವೇಜಿಗೆ ಸಪೋರ್ಟ್ ಮಾಡ್ದಂಗೆ ಟ್ಯಾಲಿ ನನಗೆ ಮಲ್ಟಿ ಕರೆನ್ಸಿ ಕೂಡ ಸಪೋರ್ಟ್ ಮಾಡುತ್ತೆ. The two specific classification of licensing in Tally are Tally Silver for single user and Tally Gold for multiple users. So Tally license na ನಾವು two different types of classify ಮಾಡ್ತೀವಿ. That is Tally single user ಮತ್ತೆ Tally multiple user ಅಂತ. ಟ್ಯಾಲಿ ಸಿಂಗಲ್ ಯೂಸರ್ ಅಂದರೆ ಏನು? ಟ್ಯಾಲಿ ಸಿಲ್ವರ್ ಅಂತ ಹೇಳ್ತೀವಿ ಅದನ್ನ. ಟ್ಯಾಲಿ ಸಿಲ್ವರ್ ಇಸ್ ಅ ಸಿಂಗಲ್ ಯೂಸರ್ ಲೈಸೆನ್ಸಿಂಗ್ ವಿಚ್ ಅಲೌಸ್ ಕನ್ಸಂಪ್ಷನ್ ಆಫ್ ಟ್ಯಾಲಿ ಆನ್ ಓನ್ಲಿ ಒನ್ ಕಂಪ್ಯೂಟರ್. ಸೊ ಒನ್ ಕಂಪ್ಯೂಟರಲ್ಲಿ ಮಾತ್ರ ನೀವು ಟ್ಯಾಲಿ ಯೂಸ್ ಮಾಡಬೇಕಂದ್ರೆ ಲೈಸೆನ್ಸ್ ವರ್ಷನ್, ಅವಾಗ ನೀವು ಟ್ಯಾಲಿ ಸಿಲ್ವರ್ ಪರ್ಚೇಸ್ ಮಾಡಬೇಕು. ನೆಕ್ಸ್ಟ್ ಟ್ಯಾಲಿ ಗೋಲ್ಡ್. ಟ್ಯಾಲಿ ಗೋಲ್ಡ್ ಇಸ್ ಮಲ್ಟಿ ಯೂಸರ್ ಲೈಸೆನ್ಸಿಂಗ್ ವಿಚ್ ಅಲೌಸ್ ಟು ವರ್ಕ್ ಆನ್ ಎನಿ ನಂಬರ್ ಆಫ್ ಕಂಪ್ಯೂಟರ್ಸ್ ಕನೆಕ್ಟೆಡ್ ಟು ಲ್ಯಾನ್. ಸೊ ಲ್ಯಾನ್ ಅಲ್ಲಿ ನೀವು ಸಿಸ್ಟಮ್ಸ್ಗೆ ಕನೆಕ್ಟ್ ಮಾಡಿದ್ರೆ, ಸೊ ಟ್ಯಾಲಿ ಗೋಲ್ಡ್ನ ನೀವು ಮೆಂಬರ್ಶಿಪ್ ತಗೊಂಡ್ರೆ, ಸೊ ಮೋರ್ ದ್ಯಾನ್ ಒನ್ ಕಂಪ್ಯೂಟರ್ ಸಿಸ್ಟಮ್ಗೆ ನೀವು ಕನೆಕ್ಟ್ ಮಾಡ್ಕೋಬಹುದು ಮತ್ತೆ ವರ್ಕ್ ಮಾಡ್ಕೋಬಹುದು. ಸೊ ಸಿಂಗಲ್ ಯೂಸರ್ನ ನಾವು ಸಿಲ್ವರ್ ಅಂತೀವಿ, ಮಲ್ಟಿ ಯೂಸರ್ನ ನಾವು ಗೋಲ್ಡ್ ಅಂತ ಹೇಳ್ತೀವಿ. ಓಕೆ, ಸೊ ಡಿಫ್ರೆಂಟ್ ವರ್ಷನ್ಸ್ ಆಫ್ ಟ್ಯಾಲಿ ಯಾವ್ದ್ಯಾವ್ದಪ್ಪ ಅಂದರೆ, ಫಸ್ಟ್ ವರ್ಷನ್ ಬಂದು 4.5, ಅದಾದ್ಮೇಲೆ 5.4, ಅದಾದ್ಮೇಲೆ 6.3, ಅದಾದ್ಮೇಲೆ ಟ್ಯಾಲಿ 7.2, ಅದಾದ್ಮೇಲೆ ಟ್ಯಾಲಿ 8.1, ಅದಾದ್ಮೇಲೆ ಟ್ಯಾಲಿ 9.0, ಇವಾಗ ಟ್ಯಾಲಿ ERP 9 ಬಂದಿದೆ, ಟ್ಯಾಲಿ ವಿತ್ GST ಬಂದಿದೆ, ಟ್ಯಾಲಿ ಪ್ರೈಮ್ ಬಂದಿದೆ, ಬಟ್ ಎಲ್ಲದರದ್ದು ವರ್ಷನ್ ನಂಬರ್ 9 ಬಿಕಾಸ್ ಅವ್ರ ಲಕ್ಕಿ ನಂಬರು 9. ಓಕೆ, ಆರ್ಟ್ ಆಫ್ ರೆಕಾರ್ಡಿಂಗ್, ಕ್ಲಾಸಿಫೈಯಿಂಗ್ ಅಂಡ್ ಸಮ್ಮರೈಸಿಂಗ್ ದ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಇಸ್ ಅಕೌಂಟಿಂಗ್. ಸೊ ಅಕೌಂಟಿಂಗಲ್ಲಿ ಅಂದರೆ ಅಕೌಂಟಿಂಗ್ ಅಂದರೆ ಏನು ಬೇಸಿಕ್ಲಿ? ಸೊ ಇವಾಗ ನನ್ನ ಹತ್ರ ಒಂದು 100 ರೂಪಾಯಿ ಇದೆ. ಸೊ ಏನೇನಕ್ಕೆ ಖರ್ಚು ಮಾಡ್ತೀಯಾ ಅಂತ ಕೇಳ್ತಾರೆ ಮನೇಲಿ. 10 ರೂಪಾಯಿ ಚಾಕ್ಲೇಟ್ ತೊಗೊತೀನಿ, 10 ರೂಪಾಯಿ ಬುಕ್ ತೊಗೊತೀನಿ, 5 ರೂಪಾಯಿ ಪೆನ್ ತೊಗೊತೀನಿ, ಒಂದು 20 ರೂಪಾಯಿ ಪಾನಿಪುರಿ ತಿಂತೀನಿ. ಅಷ್ಟೆಲ್ಲ ತಿಂದ್ರು ಅಮ್ಮ ನನಗೆ ಇಷ್ಟು ಮಿಕ್ಕಿದೆ ಅಂತ ಹೇಳ್ತೀವಲ್ವಾ. ಸೊ ಈ ರೀತಿ ಹೇಳ್ತೀವಲ್ವಾ, ಇದಕ್ಕೆ ಇಷ್ಟ ಆಯಿತು, ಇದಕ್ಕೆ ಇಷ್ಟ ಆಯಿತು, ಅದನ್ನು ಕ್ಲಾಸಿಫೈಯಿಂಗ್ ಅಂತ ಹೇಳ್ತೀವಿ. ಸೊ ಎಲ್ಲ ಸೇರಿಸಿ ಕೌಂಟ್ ಮಾಡೋಣ ಸಮ್ಮರೈಸಿಂಗ್ ಅಂತ ಹೇಳ್ತೀನಿ. ಸೊ ಇದನ್ನೆಲ್ಲ ಸೇರಿಸಿ ನಾನೇನಂತ ಹೇಳ್ತೀನಪ್ಪ ಅಂದರೆ ಅಕೌಂಟಿಂಗ್ ಅಂತ ಹೇಳ್ತೀನಿ. ಇದು ನನ್ನ ಅಕೌಂಟಿಂಗು. ಆದರೆ ಒಂದು ಬಿಸ್ನೆಸ್ಸಲ್ಲಿ ಒಂದು ಅಕೌಂಟಿಂಗ್ ಅಂದರೆ ಏನಪ್ಪ ಅಂದರೆ, ಸೊ ಎಷ್ಟೊಂದು ಥರ ಖರ್ಚಾಗುತ್ತೆ. ಲೈಕ್ ಸ್ಯಾಲ್ರಿ ಕೊಡೋದು, ಬಿಲ್ಡಿಂಗ್ ಮೇಂಟೈನ್ ಮಾಡೋದು, ಸಾಮಾನು ತರೋದು, ಅಥವಾ ಚೆನ್ನಾಗಿಲ್ದಿದ್ದು ವಾಪಸ್ ಕಳಿಸೋದು, ಎಕ್ಸ್ಪೈರ್ ಆಗಿರೋದು ಕಳಿಸೋದು, ಡ್ಯಾಮೇಜ್ ಆಗಿರುತ್ತೆ ಅದು ವಾಪಸ್ ಬಂದಿರುತ್ತೆ, ಈ ರೀತಿ ಎಷ್ಟೊಂದು ಟ್ರಾನ್ಸಾಕ್ಷನ್ ಇರುತ್ತೆ ಅಲ್ವಾ. ಸೊ ಅದಕ್ಕೆ ಗ್ರೂಪಿಂಗ್ ಮಾಡೋದು ತುಂಬ ಅವಶ್ಯಕತೆ.
Grouping of entries of like nature into appropriate heads is termed as classifying. Preparation and presentation of financial statement is called summarizing. ಸೊ ಎಲ್ಲ ಕ್ಲಾಸಿಫೈ ಮಾಡಿದ್ಮೇಲೆ ಸೊ ನಮಗೆ ಅರ್ಥ ಆಗೋಂಗೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಟ್ಯಾಕ್ಸ್ನ ಫೈಲ್ ಮಾಡೋದಕ್ಕೆ ಅಥವಾ ಬೇರೆ ಏನಕ್ಕಾದ್ರೂ ನಾವು ಪ್ರೆಸೆಂಟ್ ಮಾಡ್ತೀವಿ ಅಲ್ವಾ, ತೋರಿಸ್ತೀವಿ ಅಲ್ವಾ, ಅದನ್ನ ನಾವು ಸಮ್ಮರೈಸಿಂಗ್ ಅಂತ ಹೇಳ್ತೀವಿ. Rearrangement of information in the financial statement and drawing meaningful conclusion is called as analysis and interpretation. So analysis and interpretation ಅಂದ್ರೆ ಏನಪ್ಪಾ ಅಂದ್ರೆ, ಸೊ ನನ್ನ ಇನ್ಫಾರ್ಮೇಶನ್ ಏನಿದೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ಅದು ಒಂದು ಆರ್ಡರ್ ಅಲ್ಲಿ ರೀಅರೇಂಜ್ ಮಾಡಿದ್ರೆ ಒಂದು ಮೀನಿಂಗ್ಫುಲ್ ಅನಾಲಿಸಿಸ್ ಅಥವಾ ಕನ್ಕ್ಲೂಷನ್ ಬರುತ್ತೆ ಅಲ್ವಾ. ಸೊ ಅದನ್ನ ನಾನು ಅನಾಲಿಸಿಸ್ ಅಂಡ್ ಇಂಟರ್ಪ್ರಿಟೇಷನ್ ಅಂತ ಹೇಳ್ತೀನಿ. The main objective of any business is to earn profit. ನಾವು ಬಿಸ್ನೆಸ್ ಏನಕ್ಕೆ ಮಾಡ್ತೀವಿ? ಸೊ ಲಾಭ ಗಳಿಸೋದಕ್ಕೋಸ್ಕರ ಮಾಡ್ತೀವಿ. Accounting was introduced as an aid to the human memory to have permanent and systematic record of business transaction. ಇವಾಗ ಏನಾದ್ರು ಒಂದು ಬಿಸ್ನೆಸ್ ಟ್ರಾನ್ಸಾಕ್ಷನ್ ಮಾಡ್ತೀವಿ ಅಂದ್ರೆ ಸೊ ಲೆಕ್ಕ ಬರೀಲಿಲ್ಲ ಅಂದ್ರೆ ಒಂದು ವರ್ಷದ ಲೆಕ್ಕ ತಲೆಯಲ್ಲಿ ಇಟ್ಕೊಳ್ಳೋದು ತುಂಬಾ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಯಾವ್ದಾದ್ರು ಒಂದು ಪುಟ್ಟ ಡೀಟೇಲ್ಸ್ ಆದ್ರೂ ಮಿಸ್ ಆಗುತ್ತೆ. ಸೊ ಆ ರೀತಿ ಆಗ್ಬಾರ್ದು ಅನ್ನೋದಕ್ಕೋಸ್ಕರ ನಾವು ಅಕೌಂಟಿಂಗ್ ನ ಇಂಟ್ರೊಡ್ಯೂಸ್ ಮಾಡಿದ್ವಿ. ಓಕೆ, ಸೊ ಡಿಫ್ರೆಂಟ್ ಬ್ರಾಂಚಸ್ ಆಫ್ ಅಕೌಂಟಿಂಗ್ ಯಾವ್ದ್ಯಾವ್ದು? ಫೈನಾನ್ಷಿಯಲ್ ಅಕೌಂಟಿಂಗ್ ಮತ್ತೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಸೊ ಫೈನಾನ್ಷಿಯಲ್ ಅಕೌಂಟಿಂಗ್ ಅಂದ್ರೆ ಏನು? ಸೊ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ನ ಪ್ರಿಪೇರ್ ಮಾಡೋದಕ್ಕೆ ಯೂಸ್ ಮಾಡೋ ಅಕೌಂಟಿಂಗ್ ಬಂದ್ಬಿಟ್ಟು ಫೈನಾನ್ಷಿಯಲ್ ಅಕೌಂಟಿಂಗ್ ಅಂತೀವಿ. ಸೊ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಯಾವ್ದ್ಯಾವ್ದು? ಪ್ರಾಫಿಟ್ ಅಂಡ್ ಲಾಸು, ಬ್ಯಾಲೆನ್ಸ್ ಶೀಟು, ಫೈನಾನ್ಷಿಯಲ್ ರಿಪೋರ್ಟು, ಗ್ರಾಫು, ರೇಷಿಯೋಸ್, ಇದನ್ನೆಲ್ಲ ಫೈನಾನ್ಷಿಯಲ್ ಅಕೌಂಟಿಂಗ್ ಅಂತ ಹೇಳ್ತೀವಿ. ಸೊ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂದ್ರೆ ಏನು? ಇಟ್ ಪ್ರೊವೈಡ್ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅಬೌಟ್ ಮ್ಯಾನೇಜ್ಮೆಂಟ್ ಅಂದ್ರೆ ಸಂಸ್ಥೆನ ಹೇಗೆ ನಡೆಸಬೇಕು ಅನ್ನೋ ಇನ್ಫಾರ್ಮೇಶನ್ ನನಗೆ ಕೊಡುತ್ತೆ. ಯಾವ್ದು ಹೆಲ್ಪ್ ಮಾಡುತ್ತೆ? ಲೈಕ್ ಕಾಸ್ಟ್ ಅಕೌಂಟಿಂಗು, ಬಜೆಟರಿ ಕಂಟ್ರೋಲು, ಇನ್ವೆಂಟರಿ ಕಂಟ್ರೋಲು, ಸ್ಟ್ಯಾಟಿಸ್ಟಿಕಲಿ ಮೆಥಡ್, ಇಂಟರ್ನಲ್ ಆಡಿಟಿಂಗು, ಈ ರೀತಿ ಕೆಲವು ಇದೆಲ್ಲ ಯೂಸ್ ಮಾಡಿಕೊಂಡು ಸೊ ನನ್ನ ಎಲ್ಲಿ ಖರ್ಚು ಜಾಸ್ತಿ ಆಗ್ತಿದೆ, ಎಲ್ಲಿ ಕಮ್ಮಿ ಮಾಡ್ಕೋಬಹುದು ಅನ್ನೋದನ್ನ ನನಗೆ ತೋರಿಸುತ್ತೆ. ನೆಕ್ಸ್ಟ್ ಟ್ರಾನ್ಸಾಕ್ಷನ್. ಸೊ ಟ್ರಾನ್ಸಾಕ್ಷನ್ ಅಂದ್ರೆ ಏನು? A transaction is a business activity that involves the transfer of money or money worth business between two accounts. ಟ್ರಾನ್ಸಾಕ್ಷನ್ ಅಂದ್ರೆ ಏನು? ಇವಾಗ ನಾನು ಹೇಳ್ದೆ ಅಲ್ವಾ ನಿಮ್ಗೆ, ನಾನು 10 ರೂಪಾಯಿಗೆ ಒಂದು ಚಾಕ್ಲೇಟ್ ತಗೊಂಡೆ. ಸೊ ನನಗೇನ್ ಬಂತು? 10 ರೂಪಾಯಿದು ಒಂದು ಚಾಕ್ಲೇಟ್ ಬಂತು. ಅದೇ ಅಂಗಡಿಯವನ್ಗೆ ಏನು ಹೋಯ್ತು? 10 ರೂಪಾಯಿ ಹೋಯ್ತು. ಸೊ ಪ್ರತಿ ಒಂದು ಟ್ರಾನ್ಸಾಕ್ಷನ್ ಇಬ್ರು ಜನ ಇರ್ತಾರೆ. ಒಂದು ನಮಗ್ ಬಂದಿದ್ದು, ಒಂದು ಅಂಗಡಿಯವನಿಗಾಗಿದ್ದು, ಅಥವಾ ನಾವು ಯಾರ ಹತ್ರ ತಗೋತೀವಿ ಅವ್ರಿಗಾಗಿದ್ದು. ಸೊ ಇದನ್ನ ನನಗೆ ದುಡ್ಡು ಯೂಶಲಿ 2 ಅಕೌಂಟ್ ಅಲ್ಲೂ ವೇರಿ ಆಗುತ್ತೆ. ಒಂದು ನಂದ್ರಲ್ಲಿ, ಒಂದು ಮತ್ತೆ ನಾನು ಯಾರ ಹತ್ರ ತಗೊಂತೀನಿ ಅವ್ರದ್ರಲ್ಲಿ. ಓಕೆ, ಎವ್ರಿ ಫೈನಾನ್ಷಿಯಲ್ ಚೇಂಜ್ ವಿಚ್ ಅಕರ್ಸ್ ಇನ್ ಯುವರ್ ಬಿಸ್ನೆಸ್ ಇಸ್ ಕಾಲ್ಡ್ ಅಸ್ ಟ್ರಾನ್ಸಾಕ್ಷನ್. ಸೊ ನನ್ನ ಬಿಸ್ನೆಸ್ ಅಲ್ಲಿ ಏನೋ ಒಂದು ಚಿಕ್ಕ ಅಮೌಂಟ್ ನಾನು ತಗೊಳ್ಳಿ ಅಥವಾ ಹಾಕ್ಲಿ ಅಥವಾ ಬರ್ಲಿ, ಅದನ್ನೆಲ್ಲ ನಾನು ಏನಂತ ಹೇಳ್ತೀನಪ್ಪ ಅಂದ್ರೆ ಟ್ರಾನ್ಸಾಕ್ಷನ್ ಅಂತ ಹೇಳ್ತೀನಿ. ಓಕೆ, ಸೊ ನಾನು ಟ್ರಾನ್ಸಾಕ್ಷನ್ ನ 4 ವಿಧದಲ್ಲಿ ಮಾಡ್ಬೋದಂತೆ. So there are 4 types of business transaction: cash transaction, credit transaction, barter transaction and paper transaction. So ಏನ್ ಹಿಂಗೆಲ್ಲ ಅಂದ್ರೆ ಕ್ಯಾಶ್ ಟ್ರಾನ್ಸಾಕ್ಷನ್ ಅಂದ್ರೆ ಏನು? ಇವಾಗ ನನ್ಗೊಂದು ಲಾಲಿಪಾಪ್ ಬೇಕು ಅನ್ಕೊಳ್ಳಿ. ಸೊ 10 ರೂಪಾಯಿ ಒಂದು ಲಾಲಿಪಾಪ್, 10 ರೂಪಾಯಿ ಕೊಟ್ಬಿಟ್ಟು ನಂಗೆ ಲಾಲಿಪಾಪ್ ಕೊಡಿ ಅಂತ ಹೇಳಿ ಇಸ್ಕೊಂಡಾಗ ಅವ್ರು ದುಡ್ಡು ಇಸ್ಕೊಂಡು ನನಗೊಂದು ಲಾಲಿಪಾಪ್ ಕೊಡ್ತಾರೆ. ಸೊ ಆ ತರ ಟ್ರಾನ್ಸಾಕ್ಷನ್ ನಾನು ಕ್ಯಾಶ್ ಟ್ರಾನ್ಸಾಕ್ಷನ್ ಅಂತ ಹೇಳ್ತೀನಿ. ಕ್ಯಾಶ್ ಟ್ರಾನ್ಸಾಕ್ಷನ್ ಇನ್ವಾಲ್ವ್ಸ್ ಮನಿ ರಿಸೀವ್ಡ್ ಇಮಿಡಿಯೇಟ್ಲಿ. ನೆಕ್ಸ್ಟ್ ಒನ್ ಬಂದು ಕ್ರೆಡಿಟ್ ಟ್ರಾನ್ಸಾಕ್ಷನ್ ಅಂದ್ರೆ ಏನು? ನನಗೆ ಒಂದು ಚಾಕ್ಲೇಟ್ ಬೇಕು, ನನಗೆ ಚಾಕ್ಲೇಟ್ ಕೊಡಿ, ನಾಳೆ ನಾನು ನಿಮಗೆ ದುಡ್ಡು ಕೊಡ್ತೀನಿ ಅಂತ ಹೇಳ್ತೀನಿ. ಅಂಗಡಿಯವ್ರಿಗೆ ಗೊತ್ತಿರೋರಾದ್ರೆ ನನಗೆ ಚಾಕ್ಲೇಟ್ನ ಕೊಡ್ತಾರೆ, ನಾನು ಅವ್ರಿಗೆ ದುಡ್ಡು ನಾಳೆ ಕೊಡ್ತೀನಿ. ಸೊ ಅಂದ್ರೆ ಸಾಲವಾಗಿ ತರ್ತೀನಲ್ವಾ. ಸೊ ಕ್ರೆಡಿಟ್ ಟ್ರಾನ್ಸಾಕ್ಷನ್ ಇನ್ವಾಲ್ವ್ಸ್ ಮನಿ ಪೇಡ್ ಲೇಟರ್ ಬಟ್ ಬೆನಿಫಿಟ್ಸ್ ಆರ್ ಎಂಜಾಯ್ಡ್ ಇಮಿಡಿಯೇಟ್ಲಿ. ನನಗೆ ತಕ್ಷಣಕ್ಕೆ ಲಾಲಿಪಾಪ್ ಸಿಗುತ್ತೆ, ಬಟ್ ದುಡ್ಡು ನಾನು ಅವ್ರಿಗೆ ನಾಳೆ ಕೊಡ್ತೀನಿ. ಸೊ ಈ ರೀತಿ ಟ್ರಾನ್ಸಾಕ್ಷನ್ ನಾನು ಕ್ರೆಡಿಟ್ ಟ್ರಾನ್ಸಾಕ್ಷನ್ ಅಂತ ಹೇಳ್ತೀನಿ. ಓಕೆ, ಥರ್ಡ್ ಒನ್ ಬಂದ್ಬಿಟ್ಟು ಬಾರ್ಟರ್ ಟ್ರಾನ್ಸಾಕ್ಷನ್. ಸೊ ಬಾರ್ಟರ್ ಟ್ರಾನ್ಸಾಕ್ಷನ್ ಅಂದ್ರೆ ಏನು? ಸೊ ಹಳೆ ಕಾಲದಲ್ಲೆಲ್ಲ ನಮ್ ಹತ್ರ ದುಡ್ಡು ಅವೆಲ್ಲ ಇರಲಿಲ್ಲ. ಸೊ ಇವಾಗ ನನಗೆ ಗೋಧಿ ಬೇಕು ಅಂದ್ರೆ ನೀನು ಏನ್ ಬೆಳಿತಿರ್ತೀಯ ಅದನ್ನ ನೀನ್ ಕೊಟ್ರೆ ಸೊ ಅದೇ ತೂಕದ್ದು ಅಥವಾ ಅದೇ ರೇಟ್ದು ಅವ್ರು ಬೆಳೆದಿದ್ದನ್ನ ವಾಪಸ್ ಕೊಡ್ತಾರೆ. ಅದನ್ನ ನಾವು ಬಾರ್ಟರ್ ಟ್ರಾನ್ಸಾಕ್ಷನ್ ಅಂತ ಹೇಳ್ತೀವಿ. A barter transaction where there is an exchange simultaneously is called barter transaction. Receiving of some benefits and giving some other benefit is called barter transaction ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಇವಾಗ ನಾನು ನನ್ನ ಹತ್ರ ಇರೋ ಚಿನ್ನನ ಕೊಟ್ರೆ ಅವ್ರು ನನಗೆ ಕಾಸು ಕೊಡ್ತಾರೆ.
ಅದನ್ನ ನಾವು ಬಾರ್ಟರ್ ಟ್ರಾನ್ಸಾಕ್ಷನ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಒನ್ ಬಂದು ಪೇಪರ್ ಟ್ರಾನ್ಸಾಕ್ಷನ್. ಪೇಪರ್ ಟ್ರಾನ್ಸಾಕ್ಷನ್ ಅಂದ್ರೆ ಏನು? Paper transaction refers to transaction where there is no question of meeting the value of transaction. So paper transaction ಅಂದ್ರೆ ಇವಾಗ ಮನೆ ಪತ್ರ ಆ ಥರದ್ದು ಏನಾದರೂ ಇಟ್ಟು ನಾನು ಸಾಲ ತಗೋತೀನಿ ಅಲ್ವಾ, ಪೇಪರ್ ಮೇಲೆ ಬರ್ದಿರ್ತಾರಲ್ಲ, ಸೊ ಅದನ್ನ ನಾವು ಪೇಪರ್ ಟ್ರಾನ್ಸಾಕ್ಷನ್ ಅಂತ ಹೇಳ್ತೀವಿ. ಓಕೆ, ಟೈಪ್ ಆಫ್ ಅಕೌಂಟಿಂಗ್ ಯಾವ್ದಿದೆ ಟ್ಯಾಲಿನಲ್ಲಿ ಅಥವಾ ಬೇಸಿಕ್ಲಿ ಅಕೌಂಟಿಂಗ್ ಟೈಪ್ಸ್, ಅದನ್ನ 3 ಡಿಫ್ರೆಂಟ್ ಟೈಪ್ಸ್ ಆಗಿ ಕ್ಲಾಸಿಫೈ ಮಾಡ್ತೀವಿ. ಪರ್ಸನಲ್ ಅಕೌಂಟ್, ರಿಯಲ್ ಅಕೌಂಟ್ ಮತ್ತೆ ನಾಮಿನಲ್ ಅಕೌಂಟ್ ಅಂತ. ಸೊ ಪರ್ಸನಲ್ ಅಕೌಂಟ್ ಅಂದ್ರೆ ಏನಪ್ಪಾ ಅಂದ್ರೆ ಅಕೌಂಟ್ ಯಾವುದು ಇಂಡಿವಿಜುವಲ್ ಪರ್ಸನ್ ಜೊತೆ ಅಥವಾ ನನ್ನ ಕಾರ್ಪೊರೇಟ್ ಬಾಡಿ ಅಥವಾ ಇನ್ಸ್ಟಿಟ್ಯೂಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಅಕೌಂಟ್ಸ್ ನಾವೇನಂತ ಹೇಳ್ತೀವಪ್ಪ ಅಂದ್ರೆ ಪರ್ಸನಲ್ ಅಕೌಂಟ್ ಅಂತ ಹೇಳ್ತೀವಿ. ಓಕೆ, ಸೊ ಪರ್ಸನಲ್ ಅಕೌಂಟ್ ಅಲ್ಲಿ ನನಗೆ 3 ತರ ಬರುತ್ತೆ. ಒಂದು ನ್ಯಾಚುರಲ್ ಪರ್ಸನಲ್ ಅಕೌಂಟ್, ಇನ್ನೊಂದು ಆರ್ಟಿಫಿಷಿಯಲ್ ಪರ್ಸನಲ್ ಅಕೌಂಟ್, ಇನ್ನೊಂದು ರೆಪ್ರೆಸೆಂಟೇಟಿವ್ ಪರ್ಸನಲ್ ಅಕೌಂಟ್ ಅಂತ. ಸೊ ನ್ಯಾಚುರಲ್ ಪರ್ಸನಲ್ ಅಕೌಂಟ್ ಅಂದ್ರೆ ಏನಪ್ಪಾ ಅಂದ್ರೆ, ಸೊ ಯಾವ ಅಕೌಂಟ್ ಅಲ್ಲಿ ನ್ಯಾಚುರಲ್ ಅಥವಾ ಫಿಸಿಕಲ್ ಪರ್ಸನ್ಸ್ ಇರ್ತಾರೆ, ಸೊ ಆ ತರ ಅಕೌಂಟ್ಸ್ ನಾವು ನ್ಯಾಚುರಲ್ ಪರ್ಸನಲ್ ಅಕೌಂಟ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಅಶ್ವಿನಿ ಅಕೌಂಟ್, ಉರ್ಮಿಳಾ ಅಕೌಂಟ್, ಉದಯ್ ಅಕೌಂಟ್, ನಂದಿನಿ ಅಕೌಂಟ್, ಈ ರೀತಿ ಹೇಳಿದ್ರೆ ಅದನ್ನ ನ್ಯಾಚುರಲ್ ಪರ್ಸನಲ್ ಅಕೌಂಟ್ ಅಂತ ಹೇಳ್ತೀವಿ. ಆರ್ಟಿಫಿಷಿಯಲ್ ಪರ್ಸನಲ್ ಅಕೌಂಟ್, ಆರ್ಟಿಫಿಷಿಯಲ್ ಪರ್ಸನಲ್ ಅಕೌಂಟ್ ಅಂದ್ರೆ ಏನಪ್ಪಾ ಅಂದ್ರೆ, ಸೊ ಆರ್ಟಿಫಿಷಿಯಲ್ ಅಥವಾ ಲೀಗಲ್ ಪರ್ಸನ್ಸ್ ಇರ್ತಾರೆ, ಅಂದ್ರೆ ಅಕೌಂಟ್ಸ್ ಆಫ್ ಪಾರ್ಟ್ನರ್ಶಿಪ್ ಇರುವಂತ ಫರ್ಮ್ಸ್ದು, ಕ್ಲಬ್, ಅಸೋಸಿಯೇಷನ್, ಬ್ಯಾಂಕ್, ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್, ಸ್ಕೂಲು, ಕಾಲೇಜಸ್ ಲೈಕ್ ಕೆನರಾ ಟ್ರೇಡಿಂಗ್ ಕಂಪ್ನಿ ಅಥವಾ ನ್ಯಾಷನಲ್ ಟ್ರೇಡಿಂಗ್ ಕಂಪ್ನಿ, ಜೈನ್ ಕಾಲೇಜ್, ಕಾರ್ಪೊರೇಷನ್ ಬ್ಯಾಂಕ್, ಈ ರೀತಿ ಎಲ್ಲ ನನಗೆ ಆರ್ಟಿಫಿಷಿಯಲ್ ಪರ್ಸನಲ್ ಅಕೌಂಟ್ ಆಗಿ ಬರುತ್ತೆ. ನೆಕ್ಸ್ಟ್ ಒನ್ ಬಂದು ರೆಪ್ರೆಸೆಂಟೇಟಿವ್ ಪರ್ಸನಲ್ ಅಕೌಂಟ್ ಅಂತ. ರೆಪ್ರೆಸೆಂಟೇಟಿವ್ ಪರ್ಸನಲ್ ಅಕೌಂಟ್ ಅಂದ್ರೆ ಏನಪ್ಪಾ ಅಂದ್ರೆ, ಸೊ ಇವಾಗ ನನಗೆ ಅಕ್ಯೂರ್ಡ್ ಎಕ್ಸ್ಪೆನ್ಸಸ್ ಅಕೌಂಟ್ ಅಥವಾ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಅಕೌಂಟ್ ಇರುತ್ತೆ, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಇರುತ್ತೆ, ಅಕ್ಯೂರ್ಡ್ ಇನ್ಕಮ್ ಇರುತ್ತೆ ಅಥವಾ ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ ಇರುತ್ತೆ. ಸೊ ಇದನ್ನೆಲ್ಲ ನಾನು ರೆಪ್ರೆಸೆಂಟೇಟಿವ್ ಪರ್ಸನಲ್ ಅಕೌಂಟ್ ಅಂತ ಹೇಳ್ತೀವಿ. ಓಕೆನಾ. ರಿಯಲ್ ಅಕೌಂಟ್, ರಿಯಲ್ ಅಕೌಂಟ್ ಅಂದ್ರೆ ಏನು? ಅಕೌಂಟ್ ವಿಚ್ ರಿಲೇಟೆಡ್ ಟು ದ ಥಿಂಗ್ಸ್ ವಿಚ್ ಕ್ಯಾನ್ ಬಿ ಟಚ್ಡ್, ಅನ್ಟಚ್ಡ್, ಫೆಲ್ಟ್, ಮೆಜರ್ಡ್ ಎಕ್ಸೆಟ್ರಾ. ಸೊ ಇದನ್ನ ನಾನು ರಿಯಲ್ ಅಕೌಂಟ್ ಅಂತ ಹೇಳ್ತೀನಿ. ಸೊ ರಿಯಲ್ ಅಕೌಂಟ್ ನನಗೆ ಟ್ಯಾಂಜಿಬಲ್ ಆದ್ರೂ ಆಗ್ಬೋದು ಅಥವಾ ಇಂಟ್ಯಾಂಜಿಬಲ್ ಆದ್ರೂ ಆಗ್ಬೋದು. ಯಾವ್ಯಾವ್ದು ಬರುತ್ತೆ ನಂಗೆ ರಿಯಲ್ ಅಕೌಂಟ್ ಅಲ್ಲಿ ಅಂದ್ರೆ ಕ್ಯಾಶು, ಸ್ಟಾಕು, ಫರ್ನಿಚರು, ಬಿಲ್ಡಿಂಗು, ಅಂದ್ರೆ ಟ್ಯಾಂಜಿಬಲ್ ಅಂದ್ರೆ ಟಚ್ ಮತ್ತೆ ಅನ್ಟಚ್ ಅಂತ, ಅನ್ಟ್ಯಾಂಜಿಬಲ್ ಅಂದ್ರೆ ಟಚ್ ಮಾಡಕ್ ಆಗ್ದಲೇ ಇರುವಂತದ್ದು. ಫರ್ನಿಚರ್ಸ್, ಬಿಲ್ಡಿಂಗ್ ಎಲ್ಲ ಟಚ್ ಮಾಡ್ಬೋದು. ಅದೇ ಕ್ಯಾಶ್ನು ಟಚ್ ಮಾಡ್ಬೋದು. ಸ್ಟಾಕ್ಸು, ಪೇಟೆಂಟ್ಸು, ಮತ್ತೆ ಗುಡ್ ವಿಲ್, ಅದನ್ನೆಲ್ಲ ಟಚ್ ಮಾಡೋದಿಕ್ ಆಗಲ್ಲ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ನಾಮಿನಲ್ ಅಥವಾ ನಾಮಿನಲ್ ಅಕೌಂಟ್ ನ ನಾವು ಫಿಕ್ಟಿಯಸ್ ಅಕೌಂಟ್ ಅಂತ ಹೇಳ್ತೀವಿ. ಸೊ it relates to the income and gains in the business and also expenses and losses in the business. So ಒಂದು ಬಿಸ್ನೆಸ್ ಅಲ್ಲಿ ನನಗೆ ಇನ್ಕಮ್ ಅಥವಾ ಗೇನ್ ಬಂದ್ರೆ ಅಥವಾ ಎಕ್ಸ್ಪೆನ್ಸ್ ಮತ್ತೆ ಲಾಸಸ್ ಆಯ್ತು ಅಂದ್ರೆ ಅದನ್ನ ನಾನು ನಾಮಿನಲ್ ಅಕೌಂಟ್ ಅಂತ ಹೇಳ್ತೀನಿ. ಸೊ ಫಾರ್ ಎಕ್ಸಾಂಪಲ್ ರೆಂಟ್ ರಿಸೀವ್ ಮಾಡಿದ್ದು ಅಥವಾ ನಾನು ರೆಂಟ್ ಪೇ ಮಾಡಿದ್ದು, ಸ್ಯಾಲ್ರಿ ಪೇ ಮಾಡಿದ್ದು, ಕಮಿಷನ್ ಪೇ ಮಾಡಿದ್ದು, ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್, ಬಿಲ್ಲು, ಎಲೆಕ್ಟ್ರಿಕ್ ಬಿಲ್ಲು ಅಂದ್ರೆ ವಾಟರ್ ಬಿಲ್ಲು, ಟೆಲಿಫೋನ್ ಬಿಲ್ಲು, ಈ ರೀತಿ ಎಲ್ಲಾನು ನನಗೆ ನಾಮಿನಲ್ ಅಕೌಂಟ್ ಅಂಡರ್ ಬರುತ್ತೆ. ಓಕೆ, ಸೊ ಈ 3 ಅಕೌಂಟ್ ಅಲ್ಲಿ ಟ್ರಾನ್ಸಾಕ್ಷನ್ ಹಾಕ್ಬೇಕಂದ್ರೆ, ಅಂದ್ರೆ ನಾನು ಹೇಳ್ದೆ ಅಲ್ವಾ ಪ್ರತಿಯೊಂದು ಟ್ರಾನ್ಸಾಕ್ಷನ್ 2 ವೇ ಇರುತ್ತೆ. ನನಗೇನಾದ್ರೂ ಬಂದ್ರೆ ಅದನ್ನ ನಾನು ಡೆಬಿಟಿಂಗ್ ಅಂತೀನಿ. ಸೊ ನನ್ನಿಂದ ಏನಾದ್ರೂ ಹೋದ್ರೆ ಅದನ್ನ ನಾನು ಕ್ರೆಡಿಟಿಂಗ್ ಅಂತ ಹೇಳ್ತೀನಿ. ಸೊ ನಾನು ಅಕೌಂಟಿಂಗ್ ಅಲ್ಲಿ 2 ವೇಸ್ ರೆಕಾರ್ಡ್ ಮಾಡಬೇಕಾಗತ್ತೆ. ಸೊ 3 ಅಕೌಂಟ್ಗೂ ರೂಲ್ಸ್ ಇದೆ. ಸೊ ಪರ್ಸನಲ್ ಅಕೌಂಟ್ ಅಲ್ಲಿ ರೂಲ್ ಏನ್ ಹೇಳುತ್ತಪ್ಪ ಅಂದ್ರೆ ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್ ಅಂತ ಹೇಳ್ತಾರೆ. ಸೊ ರಿಯಲ್ ಅಕೌಂಟ್ ಅಲ್ಲಿ ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್ ಅಂತ ಹೇಳ್ತಾರೆ. ನಾಮಿನಲ್ ಅಕೌಂಟ್ ಅಲ್ಲಿ ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್ ಅಂಡ್ ಕ್ರೆಡಿಟ್ ಆಲ್ ಇನ್ಕಮ್ ಅಂಡ್ ಗೇನ್ ಅಂತ ಹೇಳ್ತಾರೆ. ಸೊ ಇದಕ್ಕಿಂತ ಮುಂಚೆ ಸೊ ನಾವೊಂದಷ್ಟು ಬೇಸಿಕ್ ಟರ್ಮ್ಸ್ ನ ತಿಳ್ಕೊಳ್ಳೋಣ. ಟ್ಯಾಲಿನಲ್ಲಿ ಯೂಸ್ ಮಾಡುವಂತ ಬೇಸಿಕ್ ಟರ್ಮ್ಸ್, ಯಾಕೆಂದ್ರೆ ಇಲ್ಲಿ ನಾನು ಮುಂದಕ್ಕೆ ಹೇಳ್ತಾ ಹೋದಂಗೆಲ್ಲ ನಿಮ್ಗೆ ಬೇಸಿಕ್ ಟರ್ಮ್ಸೇ ಗೊತ್ತಿಲ್ಲ ಅಂದ್ರೆ ಅರ್ಥ ಮಾಡ್ಕೊಳ್ಳೋದಿಕ್ ತುಂಬಾ ಕಷ್ಟ ಆಗುತ್ತೆ. ಸೊ ನೀವು ಅನ್ಕೋಬಹುದು ನಾನು ನಾನ್ ಕಾಮರ್ಸ್ ಸ್ಟೂಡೆಂಟ್ಸ್, ನಾನು ಆರ್ಟ್ಸ್ ಸ್ಟೂಡೆಂಟ್ಸು, ನಾನು 10th ಅಷ್ಟೇ ಪಾಸ್ ಆಗಿರೋದು, ನನಗೆ ಟ್ಯಾಲಿ ಕಲಿಯೋದಿಕ್ ಕಷ್ಟ, ನಾನು ಯಾಕೆ ಕಲಿಬೇಕು ಟ್ಯಾಲಿ ಅಂತ. ಸೊ ಟ್ಯಾಲಿ ಯಾಕಪ್ಪ ಕಲಿಬೇಕು ಅಂದ್ರೆ, ಇವಾಗ ನೀವು ಯಾವುದೇ ಸ್ಟೂಡೆಂಟ್ ಆದ್ರೂ ಬೇಸಿಕ್ ನಿಮ್ ಏನೋ ಒಂದು ಖರ್ಚಿರುತ್ತೆ ಅಲ್ವಾ.
ಅದನ್ನ ಹೇಗ್ ಬರಿಬೇಕು ಅನ್ನೋ ಬೇಸಿಕ್ ನಾಲೆಜ್ ನಿಮ್ಗೆ ಇರಬೇಕು. ಅದಕ್ಕೋಸ್ಕರ ಅದನ್ನ ನಾವು ಈ ಸಿಲೆಬಸ್ ಅಲ್ಲಿ ಇನ್ಕ್ಲೂಡ್ ಮಾಡಿದೀವಿ. ಓಕೆ, ಸೊ ಫುಲ್ ಪಕ್ಕಾ ಆಗದಿದ್ರು ಬೇಸಿಕ್ ಲೈಕ್ ಹೇಗೆ ಎಂಟ್ರಿ ಹಾಕ್ತೀವಿ, ಹೇಗೆ ಬರಿತೀವಿ, ಎಂಟ್ರಿ ಹಾಕ್ತಿದ್ರು ಮ್ಯಾನ್ಯುಯಲಿ ಹೇಗೆ ಬರಿತೀವಿ, ಹಂಗಂದ್ರೆ ಏನು ಅಂತ ಪ್ರತಿಯೊಬ್ಬರಿಗೂ ಗೊತ್ತಿರಬೇಕು. ಆದ್ರಿಂದ ಇದು ಬೇಸಿಕ್ ಸಿಲೆಬಸ್ ಅಲ್ಲಿ ಇನ್ಕ್ಲೂಡ್ ಆಗಿದೆ. ಓಕೆ, ಸೊ ನಾವು ಒಂದೊಂದೇ ಟರ್ಮ್ನ ತಿಳ್ಕೊಂತಾ ಹೋಗೋಣ. A person who invests money or money's worth into the business is called proprietor ಅಥವಾ ಓನರ್. ಇವಾಗ ನಿಮ್ದು ಬಿಸ್ನೆಸ್ ಇದೆ ಅಂದ್ರೆ, ಸೊ ನೀವು ಬಿಸ್ನೆಸ್ ನ ಸ್ಟಾರ್ಟ್ ಮಾಡೋದಕ್ಕೆ ಏನ್ ಮಾಡ್ತೀರಾ? ಬಂಡವಾಳ ಹಾಕ್ತೀರಾ. ಸೊ ಯಾವ ಪರ್ಸನ್ ನಮ್ಗೆ ಬಂಡವಾಳ ಹಾಕ್ತಾರೆ ಅವ್ರನ್ನ ನಾವೇನಂತ ಹೇಳ್ತೀವಪ್ಪ ಅಂದ್ರೆ ಪ್ರೊಪ್ರೈಟರ್ ಅಥವಾ ಓನರ್ ಅಂತ ಹೇಳ್ತೀವಿ. The money or money worth introduced by the proprietor at the time of starting the business is called as an capital. ಸೊ ಇವಾಗ ನಾನು ಬಂಡವಾಳ ಹಾಕ್ತೀನಿ ಅಲ್ವಾ, ಸೊ ಕಂಪ್ನಿ ಸ್ಟಾರ್ಟ್ ಆಗ್ಬೇಕಾದ್ರೆ ಬಂಡವಾಳ ಹಾಕಿದ್ರೆ ಅದನ್ನ ನಾನು ಏನಂತ ಹೇಳ್ತೀನಪ್ಪ ಅಂದ್ರೆ ಕ್ಯಾಪಿಟಲ್ ಅಂತ ಹೇಳ್ತೀನಿ. ಓಕೆ, ದುಡ್ಡು ಹಾಕೋದನ್ನ ಸ್ಟಾರ್ಟಿಂಗ್ ಅಲ್ಲಿ ಕಂಪ್ನಿ ಶುರು ಆಗೋ ಟೈಮಲ್ಲಿ ಹಾಕಿದ್ರೆ ಅದನ್ನ ಬಂಡವಾಳ ಅಂತೀವಿ, ಇಂಗ್ಲಿಷಲ್ಲಿ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಸೊ ಯಾರು ಕಂಪ್ನಿನ ಬೆಳೆಸೋದಿಕ್ಕೆ ದುಡ್ಡು ಹಾಕ್ತಾರೆ ಅವ್ರನ್ನ ನಾವು ಪ್ರೊಪ್ರೈಟರ್ ಅಥವಾ ಓನರ್ ಅಂತ ಹೇಳ್ತೀವಿ. ಮನಿ ಆರ್ ಮನಿ ವಾಸ್ ವಿಡ್ರಾನ್ ಬೈ ದ ಪ್ರೊಪ್ರೈಟರ್ ಫ್ರಮ್ ದ ಬಿಸ್ನೆಸ್ ಫಾರ್ ಹಿಸ್ ಪರ್ಸನಲ್ ಯೂಸ್ ಇಸ್ ಕಾಲ್ಡ್ ಅಸ್ ಅಂಡ್ ಡ್ರಾಯಿಂಗ್. ಸೊ ಇವಾಗ ಹೇಳ್ದಂಗೆ ಓನರ್ ಅಥವಾ ಪ್ರೊಪ್ರೈಟರ್ ಅನ್ಕೊಳ್ಳಿ. ಸೊ ನಾನು ಇವಾಗ ಒಂದು 10 ರೂಪಾಯಿದೇನೋ ತಗೋಬೇಕು, 20 ರೂಪಾಯಿದೇನೋ ತಗೋಬೇಕು ಅಂತ ನನ್ನ ಪರ್ಸನಲ್ ಯೂಸಿಗೆ ದುಡ್ಡು ತಗೋತೀನಲ್ವಾ, ಸೊ ಅದನ್ನ ನಾನು ಡ್ರಾಯಿಂಗ್ಸ್ ಅಂತ ಹೇಳ್ತೀನಿ. ಓಕೆ, resources, properties, things and rights of values owned by a business is called asset. ಇವಾಗ ನನ್ ಒಂದು ಆಫೀಸ್ ಇದೆ ಅಂದ್ರೆ, ಸೊ ಆಫೀಸಲ್ಲಿ ಇರೋಂಥ ರಿಸೋರ್ಸಸ್ ಅಥವಾ ಪ್ರಾಪರ್ಟೀಸ್ ಅಥವಾ ಸಾಮಾನುಗಳನ್ನ ಅಥವಾ ರೈಟ್ಸ್ನ ನಾನು ಏನಂತ ಹೇಳ್ತೀನಿ ಅಂದರೆ ಅಸೆಟ್ ಅಂತ ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ಇವಾಗ ನಾನೊಂದು ಬಿಲ್ಡಿಂಗ್ ಕಟ್ಸಿರ್ತೀನಿ. ಇವಾಗ ನಂದು ಕಂಪ್ಯೂಟರ್ ಇನ್ಸ್ಟಿಟ್ಯೂಟ್ ಇದೆ ಅನ್ಕೊಳ್ಳಿ. ಸೊ ಆ ಕಂಪ್ಯೂಟ್ರು, ಅಲ್ಲಿರೋಂಥ ಫರ್ನಿಚರ್, ಟೇಬಲ್, ಚೇರ್ಸು, ಆ ಬಿಲ್ಡಿಂಗು ಎಲ್ಲ ನಂದು ಏನಾಗುತ್ತೆ, ಅಸೆಟ್ ಆಗುತ್ತೆ. ಸೊ ಅಸೆಟ್ ಅಲ್ಲಿ 2 ವಿಧ, ಒಂದು ಟ್ಯಾಂಜಿಬಲ್ ಅಸೆಟ್, ಇನ್ನೊಂದು ಇಂಟ್ಯಾಂಜಿಬಲ್ ಅಸೆಟ್. ಸೊ ಅಸೆಟ್ ವಿಚ್ ಹ್ಯಾವ್ ಫಿಸಿಕಲ್ ಎಕ್ಸಿಸ್ಟೆನ್ಸ್ ಇಸ್ ಕಾಲ್ಡ್ ಟ್ಯಾಂಜಿಬಲ್ ಅಸೆಟ್. ಅಂದ್ರೆ ಅರ್ಥ ಆಗೋಂಗ್ ಹೇಳ್ಬೇಕಂದ್ರೆ, ಸೊ ಯಾವ್ದನ್ನ ನಾನು ಮುಟ್ಟಿ ಫೀಲ್ ಮಾಡ್ಬೋದು ಅಂತ ಅಸೆಟ್ನ ನಾವು ಟ್ಯಾಂಜಿಬಲ್ ಅಸೆಟ್ ಅಂತ ಹೇಳ್ತೀವಿ. ಓಕೆ, ಅಂದ್ರೆ ಫಿಸಿಕಲ್ ಎಕ್ಸಿಸ್ಟೆನ್ಸ್ ಇರ್ಬೇಕು ಅದಕ್ಕೆ. ಸೊ ಟ್ಯಾಂಜಿಬಲ್ ಅಸೆಟ್ ಯಾವ್ದು, ಇವಾಗ ಬಿಲ್ಡಿಂಗು, ವೆಹಿಕಲ್ಲು, ಕಂಪ್ಯೂಟ್ರು, ಭೂಮಿ, ಬಿಲ್ಡಿಂಗ್, ಮೆಷಿನರಿ, ಇದನ್ನೆಲ್ಲ ನಾನು ಟ್ಯಾಂಜಿಬಲ್ ಅಸೆಟ್ ಅಂತ ಹೇಳ್ತೀನಿ. ಅಸೆಟ್ಸ್ ವಿಚ್ ಡು ನಾಟ್ ಹ್ಯಾವ್ ಫಿಸಿಕಲ್ ಎಕ್ಸಿಸ್ಟೆನ್ಸ್ ಬಟ್ ಕ್ಯಾನ್ ಬಿ ಬಾಟ್ ಅಂಡ್ ಸೋಲ್ಡ್ ಆರ್ ಕಾಲ್ಡ್ ಇಂಟ್ಯಾಂಜಿಬಲ್ ಅಸೆಟ್. ಅಂದ್ರೆ ಅದರ ಫಿಸಿಕಲ್ ಎಕ್ಸಿಸ್ಟೆಂಟ್ ಇದಲ್ಲ, ಆದ್ರೂ ಕೂಡ ನಾನು ಅದನ್ನ ತರ್ಬೋದು ಮತ್ತೆ ಮಾರ್ಬೋದು, ಅದನ್ನ ನಾನು ಇಂಟ್ಯಾಂಜಿಬಲ್ ಅಸೆಟ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಯಾವ್ದು, ಸೊ ಇವಾಗ ಬಾಂಡು, ಇನ್ವೆಸ್ಟ್ಮೆಂಟು, ಗುಡ್ ವಿಲ್ಲು, ಪೇಟೆಂಟು, ಕಾಪಿರೈಟು, ಟ್ರೇಡ್ ಮಾರ್ಕ್ಸು, ಸೊ ಇದನ್ನೆಲ್ಲ ನಾನು ಏನಂತ ಹೇಳ್ತೀನಪ್ಪ ಅಂದ್ರೆ ಇಂಟ್ಯಾಂಜಿಬಲ್ ಅಸೆಟ್ಸ್ ಅಂತ ಹೇಳ್ತೀನಿ. ಓಕೆ, ಸೊ ಅರ್ಥ ಆಗ್ತಿದೆ ಅನ್ಕೊಂತೀನಿ. ಲಯಬಿಲಿಟಿ ಅಂದ್ರೆ ಏನು? ಸಾಲ. ಓಕೆ, ಲಯಬಿಲಿಟಿ ಮೀನ್ಸ್ ಕ್ಲೇಮ್ಸ್ ಆಫ್ ಔಟ್ಸೈಡರ್ ಅಗೇನ್ಸ್ಟ್ ಎ ಬಿಸ್ನೆಸ್ ಕನ್ಸರ್ನ್. ಸೊ ನನ್ಗೇನೋ ಸಾಮಾನು ಅಥವಾ ಏನೋ ಒಂದು ಪರ್ಪಸ್ಗೆ ಬೇರೆಯವ್ರ ಹತ್ರದಿಂದ ದುಡ್ಡು ಇಸ್ಕೊಂಡಿದ್ರೆ ಅದನ್ನ ನಾನು, ಅಥವಾ ಕಟ್ಟಿಲ್ಲ ಅಂದ್ರೆ ನಾನು ಕೊಡ್ಬೇಕಾಗಿರೋದನ್ನ ಟೋಟಲ್ ಆಗಿ ಲಯಬಿಲಿಟಿ ಅಂತ ಹೇಳ್ತೀನಿ. ಅಮೌಂಟ್ ಡ್ಯೂ ಫ್ರಮ್ ದ ಬಿಸ್ನೆಸ್ ಈಸ್ ಆಲ್ಸೋ ಲಯಬಿಲಿಟಿ. ಎಕ್ಸಾಂಪಲ್ ಆಫ್ ಲಯಬಿಲಿಟಿ ಯಾವ್ದು? ಸೊ ಲೋನ್ಸ್ ಬಾರೋಡ್, ಬಿಲ್ಸ್ ಪೇಯಬಲ್ ಅಂದ್ರೆ ಏನು, ಕಟ್ಟಬೇಕು ಬಟ್ ಇನ್ನ ಕಟ್ಟಿಲ್ಲ ನಾನು. ಓಕೆ, ಅದನ್ನ ಪೇಯಬಲ್ ಅಂತ ಹೇಳ್ತೀವಿ. ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಅಂದ್ರೂ ಕೂಡ ಕೊಡ್ದೇಲೆ ಇರೋಂಥ ದುಡ್ಡನ್ನ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತೀವಿ. ಸನ್ರಿ ಕ್ರೆಡಿಟಾರ್ ಅಂದ್ರೆ ನಾನು ಯಾರ್ಯಾರಿಗೆ ದುಡ್ಡು ಕೊಡ್ಬೇಕು ಅವರೆಲ್ಲ ಸನ್ರಿ ಕ್ರೆಡಿಟಾರ್ ಆಗ್ತಾರೆ. ಬ್ಯಾಂಕ್ ಓಡಿ ಅಂತ ಹೇಳ್ತೀವಲ್ಲ ಅದು. ಡೆಪಾಸಿಟ್ನ ನಾನು ಅಕ್ಸೆಪ್ಟ್ ಮಾಡಿರ್ತೀನಿ ಅಲ್ವಾ, ಅದೆಲ್ಲ ನನಗೆ ಲಯಬಿಲಿಟಿ ಆಗುತ್ತೆ. A person who owes money to the business is called debtor. A person to whom the business owns money is called as an ಕ್ರೆಡಿಟರ್. ಸೊ ಡೆಟಾರು ಮತ್ತೆ ಕ್ರೆಡಿಟರ್ ಸುಮಾರು ಎಲ್ಲಾ ಜನಕ್ಕೂ ಕನ್ಫ್ಯೂಸ್ ಇರುತ್ತೆ. ಸೊ ಇದನ್ನ ಹೇಗೆ ಅರ್ಥ ಮಾಡ್ಕೋಬಹುದು ಅಂದ್ರೆ, ಡೆಬಿಟ್ ಅಂದ್ರೆ ಪ್ಲಸ್ ಅನ್ಕೊಳ್ಳಿ, ಕ್ರೆಡಿಟ್ ಅಂದ್ರೆ ಮೈನಸ್ ಅನ್ಕೊಳ್ಳಿ, ಆಯ್ತಾ. ಸೊ ಇವಾಗ ನನಗೆ ಯಾರಾದ್ರೂ ಕೊಡ್ಬೇಕು ಅಂದ್ರೆ, ನನಗೇನಾದ್ರು ದುಡ್ಡು ಬರುತ್ತೆ ಅಂದ್ರೆ ಅದನ್ನ ಡೆಟಾರ್ ಅಂತ ಹೇಳ್ತೀನಿ, ಆಯ್ತಾ. ಯಾರಿಗಾರು ದುಡ್ಡು ಕೊಡಬೇಕು ಅಂದ್ರೆ, ಸೊ ನನ್ನಿಂದ ದುಡ್ಡು ಹೋಗುತ್ತೆ ಅಲ್ಲ, ಸೊ ಮೈನಸ್, ಸೊ ಅದನ್ನ ನಾನು ಕ್ರೆಡಿಟಾರ್ ಅಂತ ಹೇಳ್ತೀನಿ. ಸೊ ಇದು ನಾನು ಬೇಸಿಕ್ಲಿ ನಿಮ್ಗೆ ಈ ವರ್ಡ್ ಟರ್ಮ್ ಅರ್ಥ ಆಗ್ಲಿ ಅನ್ನೋ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಆ ರೀತಿ. ಓಕೆ,
ಥಿಂಗ್ಸ್ ವಿಚ್ ಆರ್ ಪ್ರೊಡ್ಯೂಸ್ಡ್ ಆರ್ ಪರ್ಚೇಸ್ ಫಾರ್ ಸೆಲ್ಲಿಂಗ್ ಪರ್ಪಸ್ ಆರ್ ನೋನ್ ಆಸ್ ಅನ್ ಗೂಡ್ಸ್. ಸೊ ನಾನು ಒಂದು ಸಾಮಾನ ನಾನು ಸೇಲ್ ಮಾಡೋದಕ್ಕೆ ತಗೊಂಡ್ರೆ ಅದನ್ನ ನಾನು ಏನಂತ ಹೇಳ್ತೀನಿ ಅಂದ್ರೆ ಗೂಡ್ಸ್ ಅಂತ ಹೇಳ್ತೀನಿ. ಓಕೆ, ಸೊ ಗೂಡ್ಸ್ ಏನೇನಾಗ್ಬೋದು, ಮರ್ಚಡೈಸ್ ಆಗ್ಬೋದು, ಕಮಾಡಿಟೀಸ್ ಆಗ್ಬೋದು, ಪ್ರಾಡಕ್ಟ್ಸ್ ಆಗ್ಬೋದು, ಆರ್ಟಿಕಲ್ಸ್ ಆಗ್ಬೋದು, ಅಥವಾ ಬೇರೆ ಸಾಮಾನುಗಳಾಗ್ಬೋದು. ನನ್ನ ಟ್ರೇಡು ಡೀಲ್ ಮಾಡೋ ಅಂಥದ್ದು. ಓಕೆ, ಸೊ ಗೂಡ್ಸ್ ಬಾಟ್ ಬೈ ಎ ಬಿಸ್ನೆಸ್ ಫಾರ್ ಅ ಪರ್ಪಸ್ ಆಫ್ ರೀಸೇಲ್ ಆರ್ ಕಾಲ್ಡ್ ಪರ್ಚೇಸಸ್. ಇವಾಗ ನಾನು ಏನೋ ಒಂದು 10 kg ಅಕ್ಕಿ ತಗೊಂತೀನಿ, ಅದು ನನ್ನ ಅಂಗಡಿನಲ್ಲಿ ಇಟ್ಟು ಮಾರಬೇಕು ಅಂದ್ರೆ ಅದನ್ನ ನಾನು ಪರ್ಚೇಸಸ್ ಅಂತ ಹೇಳ್ತೀನಿ. ಓಕೆ, ಗೂಡ್ಸ್ ಸೋಲ್ಡ್ ಬೈ ದ ಬಿಸ್ನೆಸಸ್ ಆರ್ ಕಾಲ್ಡ್ ಸೇಲ್ಸ್. ಸೊ ನಾನು ತಗೊಂಡಿದ್ದೇನೆ, ಇವಾಗ ಗಿರಾಕಿ ಬರ್ತಾರಲ್ವಾ, ಅವ್ರಿಗೆ ಅರ್ಧ kg 5 kg ಆ ಥರ ಕಟ್ಟಿ ಕಟ್ಟಿ ಕೊಡ್ತೀನಲ್ವಾ, ಅಂದ್ರೆ ನಾನು ಮಾರ್ತೀನಲ್ವಾ, ಅದನ್ನ ನಾನು ಸೇಲ್ಸ್ ಅಂತ ಹೇಳ್ತೀನಿ. ಓಕೆ, ಗೂಡ್ಸ್ ರಿಟರ್ನ್ ಬೈ ದ ಬಿಸ್ನೆಸ್ ಟು ಇಟ್ ಸಪ್ಲೈಯರ್ ಆರ್ ಕಾಲ್ಡ್ ಅಸ್ ಅನ್ ಪರ್ಚೇಸ್ ರಿಟರ್ನ್. ಸೊ ನಾನು ತಗೊಂಡಿರ್ತೀನಲ್ವಾ, ಸೊ ತಗೊಂಡ್ ಬಂದ ಮೇಲೆ ನನ್ನ ಅಂಗಡಿಗೆ ಏನೋ ಡ್ಯಾಮೇಜ್ ಆಗಿದೆ ಅಥವಾ ಎಕ್ಸ್ಪೈರ್ ಆಗಿದೆ, ಅದನ್ನ ವಾಪಸ್ ಕೊಡ್ತೀನಿ ಅಲ್ವಾ, ಸೊ ಅದನ್ನ ಪರ್ಚೇಸ್ ರಿಟರ್ನ್ ಅಂತ ಹೇಳ್ತೀನಿ. ಓಕೆ, ಗೂಡ್ಸ್ ರಿಟರ್ನ್ ಟು ದ ಬಿಸ್ನೆಸ್ ಬೈ ಇಟ್ಸ್ ಕಸ್ಟಮರ್ಸ್ ಆರ್ ಕಾಲ್ಡ್ ಸೇಲ್ಸ್ ರಿಟರ್ನ್. ಇವಾಗ ನಾನು ಯಾರಿಗೋ ಮಾರಿರ್ತೀನಿ, ಸೊ ನನ್ನ ಕಸ್ಟಮರ್ ನನಗೆ ವಾಪಸ್ ತಂದು ಕೊಡ್ತಾರೆ, ಆ ಥರದ್ದನ್ನ ನಾವು ಸೇಲ್ಸ್ ರಿಟರ್ನ್ ಅಂತ ಹೇಳ್ತೀವಿ. ಸೊ ಪರ್ಚೇಸ್ ರಿಟರ್ನ್ ನಾವು ಏನಂತ ಹೇಳ್ತೀವಿ ಅಂದ್ರೆ ರಿಟರ್ನ್ ಔಟ್ವರ್ಡ್ಸ್ ಅಂತ ಹೇಳ್ತೀವಿ, ಅಥವಾ ರಿಟರ್ನ್ಸ್ ಟು ಸಪ್ಲೈಯರ್ ಅಂತ ಹೇಳ್ತೀವಿ. ಸೇಲ್ಸ್ ರಿಟರ್ನ್ ನಾವೇನಂತ ಹೇಳ್ತೀವಿ ಅಂದ್ರೆ ರಿಟರ್ನ್ ಇನ್ವರ್ಡ್ಸ್ ಅಂತ ಹೇಳ್ತೀವಿ, ಅಥವಾ ರಿಟರ್ನ್ಸ್ ಫ್ರಮ್ ಕಸ್ಟಮರ್ ಅಂತ ಹೇಳ್ತೀವಿ. ರಿಟರ್ನ್ ಔಟ್ವರ್ಡ್ಸ್ ಅಂದ್ರೆ ಇವಾಗ ನಾನು ಅಂಗಡಿಗಿಂದ ವಾಪಸ್ ಕೊಡ್ತಾ ಇದ್ದೀನಿ ಅಲ್ವಾ, ಸೊ ಆಚೆ ಹೋಗ್ತಾ ಇದೆ, ಅದಕ್ಕೆ ಅದನ್ನ ಪರ್ಚೇಸ್ ರಿಟರ್ನ್ ನ ರಿಟರ್ನ್ ಔಟ್ವರ್ಡ್ಸ್ ಅಂತ ಹೇಳ್ತೀವಿ, ಅಂದ್ರೆ ಸಪ್ಲೈಯರ್ಗೆ ಹೋಗಿದೆ. ಸೊ ಸೇಲ್ಸ್ ರಿಟರ್ನ್ ಅಂದ್ರೆ ಅಂಗಡಿಗೆ ಮತ್ತೆ ವಾಪಸ್ ತಂದು ಕೊಡ್ತಾರಲ್ವಾ, ಅದಕ್ಕೋಸ್ಕರ ರಿಟರ್ನ್ಸ್ ಇನ್ವರ್ಡ್ ಅಂತ ಹೇಳ್ತೀವಿ, ಅಂದ್ರೆ ರಿಟರ್ನ್ಸ್ ಫ್ರಮ್ ಕಸ್ಟಮರ್ ಅಂತ ಹೇಳ್ತೀವಿ. ಓಕೆನಾ. ಇನ್ವೆಂಟರಿ ರೆಫರ್ಸ್ ಟು ದ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್. ಸೊ ಸ್ಟಾಕ್ ಆಫ್ ರಾ ಮೆಟೀರಿಯಲ್, ವರ್ಕ್ ಇನ್ ಪ್ರೋಗ್ರೆಸ್ ಮೆಟೀರಿಯಲ್, ಸ್ಟಾಕ್ ಆಫ್ ಕನ್ಸ್ಯೂಮಬಲ್ ಸ್ಟೋರ್ಸ್. ಸೊ ಇದಿಷ್ಟು ನಾವು ಇನ್ವೆಂಟರಿ ಅಂತ ಹೇಳ್ತೀವಿ. ಸೊ ಇನ್ವೆಂಟರಿ ಅಂದ್ರೆ ಏನಪ್ಪಾ ಅಂದ್ರೆ, ಇವಾಗ ನನ್ನ ಎಷ್ಟು ಸಾಮಾನಿದೆ, ನನ್ಗೆ ಏನ್ ತಗೋಬೇಕು ಅನ್ನೋದಕ್ಕೆ ನನ್ಗೊಂದು ಐಡಿಯಾ ಬರುತ್ತೆ ಅಲ್ವೋ, ಸೊ ಅದನ್ನ ನಾವು ಇನ್ವೆಂಟ್ರಿ ಅಂತ ಹೇಳ್ಬೋದು. ಇವಾಗ ನನ್ನ ಫ್ಯಾಕ್ಟ್ರಿ ಇದೆ ಅಂದ್ರೆ, ಇವಾಗ ಲುಬ್ರಿಕೆಂಟ್, ಗ್ರೀಸು ಆ ಥರ ಎಲ್ಲ ಹೋಲ್ಡ್ ಮಾಡಿ ಇಟ್ಕೊಂಡಿರ್ತೀವಲ್ವ, ಸೊ ಅದನ್ನೆಲ್ಲ ಇನ್ವೆಂಟ್ರಿ ಅಂತ ನೀವು ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ದ ಅಮೌಂಟ್ ಸ್ಪೆಂಟ್ ಇನ್ ಕನೆಕ್ಷನ್ ವಿತ್ ದ ಅರ್ನಿಂಗ್ಸ್ ಆಫ್ ರೆವೆನ್ಯೂ. ಅಂದ್ರೆ ಇವಾಗ ನನಗೊಂದು 10 ರೂಪಾಯಿ ಬಂದಿದೆ, ಅದ್ರ 10 ರೂಪಾಯಲ್ಲಿ ನಾನು ಹೇಗೆ ಖರ್ಚು ಮಾಡ್ತೀನಿ ಅಂತ ಹೇಳ್ತೀನಲ್ವಾ, ಅದನ್ನ ಎಕ್ಸ್ಪೆನ್ಸಸ್ ಅಂತ ಹೇಳ್ತೀನಿ. ಎಕ್ಸ್ಪೆನ್ಸಸ್ ಅಲ್ಲಿ ನನಗೆ 2 ತರ ಎಕ್ಸ್ಪೆನ್ಸಸ್, ಒಂದು ಡೈರೆಕ್ಟ್ ಎಕ್ಸ್ಪೆನ್ಸು, ಇನ್ನೊಂದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಎಕ್ಸ್ಪೆನ್ಸಸ್ ಕನೆಕ್ಟೆಡ್ ವಿತ್ ಪರ್ಚೇಸ್ ಆಫ್ ಗೂಡ್ಸ್ ನಾವು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಇವಾಗ ಆ ಎಕ್ಸ್ಪೆನ್ಸಸ್ ನಾನು ಕೊಡ್ದಲೆ ಗೂಡ್ಸ್ ನ ತರೋದಿಕ್ ಆಗದೇ ಇಲ್ಲ ಒಂದು ಗೋಡೌನ್ ಇಂದ ಬಿಸ್ನೆಸ್ಗೆ, ಆ ತರ ಎಕ್ಸ್ಪೆನ್ಸಸ್ ನಾವು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತೀವಿ. ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂದ್ರೆ ಎಕ್ಸ್ಪೆನ್ಸಸ್ ವಿಚ್ ಆರ್ ನಾಟ್ ಕನೆಕ್ಟೆಡ್ ವಿತ್ ಪರ್ಚೇಸ್ ಆಫ್ ಗೂಡ್ಸ್ ಪರ್ಚೇಸ್ ಟೈಮ್ ಅಲ್ಲಿ ಕನೆಕ್ಟ್ ಆಗಿರೋದಿಲ್ವಲ್ಲ, ಅಂತದನ್ನ ನಾವು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತೀವಿ. ಓಕೆ, ಅರ್ನಿಂಗ್ ಆಫ್ ದ ಬಿಸ್ನೆಸ್ ಆರ್ ಕಾಲ್ಡ್ ಇನ್ಕಮ್ ಅಥವಾ ರೆವಿನ್ಯೂ. ಸೊ ನನ್ನ ಬಿಸ್ನೆಸ್ ಅಲ್ಲಿ ಎಷ್ಟು ಲಾಭ ಬಂದಿದೆ ಅಥವಾ ಏನ್ ದುಡ್ಡು ಬಂದಿದೆ ಅದನ್ನ ನಾವು ರೆವಿನ್ಯೂ ಅಥವಾ ಇನ್ಕಮ್ ಅಂತ ಹೇಳ್ತೀವಿ. ಸೊ ಇನ್ಕಮ್ ಅಲ್ಲಿ 2 ತರ ಕ್ಯಾಟಗರಿ ಇದೆ, ಒಂದು ಡೈರೆಕ್ಟ್ ಇನ್ಕಮ್ ಮತ್ತೆ ಇಂಡೈರೆಕ್ಟ್ ಇನ್ಕಮ್ ಅಂತ. ಇನ್ಕಮ್ ಅಂಡ್ ಡೈರೆಕ್ಟ್ಲಿ ಫ್ರಮ್ ದ ಬಿಸ್ನೆಸ್ ಆಕ್ಟಿವಿಟೀಸ್ ನಾನು ಡೈರೆಕ್ಟ್ ಇನ್ಕಮ್ ಅಂತ ಹೇಳ್ತೀವಿ. ಸೊ ಸೇಲ್ ಆಫ್ ಗೂಡ್ಸ್ ಎಲ್ಲ ಬರುತ್ತಲ್ಲ ಅದು. ಇನ್ಕಮ್ ಅಂಡ್ ಬೈ ನಾನ್ ಬಿಸ್ನೆಸ್ ಆಕ್ಟಿವಿಟೀಸ್ ನಾನು ಏನಂತ ಹೇಳ್ತೀನಿ ಅಂದ್ರೆ ಇಂಡೈರೆಕ್ಟ್ ಇನ್ಕಮ್ ಅಂತ ಹೇಳ್ತೀವಿ. ಎಕ್ಸಾಂಪಲ್, ಸೇಲ್ ಆಫ್ ಓಲ್ಡ್ ನ್ಯೂಸ್ ಪೇಪರ್, ಇಂಟ್ರೆಸ್ಟ್ ರಿಸೀವ್ಡ್, ಡಿಸ್ಕೌಂಟ್ ರಿಸೀವ್ಡ್, ಕಮಿಷನ್ ರಿಸೀವ್ಡ್, ಇದನ್ನೆಲ್ಲ ಏನಂತ ಹೇಳ್ತೀವಪ್ಪ ಅಂದ್ರೆ ಇಂಡೈರೆಕ್ಟ್ ಇನ್ಕಮ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಡೆಬಿಟ್ ಅಂದ್ರೆ ಏನು? ಡೆಬಿಟ್ ರೆಫರ್ಸ್ ಟು ದ, ನನಗೇನೋ ದುಡ್ಡು ಬರುತ್ತೆ ಅಥವಾ ನನಗೇನೋ ಲಾಭ ಬರುತ್ತೆ, ಡೆಬಿಟ್ ಅಂದ್ರೆ ಪ್ಲಸ್. ಓಕೆ, ಡೆಬಿಟ್ ರೆಫರ್ಸ್ ಟು ದ ಇನ್ಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಅನ್ ಅಸೆಟ್ ಆರ್ ಡಿಕ್ರೀಸ್ ಇನ್ ಲಯಬಿಲಿಟಿ. ಅಂದ್ರೆ ಸಾಲ ಕಮ್ಮಿ ಆಗುತ್ತೆ, ಅಸೆಟ್ ಜಾಸ್ತಿ ಆಗುತ್ತೆ, ಅಥವಾ ಡಿಕ್ರೀಸ್ ಇನ್ ದ ಓನರ್ ಕ್ಯಾಪಿಟಲ್ ಇಸ್ ಕಾಲ್ಡ್ ಅಸ್ ಅನ್ ಡೆಬಿಟ್ ಅಂತ ಹೇಳ್ತೀನಿ. ಓಕೆ, ಕ್ರೆಡಿಟ್ ಅಂದ್ರೆ ಏನು? ಕ್ರೆಡಿಟ್ ಅಂದ್ರೆ ಡಿಕ್ರೀಸ್ ಇನ್ ಅಸೆಟ್ ಕಮ್ಮಿ ಆಗುತ್ತೆ, ಅಂಡ್ ಇನ್ಕ್ರೀಸ್ ಇನ್ ಲಯಬಿಲಿಟಿ ಅಥವಾ ಸಾಲ ಜಾಸ್ತಿ ಆಗುತ್ತೆ, ಅಥವಾ ಇನ್ಕ್ರೀಸ್ ಇನ್ ಕ್ಯಾಪಿಟಲ್ ಬಂಡವಾಳ ಜಾಸ್ತಿ ಆಗುತ್ತೆ, ಅದನ್ನ ನಾವೇನಂತ ಹೇಳ್ತೀವಿ ಅಂದ್ರೆ ಕ್ರೆಡಿಟ್ ಅಂತ ಹೇಳ್ತೀವಿ. ಕ್ರೆಡಿಟ್ ಅಂದ್ರೆ ಮೈನಸ್, ನನ್ನಿಂದ ಹೋಗೋದು. ಓಕೆ, ರಿಡಕ್ಷನ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್ ಓವರ್ ಟೈಮ್ ಇಸ್ ಕಾಲ್ಡ್ ಡಿಪ್ರಿಸಿಯೇಷನ್. ಸೊ ಟೈಮ್ ಆಗ್ತಾ ಆಗ್ತಾ ಅಸೆಟ್ ವ್ಯಾಲ್ಯೂ ಕಮ್ಮಿ ಆಗುತ್ತಲ್ಲ, ಅದನ್ನ ಡಿಪ್ರಿಸಿಯೇಷನ್ ಅಂತೀವಿ. ಸೊ ಡಿಪ್ರಿಸಿಯೇಷನ್ ಅಂದ್ರೆ ಏನು?
ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಸೊ ಇವಾಗ ನೀವು ಒಂದು ಶೋರೂಮ್ ಹೋಗ್ತೀರಾ, ಗಾಡಿ ತಗೊಂಡ್ ಬರ್ತೀರಾ, ಗಾಡಿ ಎಷ್ಟು ಅಂತ ಕೇಳ್ತೀರಾ, 1,00,000 ಅಂತ ಹೇಳ್ತಾರೆ. ಸೊ 1,00,000 ಕೊಡ್ತೀರಾ, ಗಾಡಿ ತಗೊಂಡ್ ಆಚೆ ಬರ್ತೀರಾ. ಆಚೆ ಬಂದು ಬಿಲ್ಲಿಂಗ್ ಎಲ್ಲ ಮಾಡಿಸ್ತೀರಾ, ವಾವ್ ಸೂಪರ್ ಆಗಿದೆ ಗಾಡಿ ಅಂತ ತಗೊಂಡು ಹೋಗ್ತೀರಾ. ಆಯ್ತಾ, ತಗೊಂಡ್ ಹೋದ್ಮೇಲೆ ನಿಮ್ಗೆ ಅನ್ಸುತ್ತೆ ಅಯ್ಯೋ ಇದು ತಗೋಬಾರ್ದಾಗಿತ್ತು, ನಾನು ಬೇರೆ ಕಂಪ್ನಿ ತಗೋಬೇಕಾಗಿತ್ತು ಅಂತ. ಅಂಗಡಿಯವನ ಹತ್ರ ಹೋಗ್ತೀಯಾ, ತಕ್ಷಣನೇ ಹೋಗ್ತೀರಾ, ಸೊ ನನ್ಗೆ ಈ ಗಾಡಿ ಬೇಡ, ನನಗೆ ಬೇರೆ ಕಂಪ್ನಿ ಬೇಕು ಅಂದ್ರೆ ಅವ್ನು ಒರಿಜಿನಲ್ ಎಷ್ಟು ದುಡ್ಡು ಕೊಟ್ಟಿದ್ರಿ ಅಷ್ಟು ಕೊಡ್ತಾರ ಅವರು. ನೀವು ಯೂಸ್ ಮಾಡ್ದೆಲ್ಲ ಇರ್ಬೋದು, ಬಟ್ ನೀವು ಅವನನ್ನ ಕೇಳಿದ್ರೆ ಮತ್ತೆ ನೀವು ಬಿಲ್ ರೇಟೇ ಕೊಡ್ತಾನ? ಖಂಡಿತ ಕೊಡೋದಿಲ್ಲ. ಯಾಕೆಂದ್ರೆ ಸೊ ಅದ್ರ ವ್ಯಾಲ್ಯೂ ಹೊರಗಡೆ ಹೋಗಿದ ತಕ್ಷಣನೇ ಕೆಲವು ಪರ್ಸೆಂಟೇಜ್ ಕಮ್ಮಿ ಆಗಿರುತ್ತೆ. ಸೊ ಆ ವ್ಯಾಲ್ಯೂ ಎಷ್ಟು ಕಮ್ಮಿ ಆಗುತ್ತೆ ಅದನ್ನ ನಾವು ಡಿಪ್ರಿಸಿಯೇಷನ್ ಅಂತ ಹೇಳ್ತೀವಿ. ಅಥವಾ ಇವಾಗ ನೀವು ಒಂದು ಫರ್ನಿಚರ್ ಮಾಡಿಸ್ತೀರಾ ಅನ್ಕೊಳ್ಳಿ, ಒಂದು ಚೇರ್ ಮಾಡಿಸ್ತೀರಾ ಅನ್ಕೊಳ್ಳಿ. ಒಂದು ಚೇರ್ನ ನೀವು ತಗೊಂಡಿದ್ದು 100 ರೂಪಾಯಿಗೆ ಅನ್ಕೊಳ್ಳಿ. ಸೊ ಇವಾಗ ನನಗೆ ಆ ಚೇರ್ ತಗೊಂಡು 1 ವರ್ಷ ಆಯ್ತು, 2 ವರ್ಷ ಆಯ್ತು ಅನ್ಕೊಳ್ಳಿ. ಇವಾಗ ಅದನ್ನ ವಾಪಸ್ ಕೊಡ್ಬೇಕು. ಸೊ ವಾಪಸ್ ಕೊಡ್ಬೇಕಂದ್ರೆ ಅದು ಚೇರ್ ಮತ್ತೆ ಯಾರು 100 ರೂಪಾಯಿಗೆ ತಗೊಂತಾರ? ಇಲ್ಲ. ಕಾಲ ಕಳೆದಂತೆ ಏನಾಗುತ್ತೆ, ಅದರದ್ದು ವ್ಯಾಲ್ಯೂ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಆ ರೀತಿ ವ್ಯಾಲ್ಯೂ ಕಮ್ಮಿ ಆಗೋದನ್ನ ನಾವು ಡಿಪ್ರಿಸಿಯೇಷನ್ ಅಂತ ಹೇಳ್ತೀವಿ. ಓಕೆ. Expenses which have been incurred and consumed but not paid are called outstanding expenses. Outstanding expenses ಅಂದ್ರೆ ಏನಪ್ಪಾ ಅಂದ್ರೆ, ಇವಾಗ ನನಗೆ ಗೊತ್ತು ನಾನು ಅವ್ರಿಗೆ ಕೊಡಬೇಕು ಅಂತ, ಆದ್ರೆ ಕೊಟ್ಟಿಲ್ಲ, ಸಾಲವಾಗಿ ತಗೊಂಡಿರ್ತೀನಿ ಬಟ್ ಇನ್ನ ಸಾಲ ತೀರ್ಸಿರೋಲ್ಲ, ಆ ತರದನ್ನ ನಾನು ಔಟ್ಸ್ಟ್ಯಾಂಡಿಂಗ್ ಅಂತ ಹೇಳ್ತೀವಿ. ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತೀವಿ. Expenses paid in advance but which has not yet been incurred are called prepaid expenses. So ಅಡ್ವಾನ್ಸ್ನೆಲ್ಲ ನಾನು ಮುಂಚೆನೆ ಕೊಟ್ಬಿಟ್ಟಿರ್ತೀನಿ ಬಟ್ ಅದನ್ನ ಬಳಸಿಲ್ಲ, ಆ ತರದನ್ನ ಏನಂತೀವಿ ಅಂದ್ರೆ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್. ಫಾರ್ ಎಕ್ಸಾಂಪಲ್ ಇವಾಗ ಮೊಬೈಲಿಗೆ ಕರೆನ್ಸಿ ಹಾಕಿಸ್ತೀವಲ್ವಾ, ಅದು ಪ್ರಿಪೇಯ್ಡ್ ಅಂತ ಹೇಳ್ತೀವಿ ಅಲ್ವಾ. ಸೊ ಅದನ್ನ ನಾನು ಪ್ರಿಪೇಯ್ಡ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತೀನಿ. ಇನ್ಕಮ್ ವಿಚ್ ಇಸ್ ಅರ್ನ್ಡ್ ಬಟ್ ನಾಟ್ ಯೆಟ್ ರಿಸೀವ್ಡ್ ಇಸ್ ಕಾಲ್ಡ್ ಅಕ್ಯೂರ್ಡ್ ಇನ್ಕಮ್. ಸೊ ನನಗೆ ದುಡ್ಡು ಬಂದಿರುತ್ತೆ ಅಂದ್ರೆ ಸಂಪಾದನೆ ಮಾಡಿರ್ತೀನಿ ಬಟ್ ನನ್ಗೆ ಅದಿನ್ನ ಕೈಗೆ ಬಂದಿರಲ್ಲ. ಸೊ ಆ ತರದನ್ನ ಏನಂತೀವಿ ಅಂದ್ರೆ ಅಕ್ಯೂರ್ಡ್ ಇನ್ಕಮ್ ಅಂತ ಹೇಳ್ತೀವಿ. ಸೊ ಆಗ್ಲೇ ಹೇಳ್ದಂಗೆ ಅಕೌಂಟ್ ನಾನು 3 ಡಿಫ್ರೆಂಟ್ ವೇಸ್ ಅಲ್ಲಿ ಕ್ಲಾಸಿಫೈ ಮಾಡಿದ್ದೆ, ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಲ್ವಾ. ಸೊ ಅದೇ ರೀತಿ ಎಕ್ಸಾಂಪಲ್ ಆಫ್ ನ್ಯಾಚುರಲ್ ಅಕೌಂಟ್ ಬಂದು ಯಶಿತ್ ಅಕೌಂಟ್, ದೀಕ್ಷಿತ್ ಅಕೌಂಟ್ಸ್, ಮಹಿ ಅಕೌಂಟ್, ಈ ತರ. ಸೊ ಆರ್ಟಿಫಿಷಿಯಲ್ ಪರ್ಸನಲ್ ಅಕೌಂಟ್ ಯಾವ್ದಕ್ಕಪ್ಪ ರೆಫರ್ ಆಗುತ್ತೆ ಅಂದ್ರೆ, ಸೊ ನಾ ಹೇಳ್ದೆ ಅಲ್ಲ, ಆರ್ಟಿಫಿಷಿಯಲ್ ಅಕೌಂಟ್ ಅಂದ್ರೆ ಬ್ಯಾಂಕು ಅಥವಾ ಗವರ್ಮೆಂಟ್ ಇನ್ಸ್ಟಿಟ್ಯೂಷನ್, ಸ್ಕೂಲು, ಕ್ಲಬ್ಸ್ ಇವೆಲ್ಲ ಬರುತ್ತೆ. ಸೊ ಸರ್ಟನ್ ಪ್ರಿಫಿಕ್ಸ್ ಆರ್ ಸಫಿಕ್ಸಸ್ ಆಡೆಡ್ ಟು ನಾಮಿನಲ್ ಅಕೌಂಟ್ ಇಸ್ ಕಾಲ್ಡ್ ರೆಪ್ರೆಸೆಂಟೇಟಿವ್ ಪರ್ಸನಲ್ ಅಕೌಂಟ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ, ಪ್ರಿಪೇರ್ಡ್ ಇನ್ಶೂರೆನ್ಸ್, ಅಕ್ಯೂರ್ಡ್ ಡಿಬೆಂಚರ್ಸ್, ಇಂಟ್ರೆಸ್ಟ್ ರಿಸೀವ್ಡ್ ಎಕ್ಸೆಟ್ರಾ, ಅಂದ್ರೆ ಅಡ್ವಾನ್ಸ್ ಅಲ್ಲಿ ರಿಸೀವ್ ಮಾಡ್ತೀವಲ್ಲ, ಇದನ್ನೆಲ್ಲ ನಾವೇನಂತ ಹೇಳ್ತೀವಿ ಅಂದ್ರೆ ರೆಪ್ರೆಸೆಂಟೇಟಿವ್ ಪರ್ಸನಲ್ ಅಕೌಂಟ್ ಅಂತ ಹೇಳ್ತೀವಿ. ರಿಯಲ್ ಅಕೌಂಟ್ಸ್ ಆರ್ ಅಕೌಂಟ್ಸ್ ಆಫ್ ಪ್ರಾಪರ್ಟೀಸ್, ಅಸೆಟ್ಸ್ ಆರ್ ಥಿಂಗ್ಸ್ ಓನ್ಡ್ ಬೈ ಬಿಸ್ನೆಸ್ ಕನ್ಸರ್ನ್. ಸೊ ರಿಯಲ್ ಅಕೌಂಟ್ ಅಂದ್ರೆ ಥಿಂಗ್ಸ್ ಯಾವ್ದು ಓನ್ ಆಗಿರುತ್ತೆ ಬೈ ಓನರ್, ಅದನ್ನ ನಾನು ಬಿಸ್ನೆಸ್ ಕನ್ಸರ್ನ್ ಅಲ್ಲಿ ಅದನ್ನ ನಾನು ರಿಯಲ್ ಅಕೌಂಟ್ ಅಂತ ಹೇಳ್ತೀವಿ. ಅದು ಟ್ಯಾಂಜಿಬಲ್ ಅಥವಾ ಇಂಟ್ಯಾಂಜಿಬಲ್ ಆಗಿರ್ಬೋದು. ಆಯ್ತಾ. ಸೊ ಆ 3 ರೂಲ್ ಇದೆಯಲ್ಲ, ಅದನ್ನ ನೀವು ತಿಳ್ಕೊಂಡಿರ್ಬೇಕು. ಇದಿಷ್ಟು ಬೇಸಿಕ್ ಟರ್ಮ್ಸ್ ನಾವು ಯೂಸ್ ಮಾಡೋದು ಅಕೌಂಟಿಂಗ್ ಅಲ್ಲಿ. ಸೊ ಇದು ಗೊತ್ತಾಯ್ತು ಅಂದ್ರೆ ನಿಮ್ಗೆ ಆಲ್ಮೋಸ್ಟ್ ಯಾವ್ದನ್ನ ಯಾವ ಅಂಡರ್ ಹಾಕ್ಬೇಕು ಅಂತ ನಿಮ್ಗೊಂದು ಐಡಿಯಾ ಬರುತ್ತೆ. ಓಕೆನಾ. ಡಬಲ್ ಎಂಟ್ರಿ ಸಿಸ್ಟಮ್. ಡಬಲ್ ಎಂಟ್ರಿ ಸಿಸ್ಟಮ್ is where 2 changes in transactions are made. One change is debited and the another change is credited. ಸೊ ನಾವು ಟ್ಯಾಲಿನಲ್ಲಿ ಯಾವುದೇ ಒಂದು ಬಿಸ್ನೆಸ್ ನಾವು ಯೂಶಲಿ ಒಂದು ಬಿಸ್ನೆಸ್ ಟ್ರಾನ್ಸಾಕ್ಷನ್ ಯಾವುದೇ ಆಗಿರ್ಬೋದು, ಅದನ್ನ ನಾವು 2 ways ಅಲ್ಲಿ ತೋರ್ಸಕ್ಕೆ ಇಷ್ಟಪಡ್ತೀವಿ. ಅದು ಲೈಕ್ ಇಬ್ರುದೂ ಫೈನಾನ್ಷಿಯಲ್ ಪೊಸಿಷನ್ ನ ತೋರಿಸುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇವಾಗ ನಾನು ಒಂದು ಮಿಷನರಿ ಪರ್ಚೇಸ್ ಮಾಡಿದೆ 50,000ಕ್ಕೆ ಅಂದ್ರೆ, ಸೊ ಅದು 2 ತರ ಚೇಂಜಸ್ ಮಾಡುತ್ತೆ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅಲ್ಲಿ. ಏನಪ್ಪಾ ಅಂದ್ರೆ ಮಿಷನರಿ ಇನ್ಕ್ರೀಸಸ್ 50,000 ಮತ್ತೆ ಕ್ಯಾಶ್ ಡಿಕ್ರೀಸಸ್ ಅನ್ ಈಕ್ವಲ್ ಅಮೌಂಟ್. ಸೊ ನನಗೆ ಮಿಷನರಿ ಬಂತು, ಆದ್ರೆ ಏನಾಯ್ತು, ನನಗೆ ದುಡ್ಡು ಹೋಯ್ತು. ಸೊ ಈ 2 ಟ್ರಾನ್ಸಾಕ್ಷನ್ ನಾನು ಬುಕ್ ಆಫ್ ಅಕೌಂಟ್ ಅಲ್ಲಿ ಮೆನ್ಷನ್ ಮಾಡಬೇಕು. ಆ ತರ ಎಂಟ್ರಿನ ನಾನು ಏನಂತ ಹೇಳ್ತೀನಿ ಅಂದ್ರೆ ಡಬಲ್ ಎಂಟ್ರಿ ಸಿಸ್ಟಮ್ ಅಂತ ಹೇಳ್ತೀನಿ. ಸೊ ಪ್ರತಿ ಒಂದು ಡೆಬಿಟ್ಗೂ ಅದರ ಕರೆಸ್ಪಾಂಡೆನ್ಸ್ ಕ್ರೆಡಿಟ್ ಇರುತ್ತೆ, ಪ್ರತಿ ಒಂದು ಕ್ರೆಡಿಟ್ಗೂ ಅದರ ಕರೆಸ್ಪಾಂಡೆನ್ಸ್ ಡೆಬಿಟ್ ಇರುತ್ತೆ. ಸೊ ಈ ರೀತಿ ಎರಡನ್ನು ನಾನು ಮೆನ್ಷನ್ ಮಾಡಬೇಕು. ಓಕೆ.
ನೆಕ್ಸ್ಟ್ ಬಂದು ಜರ್ನಲ್ ಅಂದ್ರೆ ಏನು? ಸೊ ಈ ಒಂದು ಬುಕ್ ತಗೊಂಡು ನನ್ಗೆ ಇವತ್ತು ಇಷ್ಟು ಖರ್ಚಾಯ್ತು ಅಥವಾ ನನ್ನ ದಿನದಲ್ಲಿ ಏನೇನೆಲ್ಲ ಖರ್ಚು ವೆಚ್ಚ ಮಾಡಿದೀನಿ ಅದರ ಲೆಕ್ಕನ ಬರಿತೀವಲ್ವಾ, ಆ ತರ ದಿನ ಬರೆಯೋದನ್ನ ನಾನು ಜರ್ನಲ್ ಎಂಟ್ರಿ ಅಂತ ಹೇಳ್ತೀನಿ. ಓಕೆ, ಜರ್ನಲ್ ಇಸ್ ಡಿರೈವ್ ಫ್ರಮ್ ಎ ಫ್ರೆಂಚ್ ವರ್ಡ್. ಜರ್ ಮೀನ್ಸ್ ಎ ಡೇ. Journal is a day book or a daily record. Journal is a book where all transactions are first recorded. ಆಯ್ತಾ? ಸೊ ಫಸ್ಟ್ ರೆಕಾರ್ಡ್ ಮಾಡೋದು ಎಲ್ಲಪ್ಪ ಅಂದ್ರೆ ಜರ್ನಲ್ ಎಂಟ್ರಿನಲ್ಲಿ ರೆಕಾರ್ಡ್ ಮಾಡ್ತೀವಿ. ಸೊ ಇದು ಹೇಗಿರುತ್ತೆ ನೋಡೋದಿಕ್ಕೆ? ಫಸ್ಟ್ LF ಇರುತ್ತೆ. LF ಅಂದ್ರೆ ಲೆಡ್ಜರ್ ಫೋಲಿಯೋ ಅಂತ ಇರುತ್ತೆ. LF ಕಾಲಮ್ ಇನ್ ಜರ್ನಲ್ ಇಸ್ ಯೂಸ್ ಟು ರೆಕಾರ್ಡ್ ದ ಪೇಜ್ ನಂಬರ್ ಆಫ್ ದ ಲೆಡ್ಜರ್ ವೇರ್ ಜರ್ನಲ್ ಎಂಟ್ರಿ ವಿಲ್ ಬಿ ಪೋಸ್ಟೆಡ್. ಸೊ ಜರ್ನಲ್ ಎಂಟ್ರಿ ಎಲ್ಲಿ ಪೋಸ್ಟ್ ಮಾಡ್ತೀವಿ ಅಂತ ನಾವು LF ಅಲ್ಲಿ ಬರಿತೀವಿ. ಓಕೆ, ಸೊ ಡೇಟ್ ಬರಿತೀವಿ, ಪರ್ಟಿಕ್ಯುಲರ್ಸ್ ಬರಿತೀವಿ, LF ಬರಿತೀವಿ. ಅದಾದ್ಮೇಲೆ ಡೆಬಿಟ್ ಆಯ್ತಾ ಕ್ರೆಡಿಟ್ ಆಯ್ತಾ ಎರಡೂನು ಟ್ರಾನ್ಸಾಕ್ಷನ್ ನ ಬರಿತೀವಿ. ಸೊ ಈ ರೀತಿ ಬರೆಯೋದನ್ನ ನಾವು ಜರ್ನಲ್ ಎಂಟ್ರಿ ಅಂತ ಹೇಳ್ತೀವಿ. ಓಕೆ, ಡೇಟ್ ಕಾಲಮ್ ಅಲ್ಲಿ ಯಾವತ್ತು ನೀವು ಇದನ್ನ ಈ ದುಡ್ಡು ಖರ್ಚು ಮಾಡಿದ್ದು ಅಥವಾ ಇಸ್ಕೊಂಡಿದ್ದು ಆ ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನ್ ರೆಕಾರ್ಡ್ ಬರಿತೀರಾ. ಪರ್ಟಿಕ್ಯುಲರ್ಸ್ ಅಲ್ಲಿ ಬಂದ್ಬಿಟ್ಟು ಸೊ ಯಾವ್ಯಾವ ಅಕೌಂಟ್ ನೇಮ್ಸ್ ಲೈಕ್ ಯಾವ್ದಕ್ ಡೆಬಿಟ್ ಆಯ್ತು ಯಾವ್ದಕ್ ಕ್ರೆಡಿಟ್ ಆಯ್ತು ಅನ್ನೋದನ್ನ ಮೆನ್ಷನ್ ಮಾಡ್ತೀವಿ. ಓಕೆ, ಸೊ ಫಸ್ಟ್ ಲೈನ್ ಅಲ್ಲಿ ಏನಪ್ಪಾ ಅಂದ್ರೆ ದ ನೇಮ್ ಆಫ್ ದ ಅಕೌಂಟ್ ಟು ಬಿ ಡೆಬಿಟೆಡ್ ಇಸ್ ರಿಟರ್ನ್ ಇನ್ ದ ನೆಕ್ಸ್ಟ್ ಲೈನ್. ದ ನೇಮ್ ಆಫ್ ದ ಅಕೌಂಟ್ ಟು ಬಿ ಕ್ರೆಡಿಟೆಡ್ ಇಸ್ ರಿಟರ್ನ್ ಆಫ್ಟರ್ ಲಿವಿಂಗ್ ಲಿಟನ್ ಸ್ಪೇಸ್. ಸೊ ಹೇಗ್ ಬರಿತೀವಪ್ಪ ಅಂದ್ರೆ ಫಸ್ಟ್ ನಾನು ಯಾರಿಗೆ ಡೆಬಿಟ್ ಮಾಡಬೇಕು ಅವ್ರನ್ನ ಫಸ್ಟ್ ಲೈನ್ ಅಲ್ಲಿ ಬರಿತೀವಿ. ಸೊ ಕ್ರೆಡಿಟ್ ಏನಾಗುತ್ತೆ ನನಗೆ ಅದನ್ನ ನಾನು ಸ್ವಲ್ಪ ಒಂದ್ 2-3 ಸ್ಪೇಸ್ ಬಿಟ್ಬಿಟ್ಟು ಒಂದ್ 2-3 ಲೆಟರ್ಸ್ ಸ್ಪೇಸ್ ಬಿಟ್ಬಿಟ್ಟು ನೆಕ್ಸ್ಟ್ ಲೈನ್ ಅಲ್ಲಿ ಬರಿತೀವಿ. ಆಯ್ತಾ? ಸೊ ನನ್ 2 ಅಕೌಂಟ್ ಇರುತ್ತೆ ಅಲ್ವಾ, ಅಂದ್ರೆ ಡೆಟಾರ್ ಅಥವಾ ಡೆಬಿಟ್ ಕ್ರೆಡಿಟ್ ಆಗುತ್ತಲ್ವಾ, ಎರಡನ್ನೂ ಟ್ರಾನ್ಸಾಕ್ಷನ್ ಸಪರೇಟ್ ಲೈನ್ಸ್ ಅಲ್ಲಿ ಬರಿತೀನಿ. ಸೊ ಟು ಅಂತ ವರ್ಡ್ ಬರಿತೀನಿ ಯಾವಾಗಪ್ಪ ಅಂದ್ರೆ ಯಾವ ಅಕೌಂಟ್ ಕ್ರೆಡಿಟ್ ಆಗತ್ತೆ ಅದಕ್ಕಿಂತ ಮುಂಚೆ ಟು ಅನ್ನೋ ವರ್ಡ್ ನ ಬರಿತೀನಿ. ಸೊ ಬೇಕಂದ್ರೆ ಅದ್ರ ಜೊತೆ ಯಾಕೆ ನಾನು ಡೆಬಿಟ್ ಅಥವಾ ಕ್ರೆಡಿಟ್ ಮಾಡ್ತಿದ್ದೀನಿ ಅನ್ನೋ ಚಿಕ್ಕ ಎಕ್ಸ್ಪ್ಲನೇಷನ್ ಕೂಡ ಬರಿತೀನಿ. ಓಕೆ, ಸೊ ಆ ರೀತಿ ಎಕ್ಸ್ಪ್ಲನೇಷನ್ ಬರಿಬೇಕಾದ್ರೆ ಬೀಯಿಂಗ್ ಅಥವಾ ಫಾರ್ ಅನ್ನೋ ಟರ್ಮ್ಸ್ ನ ನಾವು ಯೂಸ್ ಮಾಡ್ತೀವಿ. ಸೊ ಇದನ್ನ ನಾನು ನರೇಷನ್ ಅಂತ ಹೇಳ್ತೀನಿ. ಆಯ್ತಾ? DR ಅಂದ್ರೆ ಡೆಬಿಟ್ ಅಂತ ಹೇಳ್ತೀವಿ. ಸೊ ಇವಾಗ ನಾನು ಕಾಲಮ್ ಅಲ್ಲಿ ಏನಾದ್ರು ದುಡ್ಡನ್ನ ಡೆಬಿಟ್ ಮಾಡ್ತಿದ್ರೆ ಎಷ್ಟು ಡೆಬಿಟ್ ಆಗ್ತಿದೆ ಅನ್ನೋ ರೆಕಾರ್ಡ್ ಮಾಡೋದಕ್ಕೆ DR ಕಾಲಮ್ ಅಲ್ಲಿ ಬರೀತೀನಿ. ಸೊ CR ಅಂದ್ರೆ ಲೈಕ್ ಎಷ್ಟು ಅಮೌಂಟ್ ಕ್ರೆಡಿಟ್ ಆಗುತ್ತೆ ಅಥವಾ ಏನ್ ಕ್ರೆಡಿಟ್ ಆಗ್ತಿದೆ ಅಂತ CR ಕಾಲಮ್ ಅಲ್ಲಿ ಬರಿತೀನಿ. ಓಕೆ, ಸೊ ಒಂದು ಎಂಟ್ರಿಗೂ ಮತ್ತೆ ಇನ್ನೊಂದು ಎಂಟ್ರಿ ಅಂದ್ರೆ ಆ 2 ಎಂಟ್ರಿನೂ ಸಪರೇಟ್ ಮಾಡ್ಬೇಕಲ್ವಾ. ಸೊ 2 ಎಂಟ್ರಿನೂ ಸಪರೇಟ್ ಮಾಡೋದಕ್ಕೆ ಒಂದು ಚಿಕ್ಕ ಲೈನ್ ಹಾಕ್ತೀನಿ ನಾನು ಪ್ರತಿ ಜರ್ನಲ್ ಎಂಟ್ರಿನಲ್ಲಿ. ಸೊ ಆ ಲೈನ್ ಎಲ್ಲಿ ಬರಿತೀವಿ ಅಂದ್ರೆ ಯೂಶಲಿ ಪರ್ಟಿಕ್ಯುಲರ್ಸ್ ಅಲ್ಲಿ ಕಾಲಮ್ ಅಲ್ಲಿ ಮಾತ್ರ ನಾನು ಲೈನ್ ನ ಡ್ರಾ ಮಾಡ್ತೀನಿ. ಓಕೆ, ಅದನ್ನ ಅಮೌಂಟ್ ಅಲ್ಲಿ ಹಾಕಲ್ಲ, ಬರೀ ಪರ್ಟಿಕ್ಯುಲರ್ಸ್ ಅಲ್ಲಿ ಮಾತ್ರ ಹಾಕ್ತೀನಿ. ಸೊ ನಾವು ಜರ್ನಲ್ ಎಂಟ್ರಿ ಬರಿತೀವಲ್ವಾ ಅದು ತುಂಬಾ ಇಂಪಾರ್ಟೆಂಟ್. ಯಾಕೆಂದ್ರೆ ಅದು 2 ಅಕೌಂಟ್ 2 ಟ್ರಾನ್ಸಾಕ್ಷನ್ ಇನ್ವಾಲ್ವ್ ಆಗೋದನ್ನ ನಾವು ಮೆನ್ಷನ್ ಮಾಡ್ತೀವಿ ಮತ್ತೆ ಕ್ಲಾಸಿಫೈ ಮಾಡ್ತೀವಿ. ಆಮೇಲೆ ಸೊ ಆದ್ರಿಂದ ನಾವು ಯಾವ ಅಕೌಂಟ್ಗೆ ಡೆಬಿಟ್ ಆಗಬೇಕು ಯಾವ್ದು ನನಗೆ ಕ್ರೆಡಿಟ್ ಆಗಬೇಕು ಅಂತ ನಾವು ಮೆನ್ಷನ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇವಾಗ ಉದಯ್ ಕಮೆನ್ಸ್ಡ್ ಬಿಸ್ನೆಸ್ ಆಫ್ ಕ್ಯಾಶ್ 5 lakh ಅಂತ ಹೇಳ್ತೀನಿ. ಸೊ ಇಲ್ಲಿ ನಮ್ಗೆ ಅಡಿಷನ್ ಆಗಿದ್ದೇನು ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ದು, ಬಟ್ ಮೈನಸ್ ಆಗಿದ್ದೇನು ಕ್ಯಾಶ್ ಅಂದ್ರೆ ದುಡ್ಡು ಹೋಯ್ತು. ಆಯ್ತಾ? ಸೊ ಪ್ರೊಪ್ರೈಟರ್ ಅಂದ್ರೆ ಯಾರು ಇನ್ವೆಸ್ಟ್ ಮಾಡ್ತಾರೆ ಅವ್ರನ್ನ ಪ್ರೊಪ್ರೈಟರ್ ಅಂತ ಹೇಳ್ದೆ ಅಲ್ವಾ. ಸೊ ಅವರು ಮನಿ ಬಿಸ್ನೆಸ್ಗೆ ದುಡ್ಡು ಬರದ್ ಹಾಕಿದ್ರೆ ಬಂಡವಾಳನ ಅದನ್ನ ನಾವೇನಂತ ಹೇಳ್ತೀವಿ ಅಂತ ಹೇಳಿದ್ದೆ, ಕ್ಯಾಪಿಟಲ್ ಅಂತ ಹೇಳಿದ್ದೆ. ಸೊ ಇಲ್ಲಿ 2 ತರ ಅಕೌಂಟ್ ಯಾವ್ದ್ಯಾವ್ದಪ್ಪ ಇನ್ವಾಲ್ವ್ ಆಗುತ್ತೆ ಅಂದ್ರೆ ಈ ಟ್ರಾನ್ಸಾಕ್ಷನ್ ಅಲ್ಲಿ ಕ್ಯಾಪಿಟಲ್ ಅಕೌಂಟ್ ಮತ್ತೆ ಕ್ಯಾಶ್ ಅಕೌಂಟ್ 2 ಸೇರುತ್ತೆ. ಓಕೆ, ಸೊ ನಾನು ಹೇಳ್ದೆ ಅಲ್ಲ ಜರ್ನಲ್ ಎಂಟ್ರಿ ಈ ರೀತಿ ಬರಿತೀವಿ. ಸೊ ಡೇಟು, ಪರ್ಟಿಕ್ಯುಲರ್ಸ್, LF, DR, CR. ಓಕೆ, ಸೊ ಇದು ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ. ಸೊ ನಾನು ನೋಟ್ ಮಾಡಿ ಇಟ್ಟಿದ್ದೀನಿ. ಫೈಂಡ್ ದ ನೇಚರ್ ಆಫ್ 2 ಅಕೌಂಟ್ಸ್ ಇನ್ವಾಲ್ವ್ ಇನ್ ಅ ಟ್ರಾನ್ಸಾಕ್ಷನ್ ಅಂದ್ರೆ ನಾನು ಇವಾಗ ಬರ್ದಿದ್ದೀನಿ. ನೆಕ್ಸ್ಟ್ ಇದಕ್ಕೆ ರೂಲ್ ಅಪ್ಲೈ ಮಾಡಬೇಕು ಅಂದ್ರೆ ಸೊ ಫಸ್ಟ್ ಇವಾಗ ನನಗೆ ಇಲ್ಲಿ ಯಾವ ಅಕೌಂಟ್ ಇದೆ ಒಂದು ಕ್ಯಾಪಿಟಲ್ ಅಕೌಂಟ್ ಮತ್ತೆ ಕ್ಯಾಶ್ ಅಕೌಂಟ್. ಸೊ ಕ್ಯಾಪಿಟಲ್ ಅಕೌಂಟ್ ಯಾವ ತರ ಅಕೌಂಟ್? ಪರ್ಸನಲ್ ಅಕೌಂಟ್. ಓಕೆ, ಸೊ ಪರ್ಸನಲ್ ಅಕೌಂಟ್ ರೂಲ್ ಏನು?
ಡೆಬಿಟ್ ದ ರಿಸೀವರ್ ಅಂಡ್ ಕ್ರೆಡಿಟ್ ದ ಗಿವರ್ ಅಂತ. ಸೊ ಇನ್ನು ಈ ಟ್ರಾನ್ಸಾಕ್ಷನ್ ಅಲ್ಲಿ ಪ್ರೊಪ್ರೈಟರ್ ನನಗೆ ಮನಿನ ಇನ್ವೆಸ್ಟ್ ಮಾಡ್ತಿದ್ದಾನೆ, ಸೊ ಅವನು ಗಿವರ್ ಆಗ್ತಾನೆ ಅಂಡ್ ಸೊ ಕ್ಯಾಪಿಟಲ್ ಅಕೌಂಟ್ ನನಗೆ ಏನಾಗಬೇಕು, ಕ್ರೆಡಿಟ್ ಆಗಬೇಕು. ಓಕೆ, ಸೊ ಕ್ಯಾಶ್ ಅಕೌಂಟ್ ನಾನು ರಿಯಲ್ ಅಕೌಂಟ್ ಅಂತೀನಿ. ಸೊ ರಿಯಲ್ ಅಕೌಂಟ್ ರೂಲ್ ಏನು, ಡೆಬಿಟ್ ವಾಟ್ ಕಮ್ಸ್ ಇನ್ ಅಂಡ್ ಕ್ರೆಡಿಟ್ ವಾಟ್ ಗೋಸ್ ಔಟ್ ಅಂತ ಹೇಳ್ತೀನಿ. ಸೊ ಈ ಟ್ರಾನ್ಸಾಕ್ಷನ್ ಅಲ್ಲಿ ನನಗೆ ಏನ್ ಬರುತ್ತೆ ಬಿಸ್ನೆಸ್ಸಿಗೆ ಅಂದ್ರೆ, ಕ್ಯಾಶ್ ಕಮ್ಸ್ ಇನ್ ಟು ದ ಬಿಸ್ನೆಸ್ ಬೈ ದ ಪ್ರೊಪರೇಟರ್, ಹೆನ್ಸ್ ಕ್ಯಾಶ್ ಅಕೌಂಟ್ ಶುಡ್ ಬಿ ಡೆಬಿಟೆಡ್. ಸೊ ಕ್ಯಾಶ್ ಏನಾಗಬೇಕು, ಡೆಬಿಟ್ ಆಗಬೇಕು. ಸೊ ಕ್ರೆಡಿಟ್ ಏನಾಗಬೇಕು, ಕ್ಯಾಪಿಟಲ್ ಆಗಬೇಕು. ಡೆಬಿಟ್ ಏನಾಗಬೇಕು, ಕ್ಯಾಶ್ ಅಕೌಂಟ್ ಆಗಬೇಕು. ಸೊ ಡೆಪಾಸಿಟೆಡ್ ಇನ್ ಬ್ಯಾಂಕ್ ₹10,000 ಅಂದ್ರೆ, ಸೊ ನಾನು ಇಲ್ಲಿ ಏನ್ ಮಾಡ್ತೀನಿ, ಬ್ಯಾಂಕಿಗೆ 10,000 ರೂಪಾಯಿ ಹಾಕ್ತಾ ಇದ್ದೀನಿ. ಸೊ ಬ್ಯಾಂಕಿಗೆ ಏನಾಯ್ತು, 10,000 ಹೋಯ್ತು. ನನಗೇನಾಯ್ತು, ಕ್ಯಾಶ್ ನಾನು 10,000 ಕೊಟ್ಟಿರೋದ್ರಿಂದ ನನಗೆ ದುಡ್ಡು ಮೈನಸ್ ಆಯ್ತು. ಓಕೆನಾ. ಸೊ 2 ಟೈಪ್ಸ್ ಆಫ್ ಅಕೌಂಟ್ ಯಾವ್ದಪ್ಪ ಅಂದ್ರೆ, ಬ್ಯಾಂಕ್ ಅಕೌಂಟ್ ಬಂದು ಪರ್ಸನಲ್ ಅಕೌಂಟ್ ಆಗುತ್ತೆ, ಕ್ಯಾಶ್ ಅಕೌಂಟ್ ಬಂದು ರಿಯಲ್ ಅಕೌಂಟ್ ಆಗುತ್ತೆ. ಆಯ್ತಾ. ಸೊ ಇದು ರೂಲ್ ಅಪ್ಲೈ ಮಾಡಿದ್ಮೇಲೆ ನಾ ಹೇಳ್ದೆ ಅಲ್ವಾ, ಬ್ಯಾಂಕ್ ಅಕೌಂಟ್ ಡೆಬಿಟ್ ಆಗುತ್ತೆ, ಕ್ಯಾಶ್ ಅಕೌಂಟ್ ಕ್ರೆಡಿಟ್ ಆಗುತ್ತೆ. ಓಕೆನಾ. ಅದೇ ರೀತಿ ಇಲ್ಲಿ ಕೆಲವು ಟ್ರಾನ್ಸಾಕ್ಷನ್ಸ್ ಇದೆ. ಸೊ ಇದಕ್ಕೆ ನಾವು ಹೇಗೆ ಹಾಕ್ತಾರೆ ಅಂತ ನೋಡೋಣ. ಸೊ ಉದಯ್ ಕಮೆನ್ಸ್ಡ್ ಬಿಸ್ನೆಸ್ ಆಫ್ ಕ್ಯಾಶ್ ವರ್ತ್ ಅಂತ ಹೇಳ್ದೆ ಅಲ್ವಾ. ಸೊ ಇಲ್ಲಿ ಹಳೆ ಟ್ರಾನ್ಸಾಕ್ಷನ್ ಹೇಳ್ದಂಗೆನೆ ನನಗೆ ಏನಾಗುತ್ತೆ, ಕ್ಯಾಪಿಟಲ್ ಮೈನಸ್ ಆಗುತ್ತೆ, ಕ್ಯಾಶು ಡೆಬಿಟ್ ಆಗುತ್ತೆ. ಆಯ್ತಾ. ಸೆಕೆಂಡ್ ಬಂತು ಡೆಪಾಸಿಟೆಡ್ ಟು ಬ್ಯಾಂಕ್, ಇವಾಗ ಹೇಳದ್ನಲ್ಲ ಅದೇ ರೀತಿ. ಬಾಟ್ ಗೂಡ್ಸ್ ಫಾರ್ ಕ್ಯಾಶ್ ಅಂದ್ರೆ ಏನಾಗುತ್ತೆ, ನನಗೆ ಏನ್ ಬಂತು, ಗೂಡ್ಸ್ ಬಂತು. ಸೊ ನನ್ನಿಂದ ಏನ್ ಹೋಯ್ತು, ದುಡ್ಡು ಹೋಯ್ತು. ಸೊ ಗೂಡ್ಸ್ ನನಗೆ ಪ್ಲಸ್ ಆಗುತ್ತೆ ಅಂದ್ರೆ ಡೆಬಿಟ್ ಆಗುತ್ತೆ, ಕ್ಯಾಶ್ ನನಗೆ ಮೈನಸ್ ಆಗುತ್ತೆ. ಸೊ ಆ ರೀತಿ ಅಂದ್ರೆ ನಾ ಹೇಳ್ದೆ ಅಲ್ಲ, ಪರ್ಟಿಕ್ಯುಲರ್ಸ್ಗೆ ಒಂದು ಲೈನ್ ಹಾಕ್ತೀವಿ. ಸೊ ಡೇಟ್ ಬರಿತೀವಿ. ಸೊ ಇಲ್ಲಿ ನನಗೆ ಬಂದಿರೋದು DR ಬರಿತೀನಿ, ಡೆಬಿಟ್ ಆಗಿದ್ದು. ಸೊ ಮೈನಸ್ ಆಗೋದನ್ನ 2 ಅಂತ ಸೇರಿಸಿ ಬರಿತೀವಿ. ಇದನ್ನೇ ನಾನು ಹೇಳಿದ್ ನಿಮ್ಗೆ. ಸೊ ಇವಾಗ ಪರ್ಚೇಸ್ ಆಫ್ ಗೂಡ್ಸ್ ನನಗೆ ಡೆಬಿಟ್ ಆಯ್ತು, ಮೈನಸ್ ಆಗಿದ್ದೇನು, ಕ್ಯಾಶ್. ಸೊ 2 ಕ್ಯಾಶ್ ಅಕೌಂಟ್ 10,000. ಸೊ ಇದನ್ನ ಕಮೆಂಟ್ ನ ನೀವು ಈ ರೀತಿ ಬರಿತೀರ. ಸೊ ನೆಕ್ಸ್ಟ್ ಒನ್ ನೋಡೋಣ. ಸೊ ನಾನು ಇದು ಜಸ್ಟ್ ಜರ್ನಲ್ ಎಂಟ್ರಿ ಹೇಗೆ ಬರೆಯೋದು, ಸೊ ಡೆಬಿಟ್ ಯಾವ್ದಾಗುತ್ತೆ, ಕ್ರೆಡಿಟ್ ಯಾವ್ದಾಗುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡೋದಕ್ಕೆ ತಗೊಂಡಿದ್ದೀನಿ. ಓಕೆ. ಸೊ ನೆಕ್ಸ್ಟ್ ಒನ್ ಬಂದ್ಬಿಟ್ಟು, ಬಾಟ್ ಆಫೀಸ್ ಫರ್ನಿಚರ್ ಫಾರ್ ಕ್ಯಾಶ್ 5,000. ಸೊ ಇಲ್ಲಿ ನನ್ಗೆ ಏನ್ ಬರ್ತಿದೆ, ಸಾಮಾನು 5,000ಕ್ಕೆ ನಾನು ದುಡ್ಡು ಕೊಟ್ಟು ಫರ್ನಿಚರ್ನ ತಗೊಂಡಿದ್ದೀನಿ. ಸೊ ಬಂದಿದ್ದೇನು ಫರ್ನಿಚರ್, ಹೋಗಿದ್ದೇನು ದುಡ್ಡು. ಸೊ ಪ್ಲಸ್ ಡೆಬಿಟ್ ಏನಾಗುತ್ತೆ, ಫರ್ನಿಚರ್, ಕ್ರೆಡಿಟ್ ಏನಾಗುತ್ತೆ, ಕ್ಯಾಶ್ ಆಗುತ್ತೆ. ಫೋರ್ತ್ ನೋಡೋಣ. ಸೊ ಪರ್ಚೇಸ್ ಅಕೌಂಟ್. ಸೊ ನನಗೆ ಏನಾದ್ರೂ ಪರ್ಚೇಸ್ ಮಾಡಿದ್ರೆ ನಾನು ಆಗ್ಲೇ ಹೇಳ್ದಂಗೆ ಪರ್ಚೇಸ್ ಅಕೌಂಟ್ ಅಂತ ಹೇಳ್ತೀನಿ. ಸೊ ಫರ್ನಿಚರ್ ಅಂತ ಮೆನ್ಷನ್ ಮಾಡಲ್ಲ, ನಾನು ಪರ್ಚೇಸ್ ಅಕೌಂಟ್ ಅಂತ ಹೇಳ್ತೀನಿ. ಸೊ ಅದು ನನಗೆ ಡೆಬಿಟ್ ಆಯ್ತು, ಮೈನಸ್ ಆಗಿದ್ದೇನು, ಕ್ಯಾಶ್. ಸೊ 10,000. ಓಕೆನಾ. ಸೊ ನನಗೆ ಫರ್ನಿಚರ್ ನ ತಗೊಂಡೆ. ಸೊ ಫರ್ನಿಚರ್ ನನಗೆ ಡೆಬಿಟ್ ಆಯ್ತು. ಸೊ ನಾನು ದುಡ್ಡು ಕೊಟ್ಟೆ, ಕ್ಯಾಶ್, ಅದು ನನಗೆ ಕ್ರೆಡಿಟ್ ಆಯ್ತು. ಓಕೆನಾ. ನೆಕ್ಸ್ಟ್ ಟ್ರಾನ್ಸಾಕ್ಷನ್, ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್ 6,000. ಸೊ ನಾನು ಏನ್ ಮಾಡಿದೆ, ಸೋಲ್ಡ್ ಅಂದ್ರೆ ಸೇಲ್ ಮಾಡಿದೆ. ಸೊ ನನಗೆ ಮೈನಸ್ ಆಗಿದ್ದೇನು, ಸೇಲ್ಸ್, ಪ್ಲಸ್ ಆಗಿದ್ದೇನು, ಕ್ಯಾಶ್. ಸೊ ಈ ಎಂಟ್ರಿ ನೋಡೋಣ. ಸೊ ಪ್ಲಸ್ ಆಗಿದ್ದು, ಸೊ ಕ್ಯಾಶ್ ಅಕೌಂಟ್ ಏನಾಯ್ತು, ನನಗೆ ಕ್ಯಾಶ್ ಬಂತು, ಅದರಿಂದ ಡೆಬಿಟ್. ಓಕೆ. ಸೇಲ್ ಆಗಿದ್ದೇನು, ಗೂಡ್ಸು, ಅದು ಮೈನಸ್ ಆಯ್ತು, ಅದಕ್ಕೆ ಕ್ರೆಡಿಟ್. ಓಕೆ. ಸೋಲ್ಡ್ ಗೂಡ್ಸ್ ಟು ಮೂರ್ತಿ ಆನ್ ಕ್ರೆಡಿಟ್ ₹4,000. ಸೊ ಇದು ಸಾಲ ಕೊಟ್ಟಿರೋದು. ಸೊ ಮೂರ್ತಿ ಅಕೌಂಟಿಗೆ 4,000 ರೂಪಾಯಿ ಬಂತು, ಸೇಲ್ಸ್ ಅಕೌಂಟ್ಗೆ 4,000 ರೂಪಾಯಿ ಮೈನಸ್ ಆಯ್ತು, ಯಾಕಂದ್ರೆ ನಾನು ಸಾಮಾನು ಕೊಟ್ಟಿದ್ದೀನಿ ಅಲ್ಲ. ಸೊ ಅದು ಕೊಡ್ಬೇಕು ಸಾಲ, ಬಟ್ ಒಟ್ನಲ್ಲಿ ನಾನು ಸಾಮಾನಂತೂ ಕೊಟ್ಟಿದ್ದೀನಲ್ವಾ, ಅದರಿಂದ ನಾನು ಏನಂತ ಬರೀತೀನಿ, ಸೇಲ್ ಮಾಡಿದೆ ಅಲ್ವಾ, ಅದು ಮೈನಸ್ ಆಯ್ತು ನನಗೆ. ಮೂರ್ತಿ ಅಕೌಂಟ್ ಅಲ್ಲಿ 4,000 ರೂಪಾಯಿ ಅವ್ರು ಕೊಡ್ಬೇಕು, ಅದರಿಂದ ಮೂರ್ತಿ ಅಕೌಂಟ್ ಅಂತ ಬರೀತೀವಿ. ಓಕೆ. ಸೊ ಅದೇ ರೀತಿ ಇನ್ 2 ಟ್ರಾನ್ಸಾಕ್ಷನ್ ಹೇಳ್ತೀನಿ. ಪೇಯ್ಡ್ ಕ್ಯಾರೇಜ್ ₹500 ಅಂತ ಹೇಳ್ತಾರೆ. ಸೊ ಕ್ಯಾರಿಯೇಜ್ ಅಂದ್ರೆ ಏನು, ಇವಾಗ ನಾನು ದುಡ್ಡು ಕೊಟ್ಟಿದ್ದೀನಿ ಅಲ್ಲ, ಕ್ಯಾಶು. ಸೊ ಅದು ಬಂದ್ಬಿಟ್ಟು 500 ರೂಪಾಯಿ. ಸೊ ಯಾರಿಗೆ ಕೊಟ್ಟಿದ್ದೀನಿ, ಕ್ಯಾರೇಜಿಗೆ ಚಾರ್ಜಸ್ ಅಥವಾ ಕ್ಯಾರೇಜ್ ಅಕೌಂಟಿಗೆ ಕೊಟ್ಟಿದ್ದೀನಿ. ಸೊ ಕ್ಯಾರೇಜ್ ಅಕೌಂಟ್ ಅಲ್ಲಿ 500 ರೂಪಾಯಿ ಬರುತ್ತೆ. ಸೊ ಕ್ಯಾಶ್ ನನಗೆ 500 ರೂಪಾಯಿ ಹೋಗುತ್ತೆ. ಸೊ ಈ ರೀತಿ ನಾನು ಟ್ರಾನ್ಸಾಕ್ಷನ್ಸ್ ನ ರೆಕಾರ್ಡ್ ಮಾಡ್ತೀನಿ. ಸೊ ಟ್ಯಾಲಿ ಈ ರೀತಿ ಇರುತ್ತೆ ನಮಗೆ ಸ್ಕ್ರೀನು ಟ್ಯಾಲಿದು. ಸೊ ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ಸೆಲೆಕ್ಟ್ ಕಂಪ್ನಿ ಅಂತ ಇರುತ್ತೆ. ಸೊ ನನ್ನ ಸಿಸ್ಟಮ್ ಅಲ್ಲಿ ಯಾವ ಕಂಪ್ನಿನೂ ಇಲ್ಲ. ಸೊ ಕ್ರಿಯೇಟ್ ಕಂಪ್ನಿ ಅಂತ
ಕೊಡಬೇಕು. ಸೊ ಕ್ರಿಯೇಟ್ ನಮ್ಮ ಕಂಪ್ನಿ ಅಂತ ಕೊಟ್ಟಾಗ ನನಗೆ ಇಷ್ಟು ಡಿಫ್ರೆಂಟ್ ಕಾಲಮ್ ಬರುತ್ತೆ. ಲೈಕ್ ನೇಮು, ಮೇಲಿಂಗ್ ಅಡ್ರೆಸ್ಸು, ಸ್ಟ್ಯಾಟ್ಯುಟರಿ ಕಂಪ್ಲೈನ್ಸು, ಸ್ಟೇಟು, ಪಿನ್ ಕೋಡು, ಟೆಲಿಫೋನ್ ನಂಬರು, ಮೊಬೈಲ್ ನಂಬರು, ಇಮೇಲ್ ಅಡ್ರೆಸ್ಸು, ಬ್ಯಾಕಪ್ ಮಾಡಬೇಕಾ ಕೇಳುತ್ತೆ. ಸೊ ಕರೆನ್ಸಿ ಸಿಂಬಲ್ ಯಾವ್ದು ಯೂಸ್ ಮಾಡ್ತೀರಾ, ಸೊ ನೀವು ಅಕೌಂಟ್ ಮಾತ್ರ ಮೇಂಟೈನ್ ಮಾಡಬೇಕಾ ಅಥವಾ ಅಕೌಂಟ್ ವಿತ್ ಇನ್ವೆಂಟ್ರಿ ಮೇಂಟೈನ್ ಮಾಡಬೇಕಾ ಅಂತ ಕೇಳುತ್ತೆ. ಸೊ ಫೈನಾನ್ಷಿಯಲ್ ಇಯರ್ ಇದು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿ ನೋಡ್ಕೋಬೇಕು. ಸೊ ಇದು ಲೈಸೆನ್ಸ್ಡ್ ವರ್ಷನ್ ಆಫ್ ಟ್ಯಾಲಿ ಅಲ್ಲ, ಮತ್ತೆ ಎಜುಕೇಶನಲ್ ಮೋಡ್ ಆದ್ರಿಂದ ಸೊ ನೀವು ಇಲ್ಲಿ ಫೈನಾನ್ಷಿಯಲ್ ಇಯರ್ ಏನ್ ಕೊಡ್ತೀರಾ ಲೈಕ್ ಇಯರು, ಅದೇನೇನೆ ನಿಮ್ಮ ಡೇ ಬುಕ್ ಅಲ್ಲಿ ಅಥವಾ ಡೇಟ್ ತೋರಿಸುತ್ತೆ ಅಲ್ವಾ F2 ಪ್ರೆಸ್ ಮಾಡಿದಾಗ, ಅದರಲ್ಲೂ ಕೂಡ ಈ ಡೇಟ್ ರೇಂಜ್ ಒಳಗಡೆ ನನಗೆ ಡೇಟ್ ಇರಬೇಕು. ಓಕೆನಾ. ಸೊ ಫೈನಾನ್ಷಿಯಲ್ ಇಯರ್ ಯೂಶಲಿ ಸ್ಟಾರ್ಟ್ ಆಗೋದು ನನಗೆ 1/4/2022 ನಲ್ಲಿ. ಸೊ ಬುಕ್ ಬಿಗಿನಿಂಗ್ ಫ್ರಮ್ ಅಂದ್ರೆ ಇವಾಗ ನಾನು ಹೇಳ್ದೆ ಅಲ್ಲ, ಪ್ರತಿ ಎಂಟ್ರಿಗೂ ನಾವು ಬುಕ್ನ ಬರಿತೀವಿ, ಅದನ್ನ ಜರ್ನಲ್ ಬುಕ್ ಎಂಟ್ರಿ ಅಂತ. ಸೊ ಅದು ನೀವು ಯೂಶಲಿ ಯಾವಾಗ ಸ್ಟಾರ್ಟ್ ಮಾಡ್ತೀರಾ ಅಂದ್ರೆ ಫೈನಾನ್ಷಿಯಲ್ ಇಯರ್ ಇಂದಾನೇ ಸ್ಟಾರ್ಟ್ ಮಾಡ್ತೀರಾ ಅಥವಾ ನ್ಯೂ ಇಯರ್ ಇಂದಾನೇ ಮಾಡ್ತೀರಾ ಅಂತ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ನನಗೆ ಫೈನಾನ್ಷಿಯಲ್ ಇಯರು ಬೇರೆ ಇರ್ಬೋದು ಮತ್ತೆ ಬುಕ್ಸ್ ಬಿಗಿನಿಂಗು ಬೇರೆ ಇರ್ಬೋದು. ಓಕೆ. ಸೊ ನನ್ನ ಆಫೀಸಲ್ಲಿ ನಾನು ಹೇಗೆ ಮೇಂಟೈನ್ ಮಾಡ್ತೀನಿ, ಲೈಕ್ ಫೈನಾನ್ಷಿಯಲ್ ಇಯರ್ ಮತ್ತೆ ಬುಕ್ಸ್ ಬಿಗಿನಿಂಗ್ ಇಯರ್ ಎರಡು ಒಂದೇ ಇರುತ್ತಾ ಅಥವಾ ಸಪ್ರೇಟ್ ಇದ್ರೆ ಯಾವತ್ತಿಂದ ನಾನು ಬುಕ್ಸ್ ಬಿಗಿನಿಂಗ್ ಮಾಡ್ತೀನಿ ಅಂತ ಇಲ್ಲಿ ಮೆನ್ಷನ್ ಮಾಡ್ಬೋದು. ಓಕೆನಾ. ಸೊ ಇವಾಗ ABC ಆ್ಯಂಡ್ ಕೋ ಅಂತ ಹಾಕ್ತೀನಿ ಅನ್ಕೊಳ್ಳಿ. ಸೊ ಇಲ್ಲಿ ಅಡ್ರೆಸ್ ಕೇಳುತ್ತೆ. ಸೊ ಅಡ್ರೆಸ್ ಹಾಕಿದ್ದೀನಿ. ಸೊ ಬ್ಯಾಂಗ್ಳೂರ್ ಹಾಕೋಣ ಗೊತ್ತಾಗ್ಲಿ ಅಂದ್ಬಿಟ್ಟು. ಸೊ ನೀವು ಡೇಟಾ ಎಲ್ಲ ಮಾಡ್ತಿರಲ್ಲ, ಅದೆಲ್ಲ ಸ್ಟೋರ್ ಆಗುತ್ತೆ ಅಂದ್ರೆ SQL, ಯೂಸರ್ಸ್, ಪಬ್ಲಿಕ್, ಟ್ಯಾಲಿ, ERP ಮತ್ತೆ ಡೇಟಾ ಫೋಲ್ಡರ್ ಹೋಗಿ ಈ ಕಂಪ್ನಿ ಡೀಟೇಲ್ಸ್ ಎಲ್ಲ ಸ್ಟೋರ್ ಆಗಿರುತ್ತೆ. ಬ್ಯಾಕಪ್ ಬೇಕಂದ್ರೆ ಅಲ್ಲಿಂದ ಬ್ಯಾಕಪ್ ಮಾಡಿ ಎತ್ತಿಟ್ಕೋಬಹುದು ನೀವು. ಓಕೆ. ಸೊ ಯಾವ ದೇಶದ್ದು ಅಂತ ಕೇಳುತ್ತೆ. ಸೊ ಎಷ್ಟೊಂದು ಕಂಟ್ರೀಸ್ ಆಪ್ಷನ್ ಕೊಡುತ್ತೆ. ನಾ ಹೇಳ್ದಂಗೆ ಮಲ್ಟಿ ಲ್ಯಾಂಗ್ವೇಜ್ ಸಪೋರ್ಟು, ಮಲ್ಟಿ ಕರೆನ್ಸಿ ಸಪೋರ್ಟು ಅಂತ ಹೇಳಿದ್ದೆ ಅಲ್ಲ, ಇದೇ ಕೆಲಸಕ್ಕೆ ಸ್ಟೇಟು, ಪಿನ್ ಕೋಡು ಯಾವ್ದ್ಯಾವ್ದು ಬೇಕು ಎಂಟ್ರ್ ಮಾಡ್ಬೋದು, ಇಲ್ಲ ಸುಮ್ಮನೆ ಎಂಟ್ರ್ ಕೀ ಕೊಟ್ರೆ ನೆಕ್ಸ್ಟ್ ಹೋಗುತ್ತೆ. ಸೊ ಕರೆನ್ಸಿ ಕೂಡ ಬೇಕಂದ್ರೆ ಇದೇ ತಗೋಬಹುದು. ಸೊ ನಾನು ಅಕೌಂಟ್ ಮಾತ್ರ ಮೇಂಟೈನ್ ಮಾಡ್ತೀನಿ ಅಂದ್ರೆ ಅಕೌಂಟ್ಸ್ ಓನ್ಲಿ ಅಂತ ಕೊಡ್ಬೋದು. ಸೊ ಫೈನಾನ್ಷಿಯಲ್ ಇಯರ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಬುಕ್ಸ್ ಬಿಗಿನಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ನೀವು ಕೊಡ್ಬೋದು. ಸೊ ಪಾಸ್ವರ್ಡ್ ಬೇಕಂದ್ರೆ ಇಲ್ಲಿ ಕೊಡ್ಬೋದು. ಸೊ ಬೇಸಿಕ್ ಕರೆನ್ಸಿ ಸಿಂಬಲ್ ಯಾವುದು, ಫಾರ್ಮಲ್ ನೇಮ್ ಏನು, ಇಲ್ಲಿ ಯಾವ್ದಾದ್ರು ಚೇಂಜಸ್ ಬೇಕಂದ್ರೆ ಕೊಡ್ಬೋದು. ಜಸ್ಟ್ ಎಂಟರ್ ಟ್ಯಾಕ್ಸ್ ಅಂತ ಕೇಳಿದೆ, ಇಲ್ಲಿ Y ಅಂತ ಕೊಟ್ರೆ ನನಗೆ ನನ್ನ ಕಂಪ್ನಿ ಕ್ರಿಯೇಟ್ ಆಯ್ತು. ಸೊ ನೀವು ನೋಡ್ಬೋದು ಇಲ್ಲಿ ಲೆಫ್ಟ್ ಸೈಡ್ ABC ಆ್ಯಂಡ್ ಕೋ ಅಂತ ಇದೆ. ಸೊ ನಂದ್ರಲ್ಲಿ ಏನು ವೋಚರ್ಸ್ ಇಲ್ಲ, ಅದರಿಂದ ನೋ ವೋಚರ್ಸ್ ಎಂಟರ್ಡ್ ಅಂತ ತೋರಿಸುತ್ತೆ. ಓಕೆನಾ. ಸೊ ಇಲ್ಲಿ ಟೋಟಲ್ ಎಷ್ಟು ಅಕೌಂಟ್ ಇದೆ ಅದನ್ನೆಲ್ಲ ಇಲ್ಲಿ ನನಗೆ ಲಿಸ್ಟ್ ಮಾಡುತ್ತೆ. ಆಯ್ತಾ. F1 ಪ್ರೆಸ್ ಮಾಡಿದ್ರೆ ನನ್ನ ಕೀಬೋರ್ಡ್ ಅಲ್ಲಿ ಸೊ ಕಂಪ್ನಿನ ನಾನು ಸೆಲೆಕ್ಟ್ ಮಾಡ್ಬೋದು. ಓಕೆ. ಸೊ ನನ್ನ ಸಿಸ್ಟಮ್ ಅಲ್ಲಿ ಒಂದೇ ಕಂಪ್ನಿ ಇರೋದ್ರಿಂದ ಇವಾಗ ಆ ಕಂಪ್ನಿ ನನಗೆ ಓಪನ್ ಆಗಿದೆ. ಓಕೆ. ಸೊ ಈಗ ಓಪನ್ ಮಾಡಿರೋ ಕಂಪ್ನಿದು ಕ್ಲೋಸ್ ಮಾಡಬೇಕು ಡೀಟೇಲ್ಸ್ ಅಂದ್ರೆ Alt F1 ಪ್ರೆಸ್ ಮಾಡಿದ್ರೆ ನನಗೆ ಕ್ಲೋಸ್ ಆಯ್ತು ಓಪನ್ ಆಗಿರೋ ಕಂಪ್ನಿ. ಮತ್ತೆ ಓಪನ್ ಮಾಡ್ಬೇಕಂದ್ರೆ F1 ಪ್ರೆಸ್ ಮಾಡಿದ್ರೆ ಅಥವಾ ಸೆಲೆಕ್ಟ್ ಕಂಪ್ನಿ ಬಟನ್ ಬಂದ್ರೆ ಸೊ ನನ್ನ ಸಿಸ್ಟಮ್ ಅಲ್ಲಿ ಯಾವ್ಯಾವ ಕಂಪ್ನಿ ಡೀಟೇಲ್ಸ್ ಎಲ್ಲ ಇದೆ ಅದಿಲ್ಲಿ ತೋರಿಸುತ್ತೆ. ಸೊ ಸೆಲೆಕ್ಟ್ ಮಾಡ್ಕೊಂಡ್ರೆ ನನಗೆ ಅದು ಕಂಪ್ನಿ ಓಪನ್ ಆಗುತ್ತೆ. ಸೊ ಟ್ಯಾಲಿ ತುಂಬಾ ಸಿಂಪಲ್ ಸಾಫ್ಟ್ವೇರು. ಸೊ ಇದ್ರಲ್ಲಿ ಜಾಸ್ತಿ ಏನು ತೋರಿಸಲ್ಲ, ಅಕ್ಸೆಪ್ಟ್ ಎಸ್ ನೋ ಅಷ್ಟೇ ಕೇಳೋದು. ಸೊ ನಿಮಗೆ ತುಂಬಾ ಕಷ್ಟ ಏನ್ ಆಗಲ್ಲ. ಸೊ ಬೇಸಿಕಲಿ ನೀವು ಎಂಟ್ರಿ ಹಾಕೋದನ್ನ ಕಲ್ತ್ಕೊಂಡ್ರೆ ಸೊ ಟ್ಯಾಲಿ ಆರಾಮಾಗಿ ನೀವು ಮಾಡ್ಬೋದು. ಓಕೆ. ನಾ ಹೇಳ್ದಂಗೆ ನಾನು ಅಕೌಂಟ್ ಓನ್ಲಿ ಆದ್ರೂ ಮೇಂಟೈನ್ ಮಾಡ್ಬೋದು ಅಥವಾ ಅಕೌಂಟ್ ವಿತ್ ಇನ್ವೆಂಟ್ರಿ ಆದ್ರೂ ಮೇಂಟೈನ್ ಮಾಡ್ಬೋದು. ಸೊ ಕಂಪ್ನಿ ಓಪನ್ ಮಾಡೋದು ಗೊತ್ತಾಯ್ತು, ಕ್ಲೋಸ್ ಮಾಡೋದು ಗೊತ್ತಾಯ್ತು, ಕ್ರಿಯೇಟ್ ಮಾಡೋದು ಗೊತ್ತಾಯ್ತು. ಬರೋದಕ್ಕಿಂತ ಮುಂಚೆ ಟ್ಯಾಲಿಗೆ ಸೊ ಒಂದು ಟ್ರಾನ್ಸಾಕ್ಷನ್ ಬಂದ್ರೆ ಯಾವ ಲೆಡ್ಜರ್ ಅಂಡರ್ ಬರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಅದಾದ್ಮೇಲೆ ಲೆಡ್ಜರ್ ಹಾಕೋದು ನಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಯಾವ ಲೆಡ್ಜರ್ ಅಂದ್ರೆ ಏನು, ಹೇಗೆ ಹಾಕಬೇಕು ಲೆಡ್ಜರ್ಸ್ ಬಗ್ಗೆ ತಿಳ್ಕೊಂತ ಹೋಗೋಣ. ಗ್ರೂಪ್ಸ್. ಎ ಗ್ರೂಪ್ ಇಸ್ the accounting group under which ledgers of the same nature can be classified. So ledgers na ನಾವು group ಅಂತ ಕೂಡ ಕರಿತೀವಿ. Account groups of tally provide a set of 28 predefined groups. Of these 15 are primary groups and 13 are sub
groups. Among the 15 groups, 9 groups are balance sheet items and the remaining 6 groups are profit and loss account items. So group ಅಂದ್ರೆ ಲೆಡ್ಜರ್ಸ್ ಅಂತೀವಿ. ಸೊ ಟೋಟಲ್ ಆಗಿ 28 ಪ್ರಿಡಿಫೈನ್ಡ್ ಲೆಡ್ಜರ್ಸ್ ಇದೆ ನಮಗೆ. ಅದರಲ್ಲಿ 15 ಬಂದ್ಬಿಟ್ಟು ಪ್ರೈಮರಿ ಲೆಡ್ಜರ್ಸ್, 13 ಬಂದ್ಬಿಟ್ಟು ಸಬ್ ಲೆಡ್ಜರ್ಸ್ ಅಂದ್ರೆ ಸಬ್ ಗ್ರೂಪ್ ಅಲ್ಲಿ ಬರುವಂತ ಲೆಡ್ಜರ್ಸ್. ಆ 15 ಗ್ರೂಪ್ ಅಲ್ಲಿ 9 ಬಂದ್ಬಿಟ್ಟು ಬ್ಯಾಲೆನ್ಸ್ ಶೀಟ್ ಐಟಮ್ಸ್ ಮತ್ತೆ 6 ಬಂದ್ಬಿಟ್ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಐಟಮ್ಸ್ಗೆ ಬರುತ್ತೆ. ಓಕೆ, ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಗ್ರೂಪ್ಸ್ ಅಂದ್ರೆ ಲೆಡ್ಜರ್ಸ್ ಯಾವ್ದು ಅಂದ್ರೆ ಕ್ಯಾಪಿಟಲ್ ಅಂಡರ್ ಅಲ್ಲಿ ಸಬ್ ಗ್ರೂಪ್ ಬಂದು ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಬರುತ್ತೆ. ಕರೆಂಟ್ ಅಸೆಟ್ ಅಲ್ಲಿ ಬ್ಯಾಂಕ್ ಅಕೌಂಟ್, ಕ್ಯಾಶ್ ಇನ್ ಹ್ಯಾಂಡ್, ಡೆಪಾಸಿಟ್, ಲೋನ್ ಅಂಡ್ ಅಡ್ವಾನ್ಸಸ್, ಸ್ಟಾಕ್ ಇನ್ ಹ್ಯಾಂಡ್, ಸನ್ರಿ ಡೆಟಾರ್ಸ್. ಕರೆಂಟ್ ಲಯಬಿಲಿಟಿ ನಲ್ಲಿ ಡ್ಯೂಟೀಸ್ ಅಂಡ್ ಟ್ಯಾಕ್ಸಸ್, ಪ್ರಾವಿಷನ್, ಸನ್ರಿ ಕ್ರೆಡಿಟಾರು, ಫಿಕ್ಸೆಡ್ ಅಸೆಟ್, ಇನ್ವೆಸ್ಟ್ಮೆಂಟ್, ಲೋನ್, ಸಸ್ಪೆನ್ಸ್ ಅಕೌಂಟ್ ಇವೆಲ್ಲ ಬಂದ್ಬಿಟ್ಟು ನನಗೆ 15 ಅಕೌಂಟ್ಸ್ ಬಂದು ನನಗೆ. ಸೊ ಅದ್ರ ಸಬ್ ಗ್ರೂಪ್ ಅಲ್ಲೇ ಮೆನ್ಷನ್ ಮಾಡಿದೆ. ಸೊ ಇದು ಒಂದೇ ತಿಳ್ಕೊಂತ ಹೋದ್ರೆ ಸೊ ನಾವು ಹೇಗ್ ಲೆಡ್ಜರ್ ಹಾಕೋದು ಅಂತ ನಮಗೆ ಒಂದು ಬೇಸಿಕ್ ಐಡಿಯಾ ಬರುತ್ತೆ. ಸೊ ಕ್ಯಾಪಿಟಲ್ ಅಕೌಂಟ್ ಅಂದ್ರೆ ಇವಾಗ ಬಂಡವಾಳ ಹಾಕ್ತಿವಲ್ವಾ, ಸೊ ಇದು ಬೇಸಿಕ್ ಆಗಿ ನನಗೆ ಕ್ಯಾಪಿಟಲ್ ಮತ್ತೆ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ನ ಹೋಲ್ಡ್ ಮಾಡುತ್ತೆ. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್, ಶೇರ್ ಕ್ಯಾಪಿಟಲ್, ಡ್ರಾಯಿಂಗ್ಸ್ ಎಲ್ಲಾನು ಕ್ಯಾಪಿಟಲ್ ಅಕೌಂಟ್ ಅಂಡರ್ ಬರುತ್ತೆ. ಆಯ್ತಾ. ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಂದ್ರೆ ಏನಪ್ಪಾ ಅಂದ್ರೆ ಇದು ಕ್ಯಾಪಿಟಲ್ ಅಕೌಂಟ್ ಸಬ್ ಗ್ರೂಪ್ ಅಂತ ಹೇಳ್ತೀವಿ. ಸೊ ಇನ್ವೆಸ್ಟ್ಮೆಂಟ್ ಅಲೋಯನ್ಸ್ ರಿಸರ್ವ್, ಶೇರ್ ಪ್ರೀಮಿಯಂ ಅಕೌಂಟ್, ಜನರಲ್ ರಿಸರ್ವ್ ಇದನ್ನೆಲ್ಲ ನಾನು ಲೈಕ್ ರಿಸರ್ವೇಶನ್ ತರ ಮಾಡಿಟ್ರೆ ಅದನ್ನ ನಾನು ಈ ಅಕೌಂಟ್ ಅಂಡರ್ ಹಾಕ್ತೀನಿ. ಸೊ ಇದನ್ನ ನಾವು ರಿಟೈನ್ ಅರ್ನಿಂಗ್ಸ್ ಅಂತ ಕೂಡ ಅಂತೀವಿ. ಸೊ ಸೆಕೆಂಡ್ ಗ್ರೂಪ್ ಬಂದು ಫಿಕ್ಸ್ಡ್ ಅಸೆಟ್, ಯಾವ್ದನ್ನ ನಾವು ಟಚ್ ಮಾಡಿ ಫೀಲ್ ಮಾಡ್ಬೋದು ಅಂತ ಅಸೆಟ್ ನ ನಾವು ಫಿಕ್ಸ್ಡ್ ಅಸೆಟ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಲ್ಯಾಂಡ್, ಬಿಲ್ಡಿಂಗ್, ಪ್ಲಾಂಟ್ ಅಂಡ್ ಮಿಷನರಿ, ಫರ್ನಿಚರ್. ಓಕೆ, ದ ಅಸೆಟ್ಸ್ ವಿಚ್ ಕೆನ್ ನಾಟ್ ಬಿ ಈಸಿಲಿ ಕನ್ವರ್ಟೆಡ್ ಇಂಟು ಕ್ಯಾಶ್. ಸೊ ಯಾವ್ದು ಈಸಿಯಾಗಿ ನಾವು ಕ್ಯಾಶ್ ಕನ್ವರ್ಟ್ ಮಾಡಕ್ಕಾಗಲ್ಲ ಅದನ್ನ ನಾವು ಫಿಕ್ಸ್ಡ್ ಅಸೆಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕರೆಂಟ್ ಅಸೆಟ್. ಸೊ ಅಸೆಟ್ ಅಲ್ಲೇ ಯಾವ್ದು ಟಚ್ ಮಾಡೋದಿಕ್ಕಾಗಲ್ಲ ಅಂದ್ರೆ ಫೀಲ್ ಮಾಡೋದಿಕ್ಕಾಗಲ್ಲ ಅಂತದನ್ನ ನಾನು ಕರೆಂಟ್ ಅಸೆಟ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಕ್ಯಾಶು, ಡೆಪಾಸಿಟ್, ಬ್ಯಾಂಕ್ ಅಕೌಂಟ್ ಇದನ್ನೆಲ್ಲ ನಾನು ಏನಂತ ಹೇಳ್ತೀನಪ್ಪ ಅಂದ್ರೆ ಕರೆಂಟ್ ಅಸೆಟ್ ಅಂತ ಹೇಳ್ತೀನಿ. ಬ್ಯಾಂಕ್ ಅಕೌಂಟ್ ಅಂದ್ರೆ ಎಲ್ಲಾ ಸೇವಿಂಗ್ಸ್ ಅಕೌಂಟ್ ಅಥವಾ ಕರೆಂಟ್ ಅಕೌಂಟ್ ಬ್ಯಾಂಕ್ ಅಲ್ಲಿ ಕ್ರಿಯೇಟ್ ಮಾಡ್ತೀವಲ್ಲ ಅದೆಲ್ಲ ಬ್ಯಾಂಕ್ ಅಕೌಂಟ್ ಬರುತ್ತೆ, ಲೈಕ್ SB ಅಕೌಂಟ್, ಕರೆಂಟ್ ಅಕೌಂಟ್. ಓಕೆ, ಕ್ಯಾಶ್ ಇನ್ ಹ್ಯಾಂಡ್ ಅಂದ್ರೆ ನನ್ನ ಕೈಯಲ್ಲಿರುವಂತ ಕ್ಯಾಶ್ ನ ನಾನು ಕ್ಯಾಶ್ ಇನ್ ಹ್ಯಾಂಡ್ ಅಂತ ಹೇಳ್ತೀನಿ. ಸೊ ಇದು ಬಂದು ನನಗೆ ಡಿಫಾಲ್ಟ್ ಗ್ರೂಪ್. ಸೊ ಟ್ಯಾಲಿನಲ್ಲಿ ಡಿಫಾಲ್ಟ್ ಆಗಿ 2 ಗ್ರೂಪ್ ಇರುತ್ತೆ. ಸೊ ಕ್ಯಾಶ್ ಇನ್ ಹ್ಯಾಂಡ್ ಮತ್ತೆ ಸ್ಟಾಕ್ ಇನ್ ಹ್ಯಾಂಡ್ ಎರಡು. ಓಕೆ, ಸೊ ಇವಾಗ ನಾನು ಪೆಟ್ಟಿ ಕ್ಯಾಶ್ ಅಟ್ ಬ್ಯಾಂಕ್ ಈ ತರದನ್ನೆಲ್ಲ ಕ್ಯಾಶ್ ಇನ್ ಹ್ಯಾಂಡ್ ಹಾಕ್ಬೇಕು. ಓಕೆ, ನೆಕ್ಸ್ಟ್ ಡೆಪಾಸಿಟ್. ಸೊ ಡೆಪಾಸಿಟ್ ಮಾಡ್ತೀನಲ್ವಾ ನಾನು, ಲೈಕ್ ಸೆಕ್ಯೂರಿಟಿ ಡೆಪಾಸಿಟ್, ಫಿಕ್ಸೆಡ್ ಡೆಪಾಸಿಟ್, RD ಅಂದ್ರೆ ರಿಕರಿಂಗ್ ಡೆಪಾಸಿಟ್, ರೆಂಟಲ್ ಡೆಪಾಸಿಟ್ ಇದನ್ನೆಲ್ಲಾನು ನಾನು ಅಂಡರ್ ಡೆಪಾಸಿಟ್ ಹಾಕ್ಬೋದು. ಓಕೆ, ಲೋನ್ಸ್ ಅಂಡ್ ಅಡ್ವಾನ್ಸಸ್, ಅಕೌಂಟ್ಸ್ ರಿಲೇಟೆಡ್ ಟು ಅಡ್ವಾನ್ಸಸ್ ಅಂಡ್ ಲೋನ್ಸ್ ಆಫ್ ನಾನ್ ಟ್ರೇಡಿಂಗ್ ನೇಚರ್ ಆಫ್ ಅಕೌಂಟ್. ಸೊ ನಾನ್ ಟ್ರೇಡಿಂಗ್ ಆಗಿ ನನಗೆ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಇರುತ್ತಲ್ಲ, ಲೈಕ್ ಸ್ಯಾಲ್ರಿ, ವರ್ಕ್ ಕಾಂಟ್ರಾಕ್ಟ್ಸ್, ಅಡ್ವಾನ್ಸಸ್ ಟು ಪರ್ಚೇಸ್ ಆಫ್ ಫಿಕ್ಸೆಡ್ ಅಸೆಟ್ಸ್, ಅಡ್ವಾನ್ಸ್ ರಿಸೀವ್ ಫ್ರಮ್ ಕಸ್ಟಮರ್ ಇದನ್ನೆಲ್ಲ ನಾನು ಲೋನ್ಸ್ ಅಂಡ್ ಅಡ್ವಾನ್ಸಸ್ ಅಲ್ಲಿ ಹಾಕ್ತೀನಿ. ಓಕೆ, ಸ್ಟಾಕ್ ಇನ್ ಹ್ಯಾಂಡ್. ದಿಸ್ ಈಸ್ ಯೂಸ್ಡ್ ಟು ಹೋಲ್ಡ್ ದ ಓಪನಿಂಗ್ ಅಂಡ್ ಕ್ಲೋಸಿಂಗ್ ಸ್ಟಾಕ್ ಫಿಗರ್ಸ್ ಆಫ್ ಸರ್ಟೆನ್ ಅಕೌಂಟೆಂಟ್ಸ್ ಲೈಕ್ ರಾ ಮೆಟೀರಿಯಲ್, ವರ್ಕಿಂಗ್ ಪ್ರೋಗ್ರೆಸ್, ಫಿನಿಶ್ಡ್ ಪ್ರಾಡಕ್ಟ್ ಎಕ್ಸೆಟ್ರಾ. ಸೊ ಹತ್ರ ಎಷ್ಟು ಸ್ಟಾಕ್ ಇದೆ ಅಂತ ನಾನು ಎಲ್ಲಿ ಹಾಕ್ತೀನಿ ಅಂದ್ರೆ ಅಂಡರ್ ಸ್ಟಾಕ್ ಇನ್ ಹ್ಯಾಂಡ್ ಹಾಕ್ತೀನಿ. ಸೊ ಎಷ್ಟು ರಾ ಮೆಟೀರಿಯಲ್ ಇದೆ, ವರ್ಕಿಂಗ್ ಪ್ರೋಗ್ರೆಸ್ ಎಷ್ಟು ಫಿನಿಶಿಂಗ್ ಪ್ರಾಡಕ್ಟ್ಸ್ ಇದೆ ಅಂತ ನೋಡೋದಕ್ಕೆ. ಡೆಟಾರ್ ಅಂದ್ರೆ ಏನ್ ಹೇಳ್ದೆ ನಾನು, ಪ್ಲಸ್ ಅಂತ ಹೇಳಿದೆ. ಸನ್ರಿ ಡೆಟಾರ್ ಅಂದ್ರೆ ನನಗೆ ಯಾರು ದುಡ್ಡು ಕೊಡ್ಬೇಕು ಅವ್ರನ್ನೆಲ್ಲ ಸನ್ರಿ ಡೆಟಾರ್ಸ್ ಅಂತ ಹೇಳ್ತೀವಿ. ಸೊ ಅದು ಕೂಡ ನನಗೆ ಅಸೆಟ್. ದಿಸ್ ಗ್ರೂಪ್ ಈಸ್ ಯೂಸ್ ಟು ಕ್ರಿಯೇಟ್ ದ ಅಕೌಂಟ್ ಆಫ್ ಅವರ್ ಕಸ್ಟಮರ್ಸ್, ಆಲ್ ಪಾರ್ಟೀಸ್ ಹೂಮ್ ಕ್ರೆಡಿಟ್ ಸೇಲ್ಸ್ ಆರ್ ಮೇಡ್. ಸೊ ನಾನು ಯಾರಿಗೆ ಸಾಲ ಕೊಟ್ಟು ಸೇಲ್ಸ್ ಮಾಡಿರ್ತೀನಿ ಅವರೆಲ್ಲ ಸನ್ರಿ ಡೆಟಾರ್ಸ್ ಆಗ್ತಾರೆ ನನಗೆ. ಓಕೆ, ನೆಕ್ಸ್ಟ್ ಕರೆಂಟ್ ಲಯಬಿಲಿಟಿ ಅಂದ್ರೆ ಸಾಲ ಅಂತ. ಓಕೆ, ದಿಸ್ ಈಸ್ primary group to hold outstanding and statutory liabilities of a company such as ESI, PF, TDS, etc. deducted from salaries of employees should be placed under this group. There are 3 subgroups. So ಇದರಲ್ಲಿ 3 subgroup ಇದೆ. Duties and taxes to provision, sundry creditors. Okay. ಡ್ಯೂಟೀಸ್ ಅಂಡ್ ಟ್ಯಾಕ್ಸಸ್ ಅಂದ್ರೆ ಏನು? ಅಕೌಂಟ್ಸ್ ಆಫ್ ಟ್ರೇಡ್ ಡ್ಯೂಟೀಸ್ ಅಂಡ್ ಟ್ಯಾಕ್ಸಸ್ ಲೈಕ್ ಎಕ್ಸಸೈಸು, ಲೋಕಲ್ ಸೇಲ್ಸ್ ಟ್ಯಾಕ್ಸು, ಸೆಂಟ್ರಲ್ ಸೇಲ್ಸ್ ಟ್ಯಾಕ್ಸು, ಎಕ್ಸಸೈಸು ಎಕ್ಸೆಟ್ರಾ ಇದನ್ನೆಲ್ಲ ನಾನು ಡ್ಯೂಟೀಸ್ ಅಂಡ್ ಟ್ಯಾಕ್ಸಸ್ ಅಲ್ಲಿ ಹಾಕ್ತೀನಿ. ಸೊ ಪ್ರಾವಿಷನ್ ಅಂದ್ರೆ ಏನಪ್ಪಾ ಅಂದ್ರೆ ಇವಾಗ ಟ್ಯಾಕ್ಸ್ ಪ್ರಾವಿಷನ್ಸ್ ಮಾಡ್ತೀವಲ್ಲ, ಫಾರ್ ಎಕ್ಸಾಂಪಲ್ ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್, ಟ್ಯಾಕ್ಸೇಷನ್, ಬ್ಯಾಡ್ ಡೆಟ್ಸ್, ಡಿವೈಡೆಂಟ್ ಇದೆಲ್ಲ ನನಗೆ ಪ್ರೊವಿಷನ್ ಅಲ್ಲಿ ಬರುತ್ತೆ. ಸೊ ಕಂಟ್ರಿ ಕ್ರೆಡಿಟರ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ಈಗ ನಾನು ಪರ್ಚೇಸ್ ಮಾಡಿರ್ತೀನಿ ಅಲ್ವಾ, ನಾನು ಎಲ್ಲಿ ಸಾಮಾನು ತಂದಿರ್ತೀನಿ ಅವ್ರಿಗೆ ದುಡ್ಡು ಕೊಟ್ಟಿರಲ್ಲ, ನನ್ನಿಂದ ದುಡ್ಡು ಹೋಗ್ಬೇಕಂದ್ರೆ ಕ್ರೆಡಿಟ್ ಆಯ್ತಾ. ಸೊ
ದಿಸ್ ಗ್ರೂಪ್ ಈಸ್ ಯೂಸ್ ಟು ಕ್ರಿಯೇಟ್ ಅಕೌಂಟ್ ಫಾರ್ ಅವರ್ ಸಪ್ಲೈಯರ್ಸ್. ಸೊ ನನಗೆ ಯಾರು ಸಪ್ಲೈ ಮಾಡ್ತಾರೆ ಅವರಿಗೆ ನಾನು ಸಾಲದಿಂದ ಸಾಮಾನು ತಂದಿದ್ರೆ ಅವಾಗ ಅವರು ನನ್ನ ಕ್ರೆಡಿಟಾರ್ಸ್ ಆಗ್ತಾರೆ. ಸೊ ನನಗೆ ದುಡ್ಡು ಯಾರು ಕೊಡ್ತಾರೆ ಅವರು ಡೆಟಾರ್ಸ್ ಆಗ್ತಾರೆ. ಅದು ಬಂದು ಅಸೆಟ್ ಆಗುತ್ತೆ. ಸೊ ನಾನು ಸಾಲ ಕೊಡಬೇಕು ಆದ್ರೆ ಇನ್ನ ಕೊಟ್ಟಿಲ್ಲ ಅಲ್ವಾ, ಅದರಿಂದ ಅದು ಲಯಬಿಲಿಟಿ ಆಗುತ್ತೆ. ಓಕೆ, ಕ್ಲಿಯರ್ ಆಯ್ತು ಅನ್ಕೊಂತೀನಿ. ಸೊ ಕ್ರೆಡಿಟು, ಡೆಬಿಟ್, ಡೆಟಾರು, ಸನ್ರಿ ಕ್ರೆಡಿಟಾರ್ 4 ಕ್ಲಿಯರ್ ಆಯ್ತು ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಬಂದು ಇನ್ವೆಸ್ಟ್ಮೆಂಟ್. It holds the account of all investment like share, bonds, debentures, government securities and invested in other companies and placed into this group. So ನಾನು ಏನೇ ಒಂದು ಇನ್ವೆಸ್ಟ್ ಮಾಡಿದ್ರು ಲೈಕ್ ಶೇರ್ಸು, ಬಾಂಡು, ಗೌರ್ಮೆಂಟ್ ಸೆಕ್ಯೂರಿಟಿ, NSE, IDBI ಬಾಂಡ್ಸು ಇದನ್ನೆಲ್ಲ ಇನ್ವೆಸ್ಟ್ಮೆಂಟ್ ಅಲ್ಲಿ ಹಾಕೋತೀನಿ. ಆಯ್ತಾ. ನೆಕ್ಸ್ಟ್ ಲೋನ್ಸ್. ಅಕೌಂಟ್ಸ್ ಆಫ್ ಲೋನ್ಸ್ ಟೇಕನ್ ಬೈ ದ ಕಂಪ್ನಿ ಆರ್ ಕ್ರಿಯೇಟೆಡ್ ಇನ್ ದಿಸ್ ಗ್ರೂಪ್. ಸೊ ಕಂಪ್ನಿಯಿಂದ ನಾನು ಲೋನ್ ತಗೊಂಡಿದ್ರೆ ಅದು ನಾನು ಈ ಗ್ರೂಪ್ ಅಲ್ಲಿ ಹಾಕ್ತೀನಿ. ಸೊ ಇದರಲ್ಲಿ 3 ಸಬ್ ಗ್ರೂಪ್ ಇದೆ ನನಗೆ. ಯಾವ್ದ್ಯಾವ್ದಪ್ಪ ಅಂದ್ರೆ ಬ್ಯಾಂಕ್ ಓವರ್ ಡ್ರಾಫ್ಟ್ ಅಂತ ಅಂದ್ರೆ ಬ್ಯಾಂಕ್ OD ಅಂತ ಹೇಳ್ತೀವಿ, ಅಥವಾ OCC ಅಕೌಂಟ್ ಅಂತ ಹೇಳ್ತೀವಿ. ಸೆಕ್ಯೂರ್ಡ್ ಲೋನ್ ಮತ್ತೆ ಅನ್ಸೆಕ್ಯೂರ್ಡ್ ಲೋನ್ 2 ಬರುತ್ತೆ. ಸೊ ಬ್ಯಾಂಕ್ OD ಅಂದ್ರೆ ಏನಪ್ಪಾ ಅಂದ್ರೆ, ಸೊ ಈ ಅಕೌಂಟ್ ಅಲ್ಲಿ ನಾನು ಬಿಲ್ ಡಿಸ್ಕೌಂಟ್ ಇದು ಎಲ್ಲ ಹಾಕೋತೀನಿ. ಓಕೆ. ಸೆಕ್ಯೂರಿಟಿ ಲೋನ್ ಅಂದ್ರೆ ಏನಪ್ಪಾ ಅಂದ್ರೆ ಅಕೌಂಟ್ಸ್ ಆಫ್ ಲೋನ್ ಟೇಕನ್ ಬೈ ಕಂಪ್ನಿ ಫ್ರಮ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ಅಪಾನ್ ಫರ್ನಿಶಿಂಗ್ ಸೆಕ್ಯೂರಿಟಿ ಮಸ್ಟ್ ಬಿ ಪ್ಲೇಸ್ಡ್ ಹಿಯರ್. ಡಿಬೆಂಚರ್ಸ್ ಇಸ್ ಸ್ಯೂಡ್ ಬೈ ದ ಕಂಪ್ನೀಸ್ ಕ್ಯಾನ್ ಬಿ ಪ್ಲೇಸ್ಡ್ ಹಿಯರ್. ಸೊ ನೀವು ಯಾರ ಹತ್ರ ಏನಾದ್ರು ಅಡ ಇಟ್ಟು ದುಡ್ಡು ತಗೊಂಡಿದ್ರೆ ಅದನ್ನ ನೀವು ಸೆಕ್ಯೂರ್ಡ್ ಲೋನ್ ಅಲ್ಲಿ ಬರೀಬಹುದು. ಆಯ್ತಾ. ಲೈಕ್ ಸುನಂದಮ್ ಫೈನಾನ್ಸ್, ಅಶೋಕ ಲಿಲ್ಯಾಂಡ್ ಫೈನಾನ್ಸ್, ಬ್ಯಾಂಕ್ಸ್ ಇದನ್ನೆಲ್ಲ ನಾನು ಸೆಕ್ಯೂರ್ಡ್ ಲೋನ್ ಅಲ್ಲಿ ಬರೀಬಹುದು. ಅನ್ಸೆಕ್ಯೂರ್ಡ್ ಲೋನ್ಸ್ ಅಂದ್ರೆ ಅಕೌಂಟ್ಸ್ ಆಫ್ ಲೋನ್ಸ್ ಟೇಕನ್ ಬೈ ಕಂಪನಿ ಅನ್ಕಂಡೀಷನಲಿ ಫ್ರಮ್ ಔಟ್ಸೈಡ್ ಪಾರ್ಟೀಸ್ ವಿತೌಟ್ ಪ್ರೊವೈಡಿಂಗ್ ಸೆಕ್ಯೂರಿಟಿ. ಡೆಪಾಸಿಟ್ಸ್ ರಿಸೀವ್ಡ್ ಬೈ ದ ಕಂಪನಿ ಫ್ರಮ್ ಅದರ್ಸ್ ಕ್ಯಾನ್ ಆಲ್ಸೋ ಬಿ ಪ್ಲೇಸ್ಡ್ ಅಂಡರ್ ದಿಸ್ ಗ್ರೂಪ್. ಸೊ ನನ್ನ ಕಂಪ್ನಿ ಸ್ಟಾರ್ಟ್ ಮಾಡೋದಕ್ಕೆ ಬೇರೆಯವ್ರ ಹತ್ರ ಇಂದ ನಾನು ದುಡ್ಡು ತಗೊಂಡಿರ್ತೀನಲ್ಲ, ಸೊ ಏನು ಪತ್ರ ಗಿತ್ರ ಏನು ಕೊಡ್ದಲೆ ಆ ತರದನ್ನ ನಾನು ಅನ್ಸೆಕ್ಯೂರ್ಡ್ ಲೋನ್ ಅಂತ ಹೇಳ್ತೀನಿ. ನೆಕ್ಸ್ಟ್ ಸಸ್ಪೆನ್ಸ್ ಅಕೌಂಟ್. ಅಕೌಂಟ್ಸ್ ಆಫ್ ಮನಿ ರಿಸೀವ್ಡ್ ಆರ್ ಪೇಡ್ ಬೈ ದ company in suspense. If an advance amount like traveling advances is paid to marketing executives, it is used to record amount paid or received temporarily or whose transaction is not yet known. So suspense account ಅಲ್ಲಿ ಯಾವಾಗ ಹಾಕ್ತಿವಿ ಅಂದ್ರೆ, ಸೊ ಅದು ಏನು ಖರ್ಚು ಆಗ್ತಿದೆ ಅನ್ನೋದು ನಮಗೆ ಐಡಿಯಾ ಇರಲ್ಲ, ಸೊ ಇಟ್ಟಿರ್ತೀವಿ, ಅಂತದನ್ನ ನಾನು ಸಸ್ಪೆನ್ಸ್ ಅಕೌಂಟ್ ಅಂಡರ್ ಅಲ್ಲಿ ಹಾಕ್ಬೋದು. ಓಕೆ. ಮಿಸ್ಲೇನಿಯಸ್ ಅಕೌಂಟ್. But there are so many expenses for which no account head can be created because of very few transactions for certain expenses. If an account credits in individual account heads for such type of transaction, then it will be very difficult to control. Therefore, all the expenses are booked under miscellaneous expenses. So, ಯಾವುದಕ್ಕೆ ನಾವು ಯಾವ ಅಂಡರ್ ಗ್ರೂಪ್ಗೂ ಹಾಕಕ್ಕಾಗಲ್ಲ ಅಂತದನ್ನ ನಾನು ಮಿಸ್ಲೆನಿಯಸ್ ಅಕೌಂಟಿಗೆ ಹಾಕ್ಬೋದು. ಲೈಕ್ ಸ್ಮಾಲ್ ಅಮೌಂಟ್ ಪೇಡ್ ಫಾರ್ ಡೊನೇಷನ್ ಆಫ್ ಚಾರಿಟೀಸ್, ಮೆಂಬರ್ಶಿಪ್ ಫೀಸ್ ಫಾರ್ ಲೋಕಲ್ ಆರ್ಗನೈಸೇಷನ್, ಶಾರ್ಟ್ ಅಂಡ್ ಎಕ್ಸಸ್ ಅಮೌಂಟ್ ರಿಟರ್ನ್ ಆಫ್ ಫೆಸ್ಟಿವಲ್ ಸೆಲೆಬ್ರೇಷನ್ ಎಕ್ಸ್ಪೆನ್ಸಸ್, ಇದನ್ನೆಲ್ಲ ನಾನು ಏನಂತ ಹೇಳ್ತೀನಪ್ಪ ಅಂದ್ರೆ ಮಿಸ್ಲೆನಿಯಸ್ ಅಕೌಂಟ್ ಅಂತ ಹೇಳ್ತೀವಿ. ಸೊ ಯಾವ ಅಕೌಂಟ್ಗೂ ನಾನು ಖರ್ಚು ಮಾಡಿರೋದನ್ನ ಹಾಕಕ್ ಆಗಲ್ಲ ಅಂದ್ರೆ ಆವಾಗ ಮಿಸ್ಲೇನಿಯಸ್ ಅಕೌಂಟ್ ಅಲ್ಲಿ ಹಾಕ್ತೀನಿ. ಓಕೆ. ಸೇಲ್ಸ್ ಅಕೌಂಟ್. ಗೂಡ್ಸ್ ಸೋಲ್ಡ್ ಬೈ ಕಂಪ್ನಿ. ಸೊ ನಾನು ಮಾರೋದಿಕ್ಕೆ ಅಂತ ತಂದ್ಮೇಲೆ ಅದನ್ನ ನಾನು ಲೈಕ್ ಬೇರೆ ಯಾವ ಅಕೌಂಟ್ಗೂ ಹಾಕಕ್ಕಾಗಲ್ಲ, ಸೇಲ್ಸ್ ಅಕೌಂಟ್ಗೆ ಹಾಕ್ಬೇಕು. ನಾನು ಮಾರೋದಿಕ್ಕೆ ಅಂತ ಪರ್ಚೇಸ್ ಮಾಡಿದ್ಮೇಲೆ ಅದು ಬೇರೆ ಯಾವುದಕ್ಕೂ ಹಾಕಕ್ಕಾಗಲ್ಲ, ಪರ್ಚೇಸ್ ಅಕೌಂಟಿಗೆ ಹಾಕ್ಬೇಕು. ಓಕೆ. Direct income. An income which do not have regular period to receive you money. Also use those money for an account like servicing, contract charges. Thus follows sales of equipment. So ಯಾವುದಕ್ಕೆ ಒಂದು ರೆಗ್ಯುಲರ್ ಪೀರಿಯಡ್ ಆಫ್ ಟೈಮ್ ಇರೋದಿಲ್ಲ ರಿಸೀವ್ ಮಾಡೋದಕ್ಕೆ, ಸೊ ಅಂತ ಚಾರ್ಜಸ್ ನಾವು ಡೈರೆಕ್ಟ್ ಇನ್ಕಮ್ ಅಂತೀವಿ. ಫಾರ್ ಎಕ್ಸಾಂಪಲ್ ಪ್ರೊಫೆಷನಲ್ ಚಾರ್ಜಸ್ ರಿಸೀವ್ಡು, ವೇಜಸ್ ರಿಸೀವ್ಡು, ಸರ್ವಿಸ್ ಚಾರ್ಜಸ್, ಇದೆಲ್ಲ ಡೈರೆಕ್ಟ್ ಇನ್ಕಮ್ ಅಂತ ಹೇಳ್ತೀವಿ. ಅದೇ ತರ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಕೂಡ. ಸೊ indirect income ಅಂದ್ರೆ the account of indirect income like rent received, interest received, commission received, ಇದನ್ನೆಲ್ಲ ನಾನು indirect income ಅಂತ ಹೇಳ್ತೀನಿ. So direct expenses ಅಂದ್ರೆ the expenses which do not have any regular fixed period to pay. There are manufacturing or direct expenses like wage, auto fare, free charges, delivery charges, ಇದೆಲ್ಲ ನನಗೆ direct expense ಅಲ್ಲಿ ಬರುತ್ತೆ. So indirect expense which have limited or fixed period to pay and which are regular in nature. So ಅದನ್ನ ನಾನು indirect expenses ಅಂತ ಹಾಕೋತೀನಿ. ಲೈಕ್ ಸ್ಯಾಲರಿ ಎಕ್ಸ್ಪೆನ್ಸ್,
ರೆಂಟ್ ಎಕ್ಸ್ಪೆನ್ಸಸ್, ಟೆಲಿಫೋನ್ ಎಕ್ಸ್ಪೆನ್ಸಸ್, ಎಲೆಕ್ಟ್ರಿಕ್ ಎಕ್ಸ್ಪೆನ್ಸಸ್, ಇದೆಲ್ಲ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಗುತ್ತೆ. ಸೊ ಬ್ರಾಂಚಸ್ ಅಥವಾ ಡಿವಿಷನ್, ಆಲ್ ಕಂಪ್ನಿ ಬ್ರಾಂಚಸ್ ಆರ್ ಬ್ಯಾಂಕ್ ಬ್ರಾಂಚಸ್ ಕಮ್ಸ್ ಅಂಡರ್ ದಿಸ್ ಗ್ರೂಪ್. ಲೈಕ್ ಮೈಸೂರು ಬ್ರಾಂಚು, ವಿಜಯನಗರ್ ಬ್ಯಾಂಕ್, ಇದೆಲ್ಲ ಬ್ರಾಂಚಸ್ ಮತ್ತೆ ಡಿವಿಷನ್ ಅಲ್ಲಿ ಹಾಕ್ತೀನಿ. ಓಕೆ, ಸೊ ಇಲ್ಲಿ ಏನ್ ಮಾಡಿದೀವಪ್ಪ ಅಂದ್ರೆ, ಸೊ ಕಾಮನ್ ಆಗಿ ಯೂಸ್ ಮಾಡುವಂತ ಲೆಡ್ಜರ್ಸ್ ಲಿಸ್ಟ್ ಮಾಡಿದೆ. ಓಕೆ, ಸೊ ಇದನ್ನ ನೋಡಿದ್ರೆ ನಿಮ್ಗೆ ಒಂದು ಬೇಸಿಕ್ ಐಡಿಯಾ ಬರುತ್ತೆ. ಸೊ ಯಾವ ಗ್ರೂಪಿಗೆ ಯಾವ್ದನ್ನ ಹಾಕ್ಬೇಕು ಅಂತ. ಅಡ್ವರ್ಟೈಸ್ಮೆಂಟ್ ಪೇಯಬಲ್ ಅಂತ ಬಂದ್ರೆ ಕಟ್ಟಬೇಕು, ಬಟ್ ಇನ್ನ ನಾನು ಕಟ್ಟಿಲ್ಲ ಅಂದ್ರೆ ಅದು ಸಾಲ ಆಗುತ್ತೆ. ಸೊ ಕರೆಂಟ್ ಲಯಬಿಲಿಟೀಸ್. ಏರ್ ಕಂಡೀಷನರ್, ಸೊ ಅದು ಮುಟ್ಟಿ ಫೀಲ್ ಮಾಡ್ಬೋದಲ್ವಾ, ಅದಕ್ಕೆ ಫಿಕ್ಸೆಡ್ ಅಸೆಟ್. ಆಡಿಟ್ ಫೀಸ್, ಸೊ ಅದು ಇಂಡೈರೆಕ್ಟ್ ಎಕ್ಸ್ಪೆನ್ಸ್, ಪ್ರತಿ ಸರಿ ಕೊಡ್ಬೇಕಾಗುತ್ತೆ ಆಡಿಟಿಂಗ್ ಮಾಡಿದಾಗೆಲ್ಲ, ಅದಕ್ಕೆ ಇಂಡೈರೆಕ್ಟ್ ಎಕ್ಸ್ಪೆನ್ಸ್. ಬ್ಯಾಡ್ ಡೆಟ್ಸ್, ಅದು ಇಂಡೈರೆಕ್ಟ್ ಎಕ್ಸ್ಪೆನ್ಸ್. ಬ್ಯಾಡ್ ಡೆಟ್ಸ್ ರಿಸೀವ್ಡ್, ಇಂಡೈರೆಕ್ಟ್ ಇನ್ಕಮ್. ಬ್ಯಾಂಕ್ ಅಕೌಂಟ್ ಬರುತ್ತೆ, ಬ್ಯಾಂಕ್ ಚಾರ್ಜಸ್ ಬಂದು ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಬರುತ್ತೆ. ಸೊ ಬ್ಯಾಂಕ್ ಅಲ್ಲಿ ಲೋನ್ ತಗೊಂಡ್ರೆ ಲೋನ್ ಅಂಡ್ ಲಯಬಿಲಿಟೀಸ್ ಬರುತ್ತೆ, ಅಥವಾ ಸೆಕ್ಯೂರ್ಡ್ ಲೋನ್ ಅಲ್ಲಿ ಬರುತ್ತೆ. ಬ್ಯಾಂಕ್ ಓವರ್ ಡ್ರಾಫ್ಟ್ ಅಂದ್ರೆ ಬ್ಯಾಂಕ್ ಓಡಿ ನಲ್ಲಿ ಬರುತ್ತೆ. ಬಿಲ್ಸ್ ಪೇಯಬಲ್ ಬಂದ್ಬಿಟ್ಟು ಪೇ ಮಾಡಿಲ್ಲ, ಪೇಯಬಲ್ ಅಂತ ಬಂದಿದ್ದೆಲ್ಲ ಕರೆಂಟ್ ಲಯಬಿಲಿಟೀಸ್ ಅಲ್ಲಿ ಬರುತ್ತೆ. ಸೊ ರಿಸೀವಬಲ್ ಅಂದ್ರೆ ರಿಸೀವ್ ಮಾಡಬೇಕು ಬಟ್ ಇನ್ನ ಬಂದಿಲ್ಲ, ಅದಕ್ಕೆ ಕರೆಂಟ್ ಅಸೆಟ್ ಕೊಡ್ತೀವಿ. ಬಾಂಡ್ ಕೂಡ ಕರೆಂಟ್ ಅಸೆಟ್. ಬಿಲ್ಡಿಂಗ್ ಫೀಲ್ ಮಾಡ್ಬೋದು, ಸೊ ಫಿಕ್ಸೆಡ್ ಅಸೆಟ್. ಕ್ಯಾಪಿಟಲ್ ಬಂಡವಾಳ ಬಂದ್ಬಿಟ್ಟು ಕ್ಯಾಪಿಟಲ್ ಅಕೌಂಟ್ ಆಗುತ್ತೆ. ಕಾರು ಫೀಲ್ ಮಾಡ್ಬೋದು, ಫಿಕ್ಸೆಡ್ ಅಸೆಟ್ ಆಗುತ್ತೆ. ಕಾರ್ ರಿಪೇರ್ ಅಂದ್ರೆ ಮೈಂಟೆನೆನ್ಸ್ ಚಾರ್ಜಸ್ ಎಲ್ಲ ಹೋಗುತ್ತೆ ಅಲ್ಲ, ಸೊ ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಬರುತ್ತೆ. ಸೊ ಕ್ಯಾಶ್ ಬಂದು ಕ್ಯಾಶ್ ಇನ್ ಹ್ಯಾಂಡ್ ಹಾಕ್ತಿವಿ. ಕ್ಯಾಶ್ ಅಟ್ ಬ್ಯಾಂಕ್ ಅಂದ್ರೆ ಬ್ಯಾಂಕ್ ಅಲ್ಲಿ ಇರೋ ಕ್ಯಾಶ್ಗೆ ಬ್ಯಾಂಕ್ ಅಕೌಂಟ್ ಹಾಕ್ತಿವಿ. ಕ್ಲೋಸಿಂಗ್ ಸ್ಟಾಕಿಗೆ ಸ್ಟಾಕ್ ಇನ್ ಹ್ಯಾಂಡ್ ಹಾಕ್ತಿವಿ. ಕಮಿಷನ್ ರಿಸೀವ್ಗೆ ಇಂಡೈರೆಕ್ಟ್ ಇನ್ಕಮ್ ಹಾಕ್ತಿವಿ. ಕಮಿಷನ್ ಕೊಟ್ರೆ ನಾನು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಗುತ್ತೆ. ಕಂಪ್ಯೂಟರ್ ಟಚ್ ಮಾಡಿ ಫೀಲ್ ಮಾಡ್ಬೋದು, ಸೊ ಫಿಕ್ಸೆಡ್ ಅಸೆಟ್ ಆಗುತ್ತೆ. ಕೂಲಿ ಡೈರೆಕ್ಟ್ ಎಕ್ಸ್ಪೆನ್ಸ್ ಆಗುತ್ತೆ. ಕ್ರೆಡಿಟರ್ಸ್ ಅಂದ್ರೆ ನಾನು ಯಾರ್ಯಾರಿಗೆ ದುಡ್ಡು ಕೊಡ್ಬೇಕು ಅವರೆಲ್ಲ ನನ್ನ ಸನ್ರಿ ಕ್ರೆಡಿಟರ್ಸ್ ಆಗ್ತಾರೆ. ಡೆಟರ್ಸ್, ನನ್ಗೆ ಯಾರ್ಯಾರು ದುಡ್ಡು ಕೊಡ್ಬೇಕು ಅವರೆಲ್ಲ ನನಗೆ ಸನ್ರಿ ಡೆಬಿಟರ್ಸ್ ಆಗ್ತಾರೆ. ಡಿಪ್ರಿಸಿಯೇಷನ್ ನಾನು ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಅಲ್ಲಿ ಹಾಕ್ತೀನಿ. ಡಿಪ್ರಿಸಿಯೇಷನ್ ರಿಸರ್ವ್ ಅಂತ ಏನಾದ್ರು ಹೇಳಿದ್ರೆ, ರಿಸರ್ವ್ ಮಾಡಿ ಇಟ್ಟಿರ್ತೀನಲ್ಲ, ಅದು ಲಯಬಿಲಿಟಿ ಆಗಿರುತ್ತೆ, ಬಟ್ ಕೊಟ್ಟಿರೋದಿಲ್ಲ ನಾನು. ಓಕೆ, ಡಿಫರೆನ್ಸ್ ಇನ್ ಟ್ರಯಲ್ ಬ್ಯಾಲೆನ್ಸ್ ಬಂತಂದ್ರೆ ಅದನ್ನ ಸಸ್ಪೆನ್ಸ್ ಅಕೌಂಟಿಗೆ ಹಾಕ್ತೀನಿ. ಸೊ ಡಿಸ್ಕೌಂಟ್ ರಿಸೀವ್ಡ್ ಅಂದ್ರೆ ಇಂಡೈರೆಕ್ಟ್ ಇನ್ಕಮ್. ಡಿಸ್ಕೌಂಟ್ ಕೊಟ್ಟಿದ್ರೆ ನಾನು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಗುತ್ತೆ. ಡೊನೇಷನ್ ಮಾಡಿದ್ರೆ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಗುತ್ತೆ. ಸೊ ಡ್ರಾಯಿಂಗ್ ಬಂದು ಕ್ಯಾಪಿಟಲ್ ಅಕೌಂಟ್ ಆಗುತ್ತೆ, ಯಾಕಂದ್ರೆ ನನ್ನ ದುಡ್ಡಲ್ಲೇ ನಾನು ಸ್ವಲ್ಪ ತಗೊಂತಾ ಇದ್ದೀನಿ ಕಂಪ್ನಿ ಲೆಕ್ಕದಲ್ಲಿ. ಸೊ ಕ್ಯಾಪಿಟಲ್ ಅಲ್ಲಿ ಎತ್ಕೊಂತಾ ಇದ್ದೀನಿ ಅಂತ, ಅದಕ್ಕೆ ಅಂಡರ್ ಕ್ಯಾಪಿಟಲ್ ಹಾಕ್ತೀವಿ. ಎಲೆಕ್ಟ್ರಿಸಿಟಿ ಎಕ್ಸ್ಪೆನ್ಸಸ್ ಬಂದು ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಆಗುತ್ತೆ. ಫ್ಯಾಕ್ಟ್ರಿ ಬಂದ್ಬಿಟ್ಟು ಸೊ ಟಚ್ ಮಾಡಿ ಫೀಲ್ ಮಾಡ್ಬೋದು, ಸೊ ಫಿಕ್ಸೆಡ್ ಅಸೆಟ್ ಆಗುತ್ತೆ. ಫೈರ್ ಇನ್ಶೂರೆನ್ಸ್ ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಆಗುತ್ತೆ. ಫರ್ನಿಚರ್ ಬಂದು ಫಿಕ್ಸೆಡ್ ಅಸೆಟ್ ಆಗುತ್ತೆ. ಜನರಲ್ ಎಕ್ಸ್ಪೆನ್ಸಸ್ ಬಂದು ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಆಗುತ್ತೆ. ಜನರಲ್ ರಿಸರ್ವ್ ಬಂದ್ಬಿಟ್ಟು ಕರೆಂಟ್ ಲಯಬಿಲಿಟಿ ಆಗುತ್ತೆ. ಗಡೌನ್ ರೆಂಟ್ ಅಂದ್ರೆ ಇವಾಗ ರೆಂಟ್ ಮಾಡ್ತಿದ್ದೀನಲ್ವಾ, ಅದು ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಆಗುತ್ತೆ, ಪ್ರತಿ ತಿಂಗಳು ಕೊಡ್ತೀನಿ ಅಲ್ಲ ಅದಕ್ಕೆ. ಗುಡ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಂದ್ರೆ ಸೇಲ್ಸ್. ಗುಡ್ ವಿಲ್ ಬಂದು ರೆಂಟ್ ಅಸೆಟ್ ಆಗುತ್ತೆ, ಗುಡ್ ವಿಲ್ ಫಿಕ್ಸೆಡ್ ಅಸೆಟ್ ಅಲ್ಲ. ಇಂಪೋರ್ಟ್ ಡ್ಯೂಟಿ ಬಂದ್ಬಿಟ್ಟು ಡೈರೆಕ್ಟ್ ಎಕ್ಸ್ಪೆನ್ಸ್ ಆಗುತ್ತೆ. ಇನ್ಕಮ್ ಆನ್ ಇನ್ವೆಸ್ಟ್ಮೆಂಟ್ ಬಂದ್ಬಿಟ್ಟು ಇಂಡೈರೆಕ್ಟ್ ಇನ್ಕಮ್ ಆಗುತ್ತೆ. ಲೈಕ್ ವ್ಯಾಟ್ ಎಲ್ಲ ಹಾಕ್ತಿವಲ್ವಾ, ಅದು ನನಗೆ ಡ್ಯೂಟೀಸ್ ಅಂಡ್ ಟ್ಯಾಕ್ಸಸ್ ಬರುತ್ತೆ. ಇನ್ಶೂರೆನ್ಸ್ ಇಂಡೈರೆಕ್ಟ್ ಎಕ್ಸ್ಪೆನ್ಸ್. ಇನ್ಶೂರೆನ್ಸ್ ಕ್ಲೇಮ್ ಮಾಡಿದ್ರೆ ಇಂಡೈರೆಕ್ಟ್ ಇನ್ಕಮ್. ಇನ್ಶೂರೆನ್ಸ್ ಕಂಪನಿ ಅಂದ್ರೆ ಅದು ಸನ್ರಿ ಡೆಟಾರ್ಸ್ ಆಗ್ತಾರೆ. ಇಂಟ್ರೆಸ್ಟ್ ಬಂದು ಇಂಡೈರೆಕ್ಟ್ ಎಕ್ಸ್ಪೆನ್ಸ್. ಇಂಟ್ರೆಸ್ಟ್ ಆನ್ ಲೋನ್ ಕೂಡ ನನಗೆ ಇಂಡೈರೆಕ್ಟ್ ಎಕ್ಸ್ಪೆನ್ಸ್. ಇಂಟ್ರೆಸ್ಟ್ ರಿಸೀವ್ಡ್ ಇಂಡೈರೆಕ್ಟ್ ಇನ್ಕಮ್ ಆಗುತ್ತೆ. ಈ ಇನ್ವೆಸ್ಟ್ಮೆಂಟ್ ಆನ್ ಗೌರ್ಮೆಂಟ್ ಬಾಂಡ್ ಅಂದ್ರೆ ಇನ್ವೆಸ್ಟ್ಮೆಂಟ್ ಬೇರೆ ಯಾವ್ದಾದ್ರು ಮಾಡಿದ್ರೆ ಇನ್ವೆಸ್ಟ್ಮೆಂಟ್. ಲೇಬರ್ ಚಾರ್ಜಸ್ ನನಗೆ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಗುತ್ತೆ. ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ನನಗೆ ಫಿಕ್ಸೆಡ್ ಅಸೆಟ್ ಆಗುತ್ತೆ. ಲೀಗಲ್ ಎಕ್ಸ್ಪೆನ್ಸಸ್ ನನಗೆ ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಆಗುತ್ತೆ. ಲೋನ್ ಆನ್ ಮಾರ್ಟ್ಗೇಜ್, ಸಾಲ ತಗೊಂಡಿರ್ತೀನಿ ಅಂದ್ರೆ ಲೋನ್ ಅಂಡ್ ಲಯಬಿಲಿಟೀಸ್ ಆಗುತ್ತೆ. ಮೆಷಿನ್ ಅಂಡ್ ಟೂಲ್ಸ್ ಫಿಕ್ಸೆಡ್ ಅಸೆಟ್ ಆಗುತ್ತೆ. ಮೆಷಿನ್ ರಿಪೇರಿ ಮಾಡಿಸ್ಬೇಕಂದ್ರೆ ಮತ್ತೆ ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಆಗುತ್ತೆ. ಮ್ಯಾನೇಜರ್ಸ್ ಕಮಿಷನ್ ಬಂದು ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಆಗುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ ಬಂದ್ಬಿಟ್ಟು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಗುತ್ತೆ. ಮೋಟರ್ ಸೈಕಲ್ ಬಂದ್ಬಿಟ್ಟು ಫಿಕ್ಸೆಡ್ ಅಸೆಟ್ ಆಗುತ್ತೆ. ಮೋಟರ್ ಸೈಕಲ್ ರಿಪೇರ್ ಬಂದು ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಆಗುತ್ತೆ. ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಆಫೀಸ್ ಎಕ್ಸ್ಪೆನ್ಸಸ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಗುತ್ತೆ. ಓಪನಿಂಗ್ ಸ್ಟಾಕ್ ರಿಲೇಟೆಡ್ ಎಲ್ಲ ಅಂಡರ್ ಸ್ಟಾಕ್ ಇನ್ ಹ್ಯಾಂಡ್ ಬರುತ್ತೆ ಯೂಶಲಿ. ಔಟ್ಪುಟ್ ವ್ಯಾಟ್ ಎಲ್ಲ ನನಗೆ ಡ್ಯೂಟೀಸ್ ಅಂಡ್ ಟ್ಯಾಕ್ಸಸ್ ಅಲ್ಲಿ ಬರುತ್ತೆ. ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಅಂದ್ರೆ ನಾನು ಕೊಟ್ಟಿಲ್ಲ. ಔಟ್ಸ್ಟ್ಯಾಂಡಿಂಗ್ ಇನ್ ದ ಸೆನ್ಸ್ ಪೇ ಮಾಡಿಲ್ಲ, ಕೊಡಬೇಕಾಗಿರೋದು. ಪೇಯಬಲ್ ಅಂದ್ರೆ ಮತ್ತೆ ಔಟ್ಸ್ಟ್ಯಾಂಡಿಂಗ್ ಅಂದ್ರೆ ಎರಡು ಕೂಡ ನನಗೆ ಕರೆಂಟ್ ಲಯಬಿಲಿಟಿ ಬರುತ್ತೆ. ಪೇಯ್ಡ್ ಅಂತ ಬಂದ್ರೆ ಇಂಡೈರೆಕ್ಟ್ ಬರುತ್ತೆ. ಓಕೆ, ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಅಥವಾ ಇನ್ಕಮ್. ಓಕೆ, ಎಕ್ಸ್ಪೆನ್ಸ್.
ಪ್ಯಾಕಿಂಗ್ ಎಕ್ಸ್ಪೆನ್ಸಸ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್, ಪರ್ಸನಲ್ ಎಕ್ಸ್ಪರ್ಟೈಸ್ ಅಥವಾ ನನ್ನ ಪರ್ಸನಲ್ ಯೂಸ್ಗೆ ಡ್ರಾ ಮಾಡಿದ್ರೆ ಅದನ್ನ ಡ್ರಾಯಿಂಗ್ಸ್ ಅಂತೀವಿ, ಅಥವಾ ಪರ್ಸನಲ್ ಎಕ್ಸ್ಪೆನ್ಸಸ್ ಅಂತೀವಿ, ಅದನ್ನ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಹಾಕ್ತಿವಿ. ಪೆಟ್ರೋಲ್ ಎಕ್ಸ್ಪೆನ್ಸಸ್ ಬಂದ್ಬಿಟ್ಟು ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಆಗುತ್ತೆ. ಪ್ಲಾಂಟ್ ಅಂಡ್ ಮಿಷಿನ್ ಬಂದ್ಬಿಟ್ಟು ಪರ್ಚೇಸ್ ಮಾಡಿರೋದು ಫಿಲ್ ಮಾಡ್ಬೋದು, ಫಿಕ್ಸ್ಡ್ ಅಸೆಟ್ ಆಗುತ್ತೆ. ಪೋಸ್ಟೇಜ್ ಅಂಡ್ ಟೆಲಿಗ್ರಾಮ್ ಇಂಡೈರೆಕ್ಟ್ ಎಕ್ಸ್ಪೆನ್ಸು. ಪ್ರಿಂಟಿಂಗ್ ಅಂಡ್ ಅಡ್ವರ್ಟೈಸ್ಮೆಂಟ್ ಇಂಡೈರೆಕ್ಟ್ ಎಕ್ಸ್ಪೆನ್ಸು. ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಪ್ರಿಂಟಿಂಗ್ ಪೇಪರ್ಸ್ ಮತ್ತೆ ಅಡ್ವರ್ಟೈಸ್ಮೆಂಟ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಇವಾಗ ಪ್ರೊಡಕ್ಷನ್ ವೇಜಸ್ ಕೊಡ್ತೀವಿ ಅಲ್ವಾ, ಸೊ ಅದು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಗುತ್ತೆ. ಪ್ರಾವಿಷನ್ ಫಾರ್ ಡಿಸ್ಕೌಂಟ್ಸ್ ಆನ್ ಡೆಬಿಟಾರ್ಸ್ ಅಂದ್ರೆ ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಆಗುತ್ತೆ. ಪ್ರಾವಿಷನ್ ಫಾರ್ ಆಫೀಸ್ ಎಕ್ಸ್ಪೆನ್ಸಸ್, ಸೊ ಆಫೀಸ್ ಎಕ್ಸ್ಪೆನ್ಸಸ್ಗೆ ಪ್ರಾವಿಷನ್ ಮಾಡಿ ಇಡ್ತೀನಿ ಅಲ್ಲ, ಅದು ಲಯಬಿಲಿಟಿ ಆಗುತ್ತೆ. ಓಕೆ, ಪರ್ಚೇಸ್ ಬಂದು ಪರ್ಚೇಸ್ ಅಕೌಂಟ್ ಆಗುತ್ತೆ. ಪರ್ಚೇಸ್ ಆಫ್ ನ್ಯೂ ಲ್ಯಾಂಡ್ ಅಂದ್ರೆ ಭೂಮಿ ಪರ್ಚೇಸ್ ಮಾಡಿದ್ರೆ ಫಿಕ್ಸ್ಡ್ ಅಸೆಟ್ ಆಗುತ್ತೆ. ರಾ ಮೆಟೀರಿಯಲ್ ನ ಪರ್ಚೇಸ್ ಮಾಡಿದ್ರೆ ಪರ್ಚೇಸ್ ಅಕೌಂಟ್ ಆಗುತ್ತೆ. ಸೊ ನಾನು ಹೇಳ್ದಲ್ಲ, ಸೇಲ್ ಮಾಡೋದಕ್ಕೆ ಏನೇ ತಗೊಂಡ್ರೋದು ಪರ್ಚೇಸ್ ಅಂಡರ್ ಪರ್ಚೇಸ್ ಬರುತ್ತೆ. ಪರ್ಚೇಸ್ ರಿಟರ್ನ್ ಅಂದ್ರೆ ಪರ್ಚೇಸ್ ಅಕೌಂಟ್ಗೆ ಬರುತ್ತೆ. ಓಕೆ, ರಿಫ್ರೆಶ್ಮೆಂಟ್ ಎಕ್ಸ್ಪೆನ್ಸಸ್ ಅಂದ್ರೆ ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಬರುತ್ತೆ. ರೆಫ್ರಿಜರೇಟರ್ ಅದು ಫಿಕ್ಸೆಡ್ ಅಸೆಟ್ ಆಗುತ್ತೆ. ರೆಂಟ್ ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಆಗುತ್ತೆ. ರೆಂಟ್ ಅಂಡ್ ಟ್ಯಾಕ್ಸ್ ಅಂದ್ರೆ ಅದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಗುತ್ತೆ. ರೆಂಟ್ ಪೇಯಬಲ್ ಅಂದ್ರೆ ನಾನು ಕೊಟ್ಟಿಲ್ಲ, ಕೊಡಬೇಕು, ಅದು ಲಯಬಿಲಿಟಿ ಆಗುತ್ತೆ. ರೆಂಟ್ ರಿಸೀವ್ಡ್ ಬಂದ್ಬಿಟ್ಟು ಇಂಡೈರೆಕ್ಟ್ ಇನ್ಕಮ್. ರಿಪೇರ್ ಅಂಡ್ ರಿನೋವೇಷನ್ ಅಂದ್ರೆ ಅದು ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಆಗುತ್ತೆ. ರಿಪೇರಿಂಗ್ ಚಾರ್ಜಸ್ ರಿಸೀವ್ಡ್, ನನಗೆ ಬಂದಿದೆ ರಿಪೇರಿಂಗ್ ಚಾರ್ಜಸ್ ಅಂದ್ರೆ ಇಂಡೈರೆಕ್ಟ್ ಇನ್ಕಮ್ ಅಂತ. ಸ್ಯಾಲರಿ ಅಂದ್ರೆ ಇಂಡೈರೆಕ್ಟ್ ಎಕ್ಸ್ಪೆನ್ಸ್. ವೇಜಸ್ ಅಂದ್ರೆ ಡೈರೆಕ್ಟ್ ಎಕ್ಸ್ಪೆನ್ಸ್. ಸ್ಯಾಲರಿ ಪೇಯಬಲ್ ಅಂದ್ರೆ ಲಯಬಿಲಿಟಿ. ಸೇಲ್ಸ್ ಮಾಡಿದ್ರೆ ಸೇಲ್ಸ್ ಅಕೌಂಟ್. ಸೇಲ್ಸ್ ರಿಟರ್ನ್ ಅಂದ್ರೂ ಸೇಲ್ಸ್ ಅಕೌಂಟ್. ಸೊ ಸ್ಕೂಟರ್ ಬಂದು ಫಿಕ್ಸೆಡ್ ಅಸೆಟ್. ಶೇರ್ ಅಥವಾ ಬಾಂಡ್ ಅಂದ್ರೆ ಇನ್ವೆಸ್ಟ್ಮೆಂಟ್. ಶಾಪ್ ಅಂದ್ರೆ ಫಿಕ್ಸೆಡ್ ಅಸೆಟ್. ಶಾಪ್ ಎಕ್ಸ್ಪೆನ್ಸಸ್ ಬಂದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಶಾಪ್ ರೆಂಟು, ಶೋರೂಮ್ ರಿಪೇರು, ಸ್ಟೇಬಲ್ ಎಕ್ಸ್ಪೆನ್ಸಸ್. ಸ್ಟ್ಯಾಂಪ್ ಅಂಡ್ ಡ್ಯೂಟಿ ಮತ್ತೆ ಸ್ಟೇಷನರಿ ಇವೆಲ್ಲ ನನಗೆ ಬಂದ್ಬಿಟ್ಟು ಅಂಡರ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಬರುತ್ತೆ. ಸ್ಟಾಕ್ ಎಷ್ಟಿದೆ ಅಂತ ನೋಡೋದು ಸ್ಟಾಕ್ ಇನ್ ಹ್ಯಾಂಡ್ ಬರುತ್ತೆ. ಸ್ಟಾಕ್ ಆಫ್ ಮೆಟೀರಿಯಲ್ ಬಂದ್ಬಿಟ್ಟು, ಸೊ ಮೆಟೀರಿಯಲ್ ಇರೋದು ನನಗೆ ಲೈಕ್ ಆಸ್ತಿ ಇದ್ದಂಗೆ ಅಲ್ವಾ, ಸೊ ಅದು ಕರೆಂಟ್ ಅಸೆಟ್ ಆಗುತ್ತೆ. ಸನ್ರಿ ಕ್ರೆಡಿಟರ್ಸ್ ಬಂದು ಸನ್ರಿ ಕ್ರೆಡಿಟರ್ಸ್ ಬರ್ತಾರೆ. ಸನ್ರಿ ಡೆಟಾಸ್ ಬಂದ್ಬಿಟ್ಟು ಸನ್ರಿ ಡೆಟಾಸ್ ಬರ್ತಾರೆ. ಸೊ ಟೆಲಿಫೋನ್ ಎಕ್ಸ್ಪೆನ್ಸಸ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಬರುತ್ತೆ. ಟೆಲಿಫೋನ್ ಸೆಕ್ಯೂರಿಟಿ ಬಂದ್ಬಿಟ್ಟು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಬರುತ್ತೆ. ಟ್ರೇಡ್ ಎಕ್ಸ್ಪೆನ್ಸಸ್ ಬಂದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಬರುತ್ತೆ. ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಬಂದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಬರುತ್ತೆ. ಟೈಪ್ ರೈಟಿಂಗ್ ಮಿಷಿನ್ ಅಲ್ವಾ, ಅದು ಮೆಷಿನರಿ ತರ ಆಗುತ್ತೆ, ಫಿಕ್ಸೆಡ್ ಅಸೆಟ್ ಆಗುತ್ತೆ. ವ್ಯಾಟ್ ಪೇಯಬಲ್ ಅಂದ್ರೆ ಪೇ ಮಾಡಿಲ್ಲ, ಅದಕ್ಕೆ ಕರೆಂಟ್ ಲಯಬಿಲಿಟಿ ಆಗುತ್ತೆ. ವೆಹಿಕಲ್ ರಿಪೇರ್ ಬಂದು ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಆಗುತ್ತೆ. ಸೊ ಬೇಸಿಕ್ ಆಗಿ ನಿಮ್ಗೆ ಒಂದು ಟ್ರಾನ್ಸಾಕ್ಷನ್ ಕೊಟ್ಟಾಗ, ಸೊ ಅದರಲ್ಲಿ ನನ್ನ ನೇಚರ್ ಆಫ್ ಇದು ಡೆಬಿಟ್ ಕ್ರೆಡಿಟ್ ಎರಡೂ ಬರಿತೀವಿ ಅಂದ್ವಲ್ಲ, ಸೊ ಅದು ಅಂಡರ್ ಯಾವ್ದು ಗ್ರೂಪ್ ಬರುತ್ತೆ ಅಂತ ಗೊತ್ತಾದ್ರೆ, ಅಂದ್ರೆ ಯಾವ ಲೆಡ್ಜರ್ ಬರುತ್ತೆ ಅಂತ ಗೊತ್ತಾದ್ರೆ ನಿಮ್ದು ಅರ್ಧ ಕೆಲಸ ಆದಂಗೆನೆ. ಸೊ ಯಾವ್ದಕ್ಕೆ ಯಾವ ಲೆಡ್ಜರ್ ಬರುತ್ತೆ ಪ್ರಾಬ್ಲಮ್ ನೋಡ್ಬಿಟ್ಟು ಕಲ್ತ್ಕೊಳ್ಳೋಣ. ಸೊ ನಾವು ಕೆಲವೊಂದಕ್ಕೆ ಇವಾಗ ಲೆಡ್ಜರ್ಸ್ ಹಾಕೊಳ್ಳೋಣ. ಹೇಗೆ ಲೆಡ್ಜರ್ ಹಾಕೋಣ? ಸಮ್ ಬೇಸಿಕ್ ಟ್ರಾನ್ಸಾಕ್ಷನ್ಸ್ಗೆ ನಾವು ಲೆಡ್ಜರ್ ಹಾಕೋಣ. ಸೊ ಇದು ಬೋರ್ಡ್ ಪೇಪರ್, ಆಕ್ಚುಯಲ್ ಆಗಿ ಒಂದು ಪೇಪರ್ ತಗೊಂಡಿದ್ದೀನಿ. ಸೊ ಈ ಬೇಸಿಕ್ ಒಂದು 10 ಸ್ಟೇಟ್ಮೆಂಟ್ ಇದೆ. ಓಕೆ, ಈ 10 ಸ್ಟೇಟ್ಮೆಂಟ್ಸ್ಗೆ ನಾವು ಯಾವ ಅಂಡರ್ ಲೆಡ್ಜರ್ ಬರುತ್ತೆ ಅನ್ನೋದನ್ನ ಈ ಸೆಷನ್ ಅಲ್ಲಿ ತಿಳ್ಕೊಳ್ಳೋಣ. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಸೊ ಕ್ವಶನ್ ಓದೋಣ. ಫಸ್ಟ್ ಇವ್ರು ಹೇಳಿರೋ ಕಂಪ್ನಿ ಹೆಸರು ಕ್ರಿಯೇಟ್ ಮಾಡಬೇಕು. ಕ್ರಿಯೇಟ್ ಎ ಕಂಪ್ನಿ ಬೈ ನೇಮ್ ಮಿಸ್ಟರ್ ಪ್ರಜ್ವಲ್. ಕ್ರಿಯೇಟ್ ದ ನೆಸೆಸರಿ ಲೆಡ್ಜರ್ಸ್ ಅಂಡ್ ಜರ್ನಲೈಸ್ ದ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ ಅಂತ ಹೇಳ್ತಾರೆ. ಮಿಸ್ಟರ್ ಪ್ರಜ್ವಲ್ ಕಮೆನ್ಸ್ಡ್ ಬಿಸ್ನೆಸ್ ವಿತ್ ಕ್ಯಾಶ್ ₹85,000 ಅಂತ ಹೇಳ್ತಾರೆ. ಸೊ ಮಿಸ್ಟರ್ ಪ್ರಜ್ವಲ್ ಏನ್ ಮಾಡ್ತಾರೆ, ಬಿಸ್ನೆಸ್ ನ ಕಮೆನ್ಸ್ ಮಾಡ್ತಾರೆ ₹85,000 ಕೊಟ್ಟು ಅಂತ. ಸೊ ಅಲ್ಲಿಗೆ ನಾವ್ ಯಾವ ಲೆಡ್ಜರ್ ಬರುತ್ತೆ, ಬಿಸ್ನೆಸ್ ಕಮೆನ್ಸ್ ಮಾಡ್ತಿದ್ದಾರೆ ಅಂದ್ರೆ ಕ್ಯಾಶ್ ಕೊಟ್ಟು. ಸೊ ಕಮೆನ್ಸ್ ಮಾಡ್ತಿರೋದಕ್ಕೆ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಸೊ ಹೇಗ್ ಕಮೆನ್ಸ್ ಮಾಡ್ತಿದ್ದಾರೆ, ದುಡ್ಡು ಕೊಟ್ಟು, ಸೊ ಕ್ಯಾಶ್. ಸೊ ಇಲ್ಲಿ ಬರೋ 2 ಲೆಡ್ಜರ್ ಯಾವ್ದಪ್ಪ ಅಂದ್ರೆ ಕ್ಯಾಪಿಟಲ್ ಮತ್ತೆ ಕ್ಯಾಶ್. ಸೊ ಕ್ಯಾಪಿಟಲ್ ಅಂಡರ್ ಗ್ರೂಪ್ ಬಂದ್ಬಿಟ್ಟು ಲೆಡ್ಜರ್ದು ಕ್ಯಾಪಿಟಲ್ ಬರುತ್ತೆ. ಕ್ಯಾಶ್ಗೆ ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಅಂತ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕೆಂದ್ರೆ ಕ್ಯಾಶ್ ಇನ್ ಹ್ಯಾಂಡ್ ಮತ್ತೆ ಸ್ಟಾಕ್ ಇನ್ ಹ್ಯಾಂಡ್ ಎರಡು ನನಗೆ ಡಿಫಾಲ್ಟ್ ಲೆಡ್ಜರ್ ಇರುತ್ತೆ. ಸೊ ನಾನು ನಿಮ್ಗೆ ಗೊತ್ತಾಗ್ಲಿ ಅಂತ ರೆಫರೆನ್ಸ್ ಕ್ಯಾಶ್ ಅಂತ ಬರ್ದಿದ್ದೀನಿ ಅಷ್ಟೇ. ಓಕೆ, ಸೊ ಇಲ್ಲಿ ನನಗೆ ಮೈನಸ್ ಆಗ್ತಿರೋದು ಏನು ಅಂದ್ರೆ ಕ್ರೆಡಿಟ್ ಆಗ್ತಿರೋದು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಕ್ಯಾಪಿಟಲ್. ಸೊ ನನಗೆ ಬರ್ತಿರೋದು ಏನಪ್ಪಾ ಅಡಿಷನ್ ಅಂದ್ರೆ ಕ್ಯಾಶ್. ಓಕೆನಾ, ನೆಕ್ಸ್ಟ್ ಸೆಕೆಂಡ್ ಟ್ರಾನ್ಸಾಕ್ಷನ್. ಪರ್ಚೇಸ್ ಮೋಟಾರ್ ವೆಹಿಕಲ್ ಫಾರ್ $65,000 ಅಂತ ಹೇಳ್ತಾರೆ. ಸೊ ನನಗೆ ಬರ್ತಿರೋದೇನು ಮೋಟಾರ್ ವೆಹಿಕಲ್, ನನ್ ಕೊಡ್ತಾ ಇರೋದು ಏನು ಕ್ಯಾಶ್. ಸೊ ನನಗೆ 2 ಇದೆ ಇಲ್ಲಿ, ಲೈಕ್ ಮೋಟಾರ್ ವೆಹಿಕಲ್ ಒಂದು ಮತ್ತೆ
ಕ್ಯಾಶ್ ಒಂದು, ಕ್ಯಾಶ್ನ ನಾನು ಬರ್ಕೊಳ್ಳಲ್ಲ, ಕ್ಯಾಶ್ ಇನ್ ಹ್ಯಾಂಡ್ ಅಂತ ಬರ್ಕೊಂತೀನಿ. ಸೊ ವೆಹಿಕಲ್ ನಾನು ಟಚ್ ಮಾಡಿ ಫೀಲ್ ಮಾಡ್ಬೋದು, ಅದರಿಂದ ಅದು ಫಿಕ್ಸೆಡ್ ಅಸೆಟ್. ಸೊ ಬಂದಿದ್ದೇನೋ ಡೆಬಿಟ್ ಆಗಿದ್ದು ವೆಹಿಕಲ್, ಕ್ರೆಡಿಟ್ ಆಗಿದ್ದು ಕ್ಯಾಶ್. ಸೊ ಅದೇ ರೀತಿ ಪೇಯ್ಡ್ ಎಲೆಕ್ಟ್ರಿಸಿಟಿ ಬಿಲ್ 2500 ಅಂತ ಇದೆ. ಸೊ ಎಲೆಕ್ಟ್ರಿಸಿಟಿ ಬಿಲ್ ನನಗೆ ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಅಂತ ಹೇಳ್ತೀನಿ. ಸೊ ಕಟ್ತಾ ಇದ್ದೀನಿ ನಾನು, ಅಂದ್ರೆ ಪೇ ಮಾಡ್ತಾ ಇದ್ದೀನಿ ಎಲೆಕ್ಟ್ರಿಸಿಟಿ ಬಿಲ್ ನ. ಹೇಗೆ ಕಟ್ತಾ ಇದ್ದೀನಿ? ಕ್ಯಾಶ್ ಮುಖಾಂತರ ಕಟ್ತಾ ಇದ್ದೀನಿ. ಸೊ ಕ್ಯಾಶ್ ಇನ್ ಹ್ಯಾಂಡ್ ಆಗುತ್ತೆ. ಸೊ ಡೆಬಿಟ್ ಏನಾಗ್ತಿದೆ ಎಲೆಕ್ಟ್ರಿಸಿಟಿ ಬಿಲ್, ಮೈನಸ್ ಏನ್ ಮಾಡ್ತಿದ್ದೀನಿ ನಾನು? ಕ್ಯಾಶ್ ನ ಕೊಡ್ತಾ ಇದ್ದೀನಿ. ಸೊ ನನ್ನ ಹತ್ರ ಕ್ಯಾಶ್ ಹೋಗುತ್ತೆ, ಅದರಿಂದ ಮೈನಸ್. ಓಕೆ, ನೆಕ್ಸ್ಟ್ ರಿಸೀವ್ ಇನ್ಕಮ್ ರುಪೀಸ್ 3500 ಅಂತಾರೆ. ಸೊ ನನಗೆ ಬರ್ತಿರೋದು ಏನು? ಇನ್ಕಮ್ಮು ಅದು ನನಗೆ ಡೈರೆಕ್ಟ್ ಇನ್ಕಮ್ ಆಗುತ್ತೆ. ಸೊ ಹೇಗ್ ಬರ್ತಿದೆ? ದುಡ್ಡು ಬರ್ತಾ ಇದೆ. ಸೊ ಕ್ಯಾಶ್ ಇನ್ ಹ್ಯಾಂಡ್ ಆಗುತ್ತೆ. ಸೊ ಇನ್ಕಮ್ ಕ್ರೆಡಿಟ್, ಕ್ಯಾಶ್ ಡೆಬಿಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ವಿಡ್ರೋ ಕ್ಯಾಶ್ ಫ್ರಮ್ HDFC ಬ್ಯಾಂಕ್ ರುಪೀಸ್ 3000 ಅಂತ ಹೇಳ್ತೀವಿ. ಸೊ HDFC ಬ್ಯಾಂಕ್ ನನಗೆ ಬ್ಯಾಂಕ್ ಅಂಡರ್ ಬರುತ್ತೆ. ಸೊ ಕ್ಯಾಶ್ ಏನ್ ಮಾಡ್ಕೊಳ್ಳಲ್ಲ ಅಂತ ಫಸ್ಟ್ ಹೇಳ್ದೆ ಅಲ್ವಾ, ಅಂಡರ್ ಕ್ಯಾಶ್ ಇನ್ ಹ್ಯಾಂಡ್ ಅಂತ ಬರುತ್ತೆ. ಸೊ ನಾನು ದುಡ್ಡು ತಗೊಂತಾ ಇದ್ದೀನಿ ಬ್ಯಾಂಕ್ ಇಂದ, ಸೊ ನನಗೆ ಕ್ರೆಡಿಟ್ ಆಗ್ತಿದೆ. ಸೊ ಕ್ಯಾಶ್ ತಗೊಂತಾ ಇದ್ದೀನಿ, ನನಗೆ ಕೈಗೆ ದುಡ್ಡು ಬರ್ತಾ ಇದೆ. ಸೊ ಡೆಬಿಟ್ ಕ್ಯಾಶ್ ಆಗುತ್ತೆ. ಓಕೆ, ಡಿಪ್ರಿಸಿಯೇಷನ್ ಆನ್ ಮೋಟಾರ್ ವೆಹಿಕಲ್ ಅಂತ ಹೇಳ್ತೀವಿ. ಡಿಪ್ರಿಸಿಯೇಷನ್ ನ ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಅಂತ ಹೇಳ್ತೀವಿ. ಮೋಟಾರ್ ವೆಹಿಕಲ್ ಫಿಕ್ಸೆಡ್ ಅಸೆಟ್. ಓಕೆ, ಸೊ ನನಗೆ ಡಿಪ್ರಿಸಿಯೇಷನ್ ಡೆಬಿಟ್ ಆಗ್ತಿದೆ, ಮೋಟಾರ್ ವೆಹಿಕಲ್ ಕ್ರೆಡಿಟ್ ಆಗ್ತಾ ಇದೆ. ಆಯ್ತಾ, ಅದ್ರ ವ್ಯಾಲ್ಯೂ ಕಮ್ಮಿ ಆಗ್ತಿದೆ ಅಲ್ವಾ, ಅದಕ್ಕೆ ಮೈನಸ್ ಆಗ್ತಿದೆ ಅಂತ, ಅದಕ್ಕೆ ಮೋಟಾರ್ ವೆಹಿಕಲ್ ಕ್ರೆಡಿಟ್ ಆಗುತ್ತೆ. ಸೋಲ್ಡ್ ಗೂಡ್ಸ್ ಟು ಮಿಸ್ಸಸ್ ಸಂಗೀತ, ಇಲ್ಲಿ ದುಡ್ಡು ಹಾಕಿದೀನಿ. ಸೊ ನಾನು ಸೇಲ್ಸ್ ಮಾಡ್ತಾ ಇದ್ದೀನಿ. ಸೊ ಸೇಲ್ ಮಾಡಿದಾಗ ನನಗೆ ಸಾಮಾನು ಕ್ರೆಡಿಟ್ ಆಗುತ್ತೆ, ಅಂದ್ರೆ ಮೈನಸ್ ಆಗುತ್ತೆ. ಸಂಗೀತ ಅವರು ನನಗೆ ದುಡ್ಡು ಕೊಡ್ದೆಲ್ಲ ಇದ್ ಮಾಡ್ತಿದ್ದಾರೆ, ಅಂದ್ರೆ ಸಾಲದಲ್ಲಿ ತಗೊಂಡೋಗ್ತಿದ್ದಾರೆ. ಸೊ ದುಡ್ಡು ಕೊಟ್ಟಿದ್ರು ಅಂದ್ರೆ ನನಗೆ ಕ್ಯಾಶ್ ಆಗುತ್ತೆ. ಇಲ್ಲಿ ಆನ್ ಕ್ರೆಡಿಟ್ ಅಂತ ಬಂದ್ರೆ ನನ್ಗೆ ಅವಾಗ ಸಂಗೀತ ಅವರು ಸನ್ರಿ ಡೆಟಾರ್ ಆಗ್ತಾರೆ. ಓಕೆ, ಪೇಯ್ಡ್ ಇನ್ಕಮ್ ಟ್ಯಾಕ್ಸ್ ರುಪೀಸ್ 200. ಇನ್ಕಮ್ ಟ್ಯಾಕ್ಸ್ ಪೇಮೆಂಟ್ ಬಂದು ನನಗೆ ಪೇಮೆಂಟ್ ಬರುತ್ತೆ. ಸೊ ಹೇಗ್ ಪೇ ಮಾಡ್ತಿದೀವಿ? ಕ್ಯಾಶ್ ಮೂಲಕ ಪೇ ಮಾಡ್ತಿದೀವಿ. ಸೊ ನನ್ ಕ್ಯಾಶ್ ಏನಾಗುತ್ತೆ? ಮೈನಸ್ ಆಗುತ್ತೆ. ಸೊ ಕ್ರೆಡಿಟ್, ಪೇಮೆಂಟ್ ಆಫ್ ಟ್ಯಾಕ್ಸ್ ನನಗೆ ಡೆಬಿಟ್ ಆಗುತ್ತೆ. ಇದಿಷ್ಟು ಬೇಸಿಕ್ ಆಫ್ ಲೆಡ್ಜರ್ಸ್. ಒಂದು ಟ್ರಾನ್ಸಾಕ್ಷನ್ ಅಂತ ನಾನು ತಗೊಂಡ್ರೆ, ಸೊ ಒಂದು ಟ್ರಾನ್ಸಾಕ್ಷನ್ ಅಲ್ಲಿ ನನಗೆ ಒಂದು ಡೆಬಿಟ್ ಒಂದು ಕ್ರೆಡಿಟ್ ಆಗುತ್ತೆ. ಸೊ ನಾನು ಡಬಲ್ ಎಂಟ್ರಿನಲ್ಲಿ ತೋರಿಸೋದ್ರಿಂದ ಸೊ ಎರಡನ್ನು ತೋರಿಸ್ಬೇಕು. ಸೊ ಇವತ್ತಿನ ಸೆಷನ್ ಅಲ್ಲಿ ನಾವು ಬರೀ ಲೆಡ್ಜರ್ ಹಾಕೋದ್ ಅಷ್ಟೇ ಕಲ್ತ್ಕೊಳ್ಳೋಣ. ಸೊ ನಾಳೆ ಸೆಷನ್ ಅಲ್ಲಿ ನಾನು ವೋಚರ್ ಹಾಕೋದ್ನ ಹೇಳ್ತೀನಿ. ಯಾಕೆಂದ್ರೆ ಎರಡೂ ಒಂದ್ರಲ್ಲೇ ಹೇಳಿದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಅದರಿಂದ ನಾನು ಲೆಡ್ಜರ್ಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಈ ಸೆಷನ್ ನ. ಸೊ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ, ಈ ರೀತಿ ಹಳೆ ಪೇಪರ್ ತಗೊಂಡು ಸೊ ಎಲ್ಲಾ ಟ್ರಾನ್ಸಾಕ್ಷನ್ಗೂನು ಈ ರೀತಿ ಎಂಟ್ರಿ ಬರ್ಕೋಬೇಕು. ಅಂದ್ರೆ ಯಾವ ಎರಡು ಲೆಡ್ಜರ್ ಬರುತ್ತೆ, ಅದು ಅಂಡರ್ ಗ್ರೂಪ್ ಯಾವ್ದು ಬರುತ್ತೆ ಅಂತ. ಸೊ ಬೇಸಿಕ್ ಆಗಿ ನಿಮ್ಗೆ ಇದು ಬಂತು ಅಂದ್ರೆ ಅರ್ಧ ಟ್ಯಾಲಿ ಬಂದಂಗೆನೆ. ಓಕೆನಾ? ಸೊ ನಾಳೆ ಅಷ್ಟೊತ್ತಿಗೆ ಇಷ್ಟು ಪ್ರಾಕ್ಟೀಸ್ ಮಾಡಿರ್ತೀರಾ ಅನ್ಕೊಂತೀನಿ. ಸೊ ಮೀಟ್ ಯು ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಬಾಯ್ ಫ್ರಮ್ ರಶ್ಮಿ.